ಒಳ್ಳೇದಾಗ್ಲಿ. ಕಾರ್ಯಕ್ರಮ 3 ವರ್ಷದಿಂದ ನೋಡ್ತಿದ್ದೀರಾ? ನೋಡ್ತಾ ಇದೀವಿ ಗುರುಜಿ. ತುಂಬಾ ಕಷ್ಟ, ಹೇಳ್ಕೊಬೇಕು ಅಂತ ಎಷ್ಟೋ ಶ್ರಮೆ ಪಟ್ಟು ಸಿಗ್ಲಿಲ್ಲ ಗುರುಜಿ ನಮ್ಗೆ. ಇದು ನೇರ ಪ್ರಸಾರ ಗೊತ್ತಲ್ವಾ? ಆ ಆಗ್ಲವ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ಈ ಆರಂಭ ವ್ಯವಸಾಯ ಗುರುಜಿ ನಮ್ದು. ನಮ್ಮ ಯಜಮಾನಪ್ಪ ಚೂಡಪ್ಪ. ಓ, ವ್ಯವಸಾಯ ಮಾಡೋದಾ? ಹಾ ಮಳೆ ಚೆನ್ನಾಗಾಗಿದ್ಯಾ ಈಗ? ಇಲ್ಲ ಗುರುಜಿ, ಮೊನ್ನೆ ರಾತ್ರಿ ಉಯ್ದಿರೋದು. ಒಂದ್ ಮಳೆನೇ ಇಲ್ಲ. ಸೆಕೆ ನಿಂತ್ಕೊಳಕ್ ಆಗ್ತಿಲ್ಲ ಗುರುಜಿ. ಹೌದು ಹೌದು, ಬಹಳ ಶೆಕೆ ಅಲ್ಲ? ಬಾಳ ಸೆಕೆ ಅಂದ್ರೆ ಊಟ ಮಾಡಕ್ಕೂ ಆಗಲ್ಲ, ನೆಲ್ಲ ನಿಂತ್ಕೊಳಕ್ಕೂ ಆಗಲ್ಲ, ಮನೇಲಿ ಇರಕ್ಕೂ ಆಗಲ್ಲ. ಈಗ ಆಗಿನ ಕಾಲದಾಗೆಲ್ಲ ಸ್ವಲ್ಪ ಸಂಜೆ ಆದ್ರೆ ಮನೆ ಮುಂದೆ ಚಾಪೆ ಹಾಸ್ಕೊಂಡು ಮಲಗ್ತಾ ಇದ್ರು, ಅಲ್ಲೇ ಊಟ ಮಾಡ್ತಾ ಇದ್ರು. ಆಮೇಲೆ ಹಂಗ ಆಗ್ತದೆ ಅವಾಗಲ್ಲ, ಇವಾಗಲ್ಲ ಸೊಳ್ಳೆ. ಆಚೆ ಬಂದ್ರೆ ಸೊಳ್ಳೆ, ಒಳಕ್ ಹೋದ್ರೆ ಶೆಕೆ. ಓಕೆ, ನಿದ್ದೆನೆ ಮಾಡಕ್ ಎಷ್ಟೋ ದಿವಸ ಆಗ್ಬಿಟ್ಟಿದೆ ಗುರುಜಿ. ನಿದ್ದೆ ಮಾಡಕ್ ಫ್ಯಾನ್ ಹಾಕಿದ್ರೆ ಫ್ಯಾನ್ ಗಾಳಿ ಬಿಸಿ ಗಾಳಿ ಬರುತ್ತೆ ಗುರುಜಿ. ಅಯ್ಯೋ, ಫ್ಯಾನ್ ಬಿಸಿ ಗಾಳಿ ಬರುತ್ತಾ? ಬಿಸಿ ಗಾಳಿ ಬರುತ್ತೆ. ಗೋಡೆ ಶೀಟ್ ಎಲ್ಲ ಕಾಯಿ ಬಿಟ್ಟಿರ್ತದಲ್ಲ. ಹೌದು, ಹೌದು. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇವತ್ತು ಆತರ ಗುರುಜಿ ನಂಗೆ ಕಾಲು. ಇರ್ಲಿ. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 65 ವರ್ಷ ಗುರುಜಿ. 65 ವರ್ಷ? ಹ್ಮ್. ಏನವ್ವ, ನಿಮ್ಮಲ್ಲಿ ಕಾಲು ಭಾಗ ವಯಸ್ಸಾಗಿಲ್ವಲ್ಲವ ನಂಗೆ? ಕಾಲು ವಯಸ್ಸಾಗೆಲ್ಲ ನಿಮ್ದು ಬುದ್ಧಿ ನೋಡಿ ಕಲ್ತ್ಕೊಬೇಕು ಗುರುಜಿ ನಮ್ಮಂತರು. ಏನಿಲ್ಲ, ಆಗಿಲ್ಲ. 65 ವರ್ಷನ ನಿಮಗೆ? ಹೌದು ಗುರುಜಿ. ಆಗ್ಲವ್ವ, ಹೇಳ್ತಾ ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ತುಂಬಾ ಕಷ್ಟ ಗುರುಜಿ. ನಮ್ದು ಒಂದು ಮಕ್ಕಳದು ಗಲಾಟೆ ಆಗಿ ತುಂಬಾ ಕಷ್ಟ ಅನುಭವಿಸಿ ಕಣ್ಣ ನೀರ್ ಸುಸ್ಬಿಟ್ಟಿದೆ ಗುರುಜಿ. ಹೇಳುವ, ಮನ್ಸಗ್ರ ಮಾಡ್ಕೋ, ಹೇಳು ಏನಾಯ್ತು? ಹಿಂಗೆ ಒಬ್ರು ಫ್ರೆಂಡ್ಶಿಪ್ ಮಾಡ್ಕೊಂತ ಗುರುಜಿ. ಏನವ? ಫ್ರೆಂಡ್ಶಿಪ್ ಯಾರ್ದು? ಹಿಂಗೆ ನಮ್ ಮನೆಗೇನೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನಮ್ಮ ಮನೆಗೆ ಕೂಲಿ ಮಾಡ್ಕೊಂಡು ಉಟ್ಕೊಂಡು ಅವ್ರು ನಾವು ಜೊತೆಲೆ ವ್ಯವಸಾಯ ಮಾಡ್ಕೊಂಡಿದ್ದು. ಇಲ್ಲ, ಒಂದ್ ನಿಮಿಷ. ಈಗ ನಿಮ್ ಮನೇಲಿ ಯಾರ್ಯಾರು ಇದ್ದೀರಿ ನೀವು? ನಮ್ಮ ಯಜಮಾನಪ್ಪ, ನಾನು, ನನ್ನ ಮಗ, ನನ್ನ ಸೊಸೆ. ಅಂದ್ರೆ ಒಬ್ಬರೇ ಮಗನಾ? ಇಬ್ರು ಮಕ್ಳು. ಒಬ್ರು ತುಮಕೂರಾಗ, ಒಬ್ಬ ಇಲ್ಲೇ ಇದ್ದ. ಆಯ್ತು. ನಿಮ್ಗೆ ಇಬ್ರು ಮಕ್ಳು, ಇಬ್ರಿಗೂ ಮದುವೆ ಆಗಿದ್ಯಾ? ಹೌದು ಗುರುಜಿ. ಆಯ್ತು. ಈಗ ನೀವ್ ಹೇಳ್ತಿದ್ದೀರಲ್ಲ, ಅದು ಎಲ್ಲಿಂದ ಕತೆ? ಅದು ಎಷ್ಟು ವರ್ಷದ ಹಿಂದಿನ ಕತೆ ಅದು? 1 ವರ್ಷ ಆಯ್ತು ಗುರುಜಿ. ಓಕೆ. ನಿಮ್ ಮನೇಲಿ ಅವ್ರು ಕೆಲಸ ಮಾಡ್ಕೊಂಡಿದ್ರಾ? ಹೌದು, ಅವ್ರದ್ದು ನಮ್ದು ಜೊತೆಲೇ ಮಾಡ್ಕೊಂಡು ಹೋಗ್ತಿದ್ದೆ ಗುರುಜಿ. ಅಂದ್ರೆ ಒಂದೇ ಊರವ್ರ ಅಥವಾ ಎಲ್ಲಿಂದಲೂ ಬಂದು ನಿಮ್ಮ ಮನೇಲಿ ಇದ್ರ? ನಮ್ಮೂರೇ ಪಕ್ಕದಲ್ಲೇ. ನಮ್ಮೂರಾಗ ಇದ್ದಿದ್ದು. ಈಗ ಮೇಲ್ಗಡೆ ಒಂದ್ ಸ್ವಲ್ಪ ದೂರ ಮೇಲಕ್ಕೆ ಕಟ್ಕೊಂಡಿದ್ದಾರೆ ಮನೆ. ಓಕೆ. ನಿಮ್ಮೂರಲ್ಲೇ ಇದ್ರು. ಸೊ ನೀವು ವ್ಯವಸಾಯಗಳು ಏನಾದ್ರು ಈ ತರ ಇದ್ರೆ ನೀವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ರಿ? ಹೌದು, ಒಟ್ಟಿಗೆ ಮಾಡ್ತಾ ಇದ್ದ. ಅಂದ್ರೆ ಒಬ್ಬ ಮಗ ಅವ್ರ ದೂರದಲ್ಲಿದ್ದಾರೆ, ತುಮಕೂರಲ್ಲಿ ಅಥವಾ ಎಲ್ಲೋ ಇದ್ದಾರೆ. ಈಗ ಇನ್ನೊಬ್ಬ ಮಗ ಇಲ್ಲಿ ನಿಮ್ಮ ಹತ್ರ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಯಾರೋ ನಿಮ್ಮ ಜೊತೆ, ನಿಮ್ಮ ಊರಲ್ಲೇ ಇದ್ದುಕೊಂಡು ನಿಮ್ಮ ಜೊತೆ ವ್ಯವಸಾಯ ಅದು ಇದು ಏನೇ ಮಾಡಿದ್ರು ವ್ಯವಸಾಯದ ವಿಚಾರವಾಗಿ ಒಟ್ಟಿಗೆ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದು. ನನ್ನ ಹತ್ರ ಒಂದ್ ಗಂಗದಲ್ಲಿ ಉನ್ನತ ತೊಟ್ಟಿತ್ತು ಗುರುಜಿ. ಎಲ್ಲ ನಮ್ದು ಒಂದೇ ಮಾತಲ್ಲಿದ್ದ ಗುರುಜಿ. ನನ್ ತಾಯಿ ಮನೆನೇ ಮರ್ಸ್ಬಿಟ್ಟಿದ್ದೆ ಅವ್ರಿಗೆ. ಅಂದ್ರೆ ನೀವೊಂದು ಹೆಣ್ಮಗಳ ಬಗ್ಗೆ ಹೇಳ್ತಿರೋದ, ಯಾರ ಬಗ್ಗೆ ಹೇಳ್ತಿರೋದು? ಹೌದು, ಒಂದ್ ಹೆಣ್ಮಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಬಿಡಿಸಿ ಹೇಳ್ಬೇಕವ? ನೀನ್ ಸುಮ್ಮನೆ ಹೇಳ್ಬಿಟ್ರೆ ನಂಗೆ ಏನ್ ಗೊತ್ತಾಗುತ್ತೆ? ಒಂದ್ ಹೆಣ್ಮಗಳ ಬಗ್ಗೆ ನಿಮ್ಮ ವಯಸ್ಸಿನವ್ರ? ಇಲ್ಲ ಗುರುಜಿ, ಅವ್ರದಿನ್ನ ಮಕ್ಕಳು ಒಂದ್ ಹೆಣ್ಮಗ ಮದುವೆ ಮಾಡಿತ್ತು. ಅವ್ರು ಯಾರ್ಯಾರಿದ್ರು? ಅವರು ಗಂಡ ಹೆಂಡ್ರು 2 ಮಕ್ಳವೆ. ಓಕೆ. ನಿಮ್ ಜೊತೆ ಇದ್ರು. ನಿಮಗಿಂತ ನಿಮ್ ಚಿಕ್ಕವರೇ? ಅಂದ್ರೆ ನಿಮ್ಮ ಸೊಸೆ ವಯಸ್ಸಿನವ್ರ? 40 ವರ್ಷ. ಆಯ್ತು. ಏನ್ ಮಾಡಿದ್ರು? ಅವ್ರಿಗೆ 2 ಮಕ್ಳು ಇದ್ದವು ಗುರುಜಿ. 2 ಮಕ್ಳು. ಒಂದ್ ಚಿಕ್ಕದಿಂದ ಏನೋ ಕೆಟ್ಟ ಬವಡೆ ಮಾಡ್ತಿತ್ತು. ನಾನೇ ಯಾವ ತಲೆಗೆ ಬಂದ್ಬಿಡ್ತದೆ, ನಮ್ಮ ಮದುವೆ ದಿವಸ ಕಣವ ಅಂತ ಯಾರನ್ನ ಬಂದವ್ರಿಗೆ ಕೊಟ್ಟು ಮದುವೆ ಮಾಡ್ಬಿಡು ಅಂತ ಹೇಳಿ ಕಾಸು ಕೊಟ್ಟು ಎಲ್ಲ ಮಾಡಿ ಮದುವೆ ಮಾಡಿಸ್ತೆ ಗುರುಜಿ. ಒಂದು ಏನ್ ಮಾಡಿತ್ತ ಹುಡುಗಿ? ಹಿಂಗೆ ಹೆಣ್ಮಕ್ಳು ಐತಲ್ಲ ಕೆಟ್ಟ ಬುದ್ಧಿ. ಯಾವ್ದೋ ಲವ್ ಗಿವ್ ಅಂದ್ಕೊಂಡು? ಅಟ್ಟಿ ಲವ್ ಮಾಡಿದ್ಲು. ಅಟ್ಟಿದ್ನ ಅಂದ್ರೆ ಏಕೆ ಜನ? ಓಕೆ. ಅವ್ರನ್ನ ನೀವು ಅಟ್ಟಿಯವರು ಅಂತೀರಾ? ಅವ್ರನ್ನ ಅಟ್ಟಿಯವರು ಅಂತೀವಿ ನಾವು. ಓಕೆ. ಅವ್ರನ್ನ ಆಗೋದು ಬೇಡ ಅಂತ ಆಗೋದು ನೀವು ಆಗಲ್ವಾ, ಅಥವಾ ಆಗೋದು ತಪ್ಪ ಅದು? ಹೌದು ಗುರುಜಿ. ನಮ್ಗೂ ಅವ್ರಿಗೂ ಎಲ್ಲಿ ಅವರೆಲ್ಲ ನಮ್ಮ ಮನೆಗೆಲ್ಲ ಬರಂಗಿಲ್ಲ ಗುರುಜಿ. ಯಾಕೆ? ಹಂಗಿಲ್ವಲ್ಲ ಇವಾಗ ಕಾನೂನುಗಳಲ್ಲಿ. ಈಗಾಗಿದೆ, ಅವಾಗ ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಂತ. ಮೊದ್ಲಂಗಿಲ್ಲ ಅಂತ? ಹೌದು, ನಾವು ಕುರುಬ್ರು, ಅವರು ವಡ್ರು, ಅವರು ಏಕೆ ಜನ ಅಲ್ವಾ ಗುರುಜಿ.
ಸೊ ಅವ್ರನ್ನ ನೀವು ಮನೆಯೊಳಗೆ ಸೇರಿಸ್ತಿರ್ಲಿಲ್ವಾ? ಒಡ್ರು ನಮ್ಮ ಮನೆಗ್ ಬರ್ಬೋದು, ಏಕೆಂದ್ರೆ ನಮ್ಮ ಮನೆಗ್ ಬರಲ್ಲ ಗುರುಜಿ. ಓಕೆ, ಇದೇನು ಮೊದಲಿಂದ ಬಂದಿದೆ ಅಂತ ನೀವು ಮಾಡ್ತಿದ್ರೆ ಅಥವಾ ನಿಮ್ಮ ಮನಸ್ಸಲ್ಲಿ ಹಂಗಿತ್ತ? ಇಲ್ಲ, ಮೊದ್ಲಿಂದ ಬಂದಿರೋದು ಹಂಗೇನೆ ಅಷ್ಟೇ. ಬಟ್ ಅವ್ರ ಬಗ್ಗೆ ನಿಮಗೆ ಗೌರವ ಇದೆ. ಅವ್ರು ನಾವು ಒಡ್ರು ಇದ್ರಲ್ಲ, ಅವ್ರು ನಮ್ಮ ಮನೆ ಮೇಲೆ ಬಂದು ನಮ್ಮ ಮನೆ ಒಳಗೆ ಇದ್ದು ಕೆಲಸ ಮಾಡೋರಲ್ಲ, ಅವ್ರ ಮೇಲೆ ನಮ್ಗೆ ನಿಯತ್ತಿತ್ತು ಗುರುಜಿ. ಮನುಷ್ಯರಲ್ವ ತಾಯಿ? ಮನುಷ್ಯರೇ ಅದು ನಿಯತ್ತು ಮೋಸ ಮಾಡ್ಬಿಟ್ರ ಗುರುಜಿ ನಮ್ಗೆ. ಆಮೇಲೆ ಮಾತಾಡೋಣ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಏಕೆ ಜನರನ್ನ ಏನೋ ಲವ್ ಮಾಡ್ಬಿಟ್ಟಿದ್ಲು ಅಂತ ಏನೋ ಹೇಳಿದ್ರೆ, ಹೌದಲ್ಲ? ಹೌದೌದು. ಇಲ್ವಾ, ಇಟ್ಸ್ ಓಕೆ. ಬಟ್ ಅವ್ರ ಕುರಿತು ಊರಲ್ಲೆಲ್ಲ ಈಗಲೂ ಮುಡ್ಸ್ಕೊಳ್ಳಲ್ಲ ಅದೆಲ್ಲ ಈಗಲೂ ಇದೆಯಾ ಅಲ್ಲಿ? ಹೌದು ಗುರುಜಿ. ಹೌದಾ? ನಮ್ ಬಾಕ್ಲಿ ಮಾತ್ರ ಅಷ್ಟೇ, ನಾವು ಮನೆ ಬಾಕ್ಲಿ ಒಳಗಡೆಗೆಲ್ಲ ತಗೊಳಲ್ಲ ಗುರುಜಿ. ನೀರ್ನು ಕೊಡಲ್ವಾ? ಏನ್ ಕೊಡ್ತೀವಿ, ಅವ್ರು ಕೊಟ್ಮೇಲೆ ನಾ ವಾಪಸ್ ಇಸ್ಕೊಳಲ್ಲ. ಹೌದಾ? ಹೌದು ಗುರುಜಿ. ಪಾಪ. ಆಯ್ತು, ಏನೋ ಅದು ಒಂದ್ ಹುಡುಗಿ ಲವ್ ಮಾಡಿತ್ತಲ್ಲ, ನಾನ್ ಹಿಂಗೆ ಮರ್ಯಾದೆ ಹೋಗ್ಬಿಡುತ್ತಲ್ಲ. ಇನ್ನು ಏಕೆ ಜನ ಮದ್ವೆ ಆಗ್ಯಾರ ಅಂದ್ರೆ ಗಂಡ ತಿಳಿದಿಂದನು ಹಿಂಗ್ ಮದ್ವೆ ಆಯ್ತು ಅಂದ್ರೆ ಕರ್ಕೊಂಡ್ ಹೋಗ್ಬಿಟ್ಟು ಮರ್ಯಾದೆ 3 ಸಿಕ್ತು ಗುರುಜಿ. ಅಂದ್ರೆ ಅವ್ರನ್ನ ಮದ್ವೆ ಆಗೋದನ್ನ ನೀವು ತಪ್ಪಿಸುದ್ರ? ಹೌದೌದು. ಈಗ ಅವ್ರು ಬಂದು ಎಲ್ಡೊತ್ತು ನನ್ನ ಹತ್ರ ಇದ್ಲೆಲ್ಲ ಕಷ್ಟ ಸುಖ ಹೇಳ್ಕೊಂಡು ಒಂದಾಗ್ಲಾಗ ಉಣ್ಣೋದ್ ತಪ್ಪಿತ್ತಲ್ಲ. ಇನ್ನ ಇವಾಗ ಹಿಂಗ್ ಗೊತ್ತಾದ್ರು ಹೇಳಿಲ್ಲ, ನಾನೇನ್ ಅಂತ ಮೋಸ ಮಾಡಿದ್ನಂತ ಅಷ್ಟು ನಿಯತ್ತಾಗಿದ್ದಲ್ ಗುರುಜಿ. ಆ ಹುಡುಗಿ ವಿಚಾರ ನಿಮಗ್ ಗೊತ್ತಾಯ್ತಾ? ಹೌದೌದು. ಹೆಂಗ್ ಗೊತ್ತಾಯ್ತು ನಿಮಗೆ? ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಹುಡುಗ ಅವ್ರ ಅಪ್ಪ ಬಂದು ನಮ್ಮೂರೊಳಗಡೆ ಹೇಳ್ಬಿಟ್ಟವ್ನಿ. ಹಿಂಗೆ ಈ ಹುಡುಗಿ ಬಂದು ನಮ್ಮ ಹುಡುಗನ ಇಷ್ಟಪಡ್ತಾವಳೆ ಅಂತ. ನಮ್ಮ ಹುಡುಗ ಹುಡುಗಿ ಇಷ್ಟಪಡ್ತಾನೆ, 3 ಸಲ ಹೊರಟೋಗ್ತಾರೆ ಅಂತ ಹೇಳವ್ನಿ. ಆಯ್ತು. ಅವಾಗ ನಾನು ನಮ್ಮೂರವ್ರು ಯಾರು ನನ್ ಕೈಲಿ ಹಂಗಂದ್ರು. ನಾನ್ ಇವಾಗ ನಮ್ ಮನೆಗ್ ಬರ್ತಾಳೆ ಹೂವ, ನಾನೇ ಅಂತ ತಿಳ್ಕೊಂಡ್ಬಿಟ್ಟಾಳ ಅವ್ರ ಹೂವ. ತಾಯಿನ ಮನೆನೇ ಮಾಡ್ಸಿದ್ನಿ, ಇದೊಂದು ಏನೋ ಬಚಾ ಮಾಡ್ಬೇಕಲ್ಲ ಅಂತ ಮಾಡ್ದೆ ಗುರುಜಿ. ಒಟ್ನ ನಾವು ಒಂದು ಹೊಟ್ಟೆ ಹುಟ್ಟಿರೋರು ಆತರ ಇಲ್ಲ ಬಿಡು ಗುರುಜಿ, ಹಂಗಿದ್ದು. ಆ ಹುಡುಗಿನ ಬೇರೆ ಕಡೆ ಮದುವೆ ಮಾಡ್ಬಿಟ್ರಾ? ಹೌದೌದು. ಅಂದ್ರೆ ಆ ಹುಡುಗನಿಂದ ಬಿಡಿಸಿ ಬೇರೆ ಕಡೆ ಮದುವೆ ಮಾಡಿದ್ರಿ? ಸೊ ನೀವು ಅವ್ರ ಮನೆಗೆ ಮಾಡಿದ ಉಪಕಾರ ಅಂತ ನೀವು? ಅಲ್ಲ, 1,000 ಗಟ್ಲೆ ಮಾಡಿರ್ಲಿ ಗುರುಜಿ, ಒಂದು 5% ಆದ್ರೂ ಇಡ್ಬೇಕಲ್ವ ಕ್ರಿಯೆನ. ಸರಿ, ಆಯ್ತು, ಅದ್ ಆಮೇಲೆ ಮಾತಾಡೋಣ. ಸೊ ಅದಾದ್ಮೇಲೆ ಏನಾಯ್ತು? ಅದ ಏನ್ ಮಾಡ್ಬಿಡ್ರಿ, ನನ್ ಮಗನ್ಗೆ ಚಿಕ್ಕ ಹುಡುಗಿ ತಲೆ ಹಿಡ್ಕೊಂಡ್ಬಿಟ್ಟವಳಿ. ಅರ್ಥ ಆಗ್ಲಿಲ್ಲ. ಚಿಕ್ಕ ಮಗ, ನನ್ ಮಗ ಒಂದು 12 ವರ್ಷದ ಹುಡುಗಿ ಐತೆ, ಒಂದು 13 ವರ್ಷದ ಹುಡ್ಗ ಅವನಿ. ಅವ್ರಿಗೆ ಅವ್ರ ಅಪ್ಪನ್ನ, ಹುಡ್ಗಾರ ಅಪ್ಪನ್ನ ಚಿಕ್ಕ ಮಗಳಿಗೆ ತಲೆ ಹಿಡ್ಕೊಂಡ್ಬಿಟ್ಟವಳೆ. ಒಂದ್ ನಿಮಿಷ, ಹುಡುಗಾರ ನನ್ಗೆ ಅರ್ಥ ಆಗ್ತಿಲ್ಲ. ಈಗ ಒಂದ್ ಹುಡುಗಿನ ಮದುವೆ ಮಾಡಿ ಕಳಿಸೋದ್ರಿ, ಆಯ್ತಾ? ಹೌದು. ಚಿಕ್ಕರು 15 ವರ್ಷದ ಹುಡುಗಿನ ನನ್ನ ಮಗನ್ಗೆ ತಲೆ ಹಿಡ್ಕೊಂಡ್ಬಿಟ್ಟವಳೆ. ಅಂದ್ರೆ ಪ್ರೀತಿಸ್ಬಿಟ್ಟಾರೆ ಅಂತ? ನಿಮ್ ಮಗ ಆ ಹುಡುಗಿನ ಇಷ್ಟಪಟ್ಬಿಟ್ಟಾನೆ ಅಥವಾ ಆ ಹುಡುಗಿ ಈ ಹುಡುಗನ ಇಷ್ಟಪಟ್ಬಿಟ್ಟಾರೆ ಅನ್ನೋ ಅರ್ಥ? ಅವನು 45 ವರ್ಷದ ಹುಡುಗ, ಇವಳು 15 ವರ್ಷದ ಹುಡುಗಿ. ನಿಮ್ ಮಗ 45 ವರ್ಷದನ? ಹೌದು ಸರ್. ಮದುವೆ ಆಗಿತ್ತು? ಮದ್ವೆ ಆಗಿ 2 ಮಕ್ಳು, 13 ವರ್ಷದನು ಒಬ್ಬ ಮಗ, 11 ವರ್ಷದ ಒಂದು ಹುಡುಗಿ. ಓಕೆ. ನಿಮ್ಮ ಮಗ ಈ ನಿಮ್ ಜೊತೆ ಇದ್ದ ಫ್ಯಾಮಿಲಿ ಏನದ 15 ವರ್ಷದ ಹುಡುಗಿ ಅಥವಾ ಅವ್ರ ಮನೆತನದಲ್ಲಿ ಅವ್ರ ಮನೇಲಿರೋ 15 ವರ್ಷದ ಹುಡುಗಿ ಜೊತೆ ಪ್ರೀತಿ ಬೆಳೆದಿತ್ತು? ಇವಳು ಇಷ್ಟಪಟ್ಟಿಲ್ಲ, ಇವಳೇ ಮೇಲ್ ಬಿದ್ದಿರೋದು ಸರ್ ಗುರುಜಿ. 15 ವರ್ಷದ ಹುಡುಗಿ ಹಂಗೆಲ್ಲ ಮಾಡ್ತಾಳ? ಅಯ್ಯೋ, ಆ ಹುಡುಗಿ ಆಡ್ತಿದ್ ನೋಡಿರೋ ಊರ್ ಜನ ಎಲ್ಲ ಏನಂದ್ರು ಗೊತ್ತಾ ಗುರುಜಿ, ಇವಳು ಇರಲ್ಲ ಅನ್ನೋಳು. ನಮ್ಗೂ ಹೇಳೋರು, ನಾನ್ ಅವ್ರ ಹಂಗ್ ಹೇಳಿನಿ, ಈ ಮುಂದೆ ಇವಾಗ್ಲಿಂದ ಬಗ್ಸು ಅಲ್ಲಿ ನೋಡೋದು ಗಂಡು ಹುಡ್ಸೋಕೆ, ಅಕ್ಕ ಹೊಡಿಯೋದು ಗಂಡು ಹುಡುಗ ನಿಂತ್ಕೊಳ್ಳೋದು, ಒಂದ್ ಮಾಡ್ತಿರ್ಲಿಲ್ಲ ಗುರುಜಿ. ನಾವು ತಿಂದುಂಡ್ ಮನೆಗೆ ನಮ್ಗೆ ಬಗಿತಾರ, ಮಕ್ಳು ಎಂಡ್ರು ಅಲ್ರಿ ಅವ್ರೆ, ಇವ್ರಿಗೂ ನನ್ ಮಗನ್ಗೆ ಈ ತರ ಮಾಡ್ತಾರೆ, ನನ್ ಕನ್ಸ್ನಲ್ಲೂ ಕಟ್ಟಿರ್ಲಿಲ್ಲ ಗುರುಜಿ. ಓಕೆ, ನಿಮ್ ಮಗನ್ಗೆ ಏನ್ ಮಾಡಿದ್ರು ಅಂತ? ಡಿಮ್ಮಿಸ್ಗೆ ಆಗ್ಬಿಟ್ಟಳೆ, ಡೆಲಿವರಿ ಆಗತಕ್ಕ ಹೇಳಿದ್ರು, ಯಾರು ಹೇಳಿದ್ರು ಕೇಳಿಲ್ಲ ಗುರುಜಿ. ಇವಳು ಒಂದ್ ನಿಮಿಷ. ಈಗ ನಿಮ್ಮ ಮಗನಿಂದ ಈಕೆ ಗರ್ಭಿಣಿಯಾಗಿದ್ದಾಳೆ? ಆಗಿದ್ದಾಳೆ. ಬಟ್ ನಿಮಗದು ಗೊತ್ತಿಲ್ಲ? ನಮ್ಗೆ ಇವಳು ಡೇಟ್ ಆಗೇ ಇಲ್ಲ ಅಂತ ಹೇಳ್ತಾಳೆ ನಮ್ಮ ಹತ್ರ ಮುಚ್ಕೊಂಡು.
ಇಷ್ಟು ಸ್ನೇಹ ಇದ್ದು ನನ್ನ ಹೊಟ್ಟೆ ಒಳಗೆ ಹುಟ್ಟಿದ್ಲಿ ನಮ್ಮ ಮಗಳು ಅನ್ನೋ ತರ ಮಾಡಿದೀನಿ. ನಾನು ಎಲ್ಲರಿಗೂ ಮಾಡ್ತಾ ಇದ್ದೀನಿ, ಇಂಥ ತಕ್ಕನು ಮಾಡಿದ್ದೀನಿ. ಆಮೇಲೆ ಈ ವಿಮರ್ಶೆ ಆಗ್ಬಿಟ್ರು. ನಾನ್ ಹೇಳ್ದೆ, ನೀನ್ ಹೇಳ್ದೆ, ಕುಂಡ್ರಿಸ್ಕೊಂಡು ನಮ್ಮ ಮನೆಯೊಳಗೆ ಊಟಕ್ಕೆ ಇಕ್ಬಿಟ್ಟು ಕೇಳ್ದೆ. ನಾನೇ ಕರ್ಕೊಂಡು ಹೋಗ್ತೀನಿ ಕಣಮ್ಮ, ಹೆಚ್ಚು ಕಡಿಮೆ ಆಗ್ಬಿಟ್ಟದೆ ಏನೋ ಅಂತಂದ್ರೆ, ಇಲ್ಲ ಗೆಡ್ಡೆ ಬೆಳ್ಕೊಂಡ್ಬಿಟ್ಟದೆ ಹಿಂಗೆ ಕಥೆ ಕಲ್ಬಿಟ್ರು ಗುರುಜಿ. ಅಂದ್ರೆ ನಿಮಗೆ ಯಾವಾಗ ಈಕೆ ಬಿಮನ್ಸಿ ಅಂದ್ರೆ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಮಗನಿಂದ ಏನೋ ಇಂಥದ್ದು ಎಡವಟ್ಟುಗಳು ಆಗಿದಾವೆ ಅಂತ ಗೊತ್ತಾಯ್ತು, ತೆಗಿಸ್ತೀನಿ ಕಳಿಸು ಅಂತ ನೀವು ಕೇಳಿದ್ರಿ? ಇಲ್ಲ ಆತರ ಕೇಳಿ ನಮ್ಮ ಮಗ ಈ ತರ ಮಾಡೇನಂತ ನಮ್ಗೆ ಕನ್ಸ್ನಲ್ಲೂ ಗೊತ್ತಿಲ್ಲ. ಅಯ್ಯೋ, ಅಂದ್ರೆ ಆ ಟೈಮಲ್ಲಿ ನಿಮ್ಮ ಮಗ ಇದಕ್ಕೆ ಅಂತ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ. ನಾವು ಇವ್ದು ದೊಡ್ಡ ಹುಡ್ಗಿದೊಂದು ಬಚಾವ್ ಮಾಡ್ದೆ. ಇದು ನನ್ ತಾಯಿ ನೀನೇ ಹೂವ ಕಣವ ಅಂದ್ಲಲ್ಲ, ನಾನೇ ಮಗಳು, ನಾನ್ ಮೌನ್ ತೋರ್ಸ್ಬಿಟ್ಟೆ. ನನ್ನೇ ತಾಯಿ ಸರಿ ನೋಡ್ಕೊಂಡಿದ್ಯಲ್ಲವ ಅಂದಿದ್ಕೆ ನಾನೇ ಮಾಡ್ದೆ. ಓ ಇಷ್ಟೊಂಥರ ನೆಮ್ಮದಿ ಒಳ್ಳೆ ತಾಯಿ ಅಂತ ತಿಳ್ಕೊಂಡ್ಮೇಲೆ ನಾ ಮೋಸ ಮಾಡಕ್ಕಾಗುತ್ತಾ ಗುರುಜಿ? ಅದಕ್ಕೇನಂದ್ರಿ ನೀವು? ಈಗ ಯಾರು ಬ್ಯಾರ್ಯಾರು, ನಾನು ಹಿಂಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ಲು ಇನ್ನೊಬ್ಳು, ಅವಳು ನಾನು ಕರ್ಕೊಂಡ್ ಹೋಗ್ತೀವಿ, ಏನು ಹೆಚ್ಚು ಕಡಿಮೆ ಆಗಿದ್ರೆ ಇದನ್ನ ಏನೋ ಒಂದ್ ಗತಿ ಮಾಡ್ಬಿಡೋಣ ಅಂತಂದ ಗುರುಜಿ. ಒಪ್ಲಿಲ್ಲ. ಗತಿ ಅಂದ್ರೆ ಏನ್ ಅರ್ಥ? ಅದು ತಗ್ಸಾಕ್ಬಿಡೋಣ ಅಂತ ಮಾಡಿದ್ವಿ. ತಗ್ಸಾಕೋಣ ಅಂತ? ಹೌದು. ಹುಡುಗಿಗೆ 15 ವರ್ಷ ಅವಾಗ? 15 ವರ್ಷ. ಮಾನ ಮರ್ಯಾದೆ ಉಳ್ಕೊಂತದಲ್ಲ, ಯಾರ್ದನ ಆಗಿರ್ಲಿ ಮಾನ ಮರ್ಯಾದೆ ಉಳ್ಕೊಳೋದಲ್ಲ. ಬಟ್ ದುರಂತ ಅಂದ್ರೆ ಅದು ನಿಮ್ಮ ಮಗನಿಂದ ಆಗಿರೋದು ಅಂತ ನಿಮ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ? ಆಸ್ಪತ್ರೆಗಳು ಡೆಲಿವರಿ ಆಗತಕ್ಕೂ ನಮಗೆ ಗೊತ್ತಿಲ್ಲ. ಸರಿ ಆಯ್ತು, ನೀವ್ ಹಂಗ್ ಕೇಳಿದ್ರಿ, ಆ ತಾಯಿ ಏನಂದ್ರು? ಇಲ್ಲ ನಾನು ಎಕ್ಸಾಮ್ ಬರೀಬೇಕು, SSC ಫೇಲ್ ಆಗ್ಬಿಡ್ತಾಳೆ, ಎಕ್ಸಾಮ್ ಬರ್ದ್ಮೇಲೆ ನಾನೇ ಕರ್ಕೊಂಡಿದ್ದೀನಿ. ನಾವು ರವ್ಗೆ 1 ವಾರ ಮನಿಕೊಂಬಿಟ್ಲು. ರವ್ವಾಗ ಗಂಟ್ಲು ಊದ್ಕೊಂಡ್ಬಿಟ್ಟು ಮನಿಕೊಂಬಿಟ್ಲು. ಮದುವೆ ದುಡ್ಡು ಕೊಡ್ಸಿದ್ದಾಯ್ತು, ಇನ್ನೊಂದು ದುಡ್ಡು ಕೊಡ್ಸಿದ್ದಾಯ್ತು, ಎಲ್ಲಾ ಆಯ್ತು, ತಿರ್ಗಂಚಿ ಮಾಡಿದ್ದಾಯ್ತು. ನಾನು ನನ್ನ ಸೊಸೆ ನಿಂತ್ಕೊಂಡ್ ಮದ್ವೆ ತಿರ್ಗಂಚಿ ಎಲ್ಲಾ ಮುಗಿಸ್ಕೊಂಬಂದ ಗುರುಜಿ. ದೊಡ್ಡ ಮಗಳದು ದೊಡ್ಡ ಮಗದ್ದು. ಒಬ್ರು ನಿನ್ನ ನೆಂಟ್ರು ಬರ್ಲಿಲ್ಲ, ಕೊಡ್ತೀವಿ ಅಂದ್ರೆ ದುಡ್ಡು ಕೊಡ್ಲಿಲ್ಲ. ನಮ್ ಮನೆಯಿಂದ ಪಾತ್ರ ಸಾಮಾನು ಹಾಕೊಂಡೋಗಿ, ನಮ್ ಮನೆಯಿಂದ ಗಳ ಚಪ್ರ ತಗೊಂಡೋಗಿ ಎಲ್ಲಾ ಮಾಡ್ಕೊಂಬಂದು ಒಂದ್ ಈಟು ಗುರ್ತಿಲ್ ಬರ್ದಂಗ ಆಗ್ಬಿಡ್ತಿಲ್ಲ ಗುರುಜಿ. ಬೇಜಾರಾಗೋಗ್ಬಿಡ್ತು ಗುರುಜಿ ನಮ್ ಕಷ್ಟ. ನನ್ ಮಕ್ಳು ನನ್ ಸೊಸೆ ಎಲ್ಲ ಹಚ್ಚಾಡ್ಬಿಟ್ರು ಗುರುಜಿ. ಅಂತ ತಕ್ಕ ನಿಂಗ್ ಮಾಡವ್ ನಿನ್ ಮಗ ನನ್ ಮಗಳು ಅಂತ ಹೇಳಿಲ್ಲ ಗುರುಜಿ. ಅಷ್ಟ್ ಕತ್ರ ಮಕ್ಳು ನೆತ್ತಿಗೆ ಗೊತ್ತಾಗ್ಲಿವ ಗುರುಜಿ. ಆಯ್ತು ನಾನು ಅದು ಮಾತಾಡ್ತೀನವ. ಈಗ ಆಕೆ ಅವ್ರ ತಾಯಿ ಹುಷಾರಿಲ್ದಾಗ ಮಲ್ಕೊಂಡ್ರು, ಹೌದಲ್ವಾ? 1 ವಾರ. ಅಲ್ಲಿಂದ ಏನಾಯ್ತು? ಆಸ್ಪತ್ರೆ ಕರ್ಕೊಂಡು ಹೋಗೋದು, ನಾನು ಹೋಗಿ ಅವ್ರು ಹುಡುಗರು ಪಡಗರು ಎಲ್ಲ ಹಿಂಗೆ ಕರ್ಕೊಂಡು ನಾವು ಸ್ವಾಸನೆ 1 ತಿಂಗಳು ತಿರುಗಳು ಗುರುಜಿ. ಏನವ? ನಾನ್ ಸೊಸೆನೂ 1 ತಿಂಗಳು ಕರ್ಕೊಂಡು ಹೋದ್ಲ ಅವಳನ್ನ ಆಸ್ಪತ್ರೆಗೆ. ಆ ತಾಯಿನ? ಆ ತಾಯಿನುವ ಮಗಳನ್ನುವ. ಮಗ್ಳಿಗೆ ಏನಾಗಿತ್ತು? ಟೈಫಾಯ್ಡ್. 1 ತಿಂಗಳು ಟೈಫಾಯ್ಡ್ ಬಿಡ್ಲಿಲ್ಲ. ಅಂದ್ರೆ ಈ ಗರ್ಭಿಣಿಗೂ? ಗರ್ಭಿಣಿಗೂ. ಅದು ಡಾಕ್ಟ್ರು ಹೇಳಿಲ್ಲ ನೋಡಿ ಗುರುಜಿ. ಅದು ಡಾಕ್ಟ್ರು ಹೇಳಿಲ್ಲ. 1 ತಿಂಗಳು ಅಂತ ಜ್ವರ ಹೊಡೆದವೆ, ಮಾತಾಡೋಂಗಿಲ್ಲ, ಅದಕ್ಕೂ ಹೋಗಿಲ್ಲ. ಎಂತ ಕಲ್ಲು ಮನ್ಸು ಗುರುಜಿ. ಪಕ್ಕದಲ್ಲಿ ಮನೆಕಂತಲ್ಲ ಹೂವ 9 ತಿಂಗಳ ತಕ್ಕ ನೋಡ್ಕೊಂಡು ಇವ್ಳು ಎಂತ ತಾಯಿ ಆಗ್ಬೇಕು ಅಂತ ಇದ್ಲ ಇವಳು, ಇಲ್ಲ ಈ ತರ ಮಾಡ್ಬೇಕು ಅಂತ ಇದ್ಲ ಗುರುಜಿ. ಓಕೆ ಆಯ್ತು. ಈಗ ಅವ್ರ ಆಸ್ಪತ್ರೆಗೆಲ್ಲ ಅವ್ರನ್ನ ತೋರ್ಸುದ್ರಿ, ಆಯ್ತಾ? ಹೌದು. ನಾನ್ ಸೊಸೆ ಕರ್ಕೊಂಡೋಗ್ಲಿ, ಇವಳು ನಾನ್ ಕರ್ಕೊಂಡು 15 ದಿವಸ ಓಡಾಡ್ದೆ, ಆಗ್ಲಿಲ್ಲ ಗುರುಜಿ. ನಿಮ್ ಸೊಸೆ ಕರ್ಕೊಂಡು ಹೋದ್ರ? ಅದಕ್ಕೆ ನನ್ ಸೊಸೆ ಆ ಹುಡ್ಗಿ ಓಡಾಡ್ಸಿ 1 ತಿಂಗಳು, ಇವಳು ನಾನ್ ಓಡಾಡ್ಸ್ತೆ. ಓಕೆ. ಅವ್ರವನ್ನ ಓಡಾಡ್ಸ್ತು ಗುರುಜಿ. ಏನ್ ಮಾಡಿಳು ಇವಳು, 1 ವಾರ ಆಯ್ತು, 15 ದಿವಸ ಆಯ್ತು, ಜಾಸ್ತಿ ಊದ್ಕೊಂಡ್ಬಿಟ್ಟು ಗಿಟಿಕೊಂಡ್ಬಿಟ್ಟು ಅವ್ರ ಅಂಡ್ರೆಸ್ ಒಳಕ್ ಹೋಗ್ದಂಗ ಆಗ್ಬಿಡ್ತು. ಯಾರಿಗೆ? ಅವ್ರವಂಗೆ. ಓಕೆ, ಸೀರಿಯಸ್ ಆಯ್ತು ಅಂತ? ಸೀರಿಯಸ್ ಆಗೋಯ್ತು. ಅವಾಗ ಮನಗಿದ್ದೀನಿ ಗುರುಜಿ. 1 ಗಂಟೆ ರಾತ್ರಿ ಚಂದನ ಹೋಗ್ಬಿಟ್ಟು ಬಂದು ನೋಡ್ಕೊಂಡ್ಬಂದು ಮನಗಿದ್ದೀನಿ. ಹೋಗ್ರಿ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಬಂದು ಮನಗಿದ್ದೀನಿ. ದುಡ್ಡಿಲ್ಲ ಗುರುಜಿ ಅವ್ರ ಹತ್ರ. ಮನೆಗ್ 1 ಮೇಕೆ ಇತ್ತು, ಮಾರ್ಬಿಟ್ಟು ನನಗ್ ಹುಷಾರಿಲ್ಲ ತೋರ್ಸೋಣ ಅಂತ ಮಡಗಿದ್ದೆ ಗುರುಜಿ. ಏನಿತ್ತು? ಮೇಕೆ ಇತ್ತು ಮನೆಗ್. ಓಕೆ, ಅದನ್ನ ಮೇಕೆ ಮಾರಿಬಿಟ್ಟು ತೋರ್ಸೋಣ ಅಂತ? ದುಡ್ಡು ಮಡಿಕೊಂಡು ಒತ್ತನ ಮಾರ್ದೆ. ಓಕೆ, ನಿಮ್ಮಲ್ಲಿ ಇದ್ದಿದ್ದು ಮಾರಿಬಿಟ್ಟು ಆ ದುಡ್ಡು ಮಡಗಿದ್ರಿ ನೀವು ನಿಮ್ಮ ಮನೇಲಿ? ಮಡಗಿದ್ದೆ. ಹುಷಾರಿರ್ಲಿಲ್ಲ ನನಗೆ, ಸೊಂಟ ನೋವು ಉಂಟಿದ್ದೆ, ತೋರ್ಸ್ಕೊಂಬ ನೀನು ಸ್ಕ್ಯಾನಿಂಗ್ ಯಾಸಾರ ಮಾಡ್ಸ್ಕೊಂಡು ನಮ್ಮ ಯಜಮಾನಪ್ಪ ಹೇಳಿದ್ರು. 1 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಗುರುಜಿ. ಮಂಚದ ಮೇಲಿಂದ ಕೆಳಗೆ ಬಿದ್ದೋಗ್ಬಿಟ್ಟೆ ನಾನು. ಏನಂತ ಮಾಡಿದ್ರು ಅವ್ರು? ಜಾಸ್ತಿ ಸೀರಿಯಸ್ ಆಗಿರಂತ ಮಾಡಿದ್ರು. ನಾನ್ ಸತ್ತೋಗ್ಬಿಟ್ಲು ಅಂತ ನಾ ಮಂಚದಿಂದ ಕೆಳಗೆ ಎದ್ದೊಳಕ್ ಹೋದ್ನಲ್ಲ, ಬೈಕ್ ಬಿದ್ದೋಗ್ಬಿಟ್ಟೆ ಕೆಳಗೆ. ನೀವ್ ಅಂದ್ಕೊಂಡ್ರೆ ಸತ್ತೇ ಹೋಗ್ಬಿಟ್ಟಿದ್ದಾರೆ ಅಂತ?
ಸತ್ತೋಗ್ಬಿಟ್ರಳೆ. ಸಾಯಂಕಾಲ ಸ್ನಾನ ಇದಾಗಿತ್ತಲ್ಲ, ಸತ್ತೋಗ್ಬಿಟ್ರಿ ಮುಂಡೆ ಅಂದ್ಬಿಟ್ಟು. ಆಮೇಲೆ ಅಜ್ಜಿ ಏನು ಆಗಿಲ್ಲ ಕಣಜ್ಜಿ, ಮಾತಾಡ್ತಾ ಇಲ್ಲ ಕಣಜ್ಜಿ ಅಂದ್ರೆ. ಅವಾಗ ಎದ್ದು ಕೆಳಗ್ ಬಿದ್ದಳು. ನಮ್ಮ ಯಜಮಾನಪ್ಪನ ಎಬ್ಬಿಸ್ತೀಯಪ್ಪ, ಈಗ ಆಸ್ಪತ್ರೆಗೆ ಹೋಗ್ತೀವಿ ಅಂತಾರೆ, ದುಡ್ಡಂತ ಕೊಡಲ್ನೇನಪ್ಪ. 12 ಗಂಟೆ ರಾತ್ರಿ ದುಡ್ಡು ಯಾರನ್ನ ಕೊಡ್ತಾರ ಗುರುಜಿ? ಅಲ್ಲ, ಕೊಡ್ತಾರ? ಕೊಡಲ್ಲ ಅನ್ನೋದು ಒಂದು ನಂಬಿಕೆ ತಾಯಿ ಸಮನ ಅಲ್ವಾ. ಅವಾಗ ತಾನೇ ಕೊಟ್ಟು ಬೆಳಿಗ್ಗೆ 6 ಗಂಟೆ ತನಕ ಅಲ್ಲೇ ಇದ್ದು ಆಸ್ಪತ್ರೆ ಕಳ್ಸ್ಬಿಟ್ಟು ಬಂದೆ ಗುರುಜಿ. ಮೈದನ್ ಫೋನ್ ಮಾಡಿ ಕರ್ಸ್ಕೊಂಡು, ಅವ್ರ ಮೈದಾನ ಬೆಂಗಳೂರಿಗೊಬ್ಬ ಕರ್ಸಿ ಕಾರ್ ತಗೊಂಬರಪ್ಪ, ಇವು ಶಾನ ಸೀರಿಯಸ್ ಆಗಿದೆ ಮತ್ತಿಗೆ ಅಂತ ಹೇಳಿ ಕರ್ಸಿ ಅವಾಗ ಬೆಳಿಗ್ಗೆ 6 ಗಂಟೆ ತನಕ ಕಳ್ಸಿ ಅಲ್ಲೇ ಇದ್ದು ಬಂದೆ ಗುರುಜಿ. ದುಡ್ಡು ಕೊಟ್ಬಿಟ್ಟು 12,000 ರೂಪಾಯಿನ ಬಂದೆ. ಅವತ್ತು ರಾತ್ರಿ ಹೋದ್ರಲ್ಲ ಗುರುಜಿ, ಮನೆಗೆ ಡೆಲಿವರಿ ಆಗ್ಬಿಟ್ಟಿದೆ, ನೋವು ಬಂದ್ಬಿಟ್ಟಿದೆ ಆ ಹುಡ್ಗಿಗೆ. ಓಕೆ, ಅವ್ರ ಅಮ್ಮನ ಹತ್ತಕ್ ತಗೊಂಡು ಹೋದ್ಮೇಲೆ ಆಸ್ಪತ್ರೆಗೆ ಮಗಳು ಇಬ್ರು ಹೋದ್ರು. ಮಗಳು ಹೋಗಿದ್ರು. ಅವ್ವನ್ ತೋರ್ಸ್ಕೊಂಡ್ ಬಂದ್ರು. ಸ್ಕ್ಯಾನಿಂಗ್ ಮಾಡಿ ಏನು ಇಲ್ಲ, ಇದೇನು ಗಂಟ್ಲು ಸೀತು ಗಂಟು ಆದಂಗ ಆಗಿದೆ ಅಂತ ತೋರ್ಸ್ಬಿಟ್ಟು ಮಾತ್ರೆ ಇಂಜೆಕ್ಷನ್ ಕೊಟ್ಟು ಕಳ್ಸವ್ರೆ. ಬೆಳಿಗ್ಗೆ ಹೋಗಂತಿದ್ಗ ಅವ ಅನ್ಬಿಟ್ಟು ಕಡಿಮೆ ಆದ್ರು ಹೋಗೋಣ ಅನ್ಬಿಟ್ಟು ಮನೆಗ್ ಹೋಗ್ಯವ್ರಿ. ಮನೆಗೆ 1 ಗಂಟೆ ರಾತ್ರಿ 12:30 11:00 1 ಗಂಟೆಲಿ ನೋವು ಕಾಣಿಸ್ಕೊಂಡೈತೆ ಗುರುಜಿ ಹುಡುಗಿಗೆ. ಚಿಕ್ಕಮ್ಮ ರೂಮಲ್ಲಿ ಮನ್ಗ್ಯಾರ, ಇವ್ರಿಬ್ರು ಒಂದ್ ರೂಮಲ್ಲಿ ಮನ್ಗಿದ್ರಲ್ಲ, ಎಲ್ಲ ಅಲ್ಲೇ ಆಗೋಗ್ಬಿಟ್ಟೈತಿ. ಅಲ್ಲೇ ಮಗುನೂ ಆಗಿದೆ? ಇಲ್ಲ, ಜಾಸ್ತಿ ನೋವು ಆಗ್ಬಿಟ್ಟಿದೆ. ಅವಾಗ ಅಷ್ಟೊತ್ತಾಗ ಹೆಂಗ್ ಕರ್ಕೊಂಡ್ ಹೋಗ್ತಾರಂತ ತಡ್ಕೊಂಡ್ ಸಾಯಿಂತ ಇವಳು ಹೊಡೆದು ಬಡ್ದು ಒಳಗಡೆ ಹಂಗಾಯ್ತು ಹಿಂಗೆ ಐತಲ್ಲ, ಕಂಡು ಉಂಡು ಅಂತಂದ್ರೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ. ಬಂದ್ರೆ ಅವ್ರ ತಾಯಿಗೆ ಅಷ್ಟೊತ್ತಿಗೆ ಇದಕ್ಕೆ ಯಾರು ಕಾರಣ ಅಂತ ಅವ್ರ ತಾಯಿಗೆ ಗೊತ್ತಿತ್ತ ಅಷ್ಟೊತ್ತಿಗೆ? ಇಲ್ಲ ಗುರುಜಿ, ತಾಯಿಗೂ ಗೊತ್ತಿಲ್ಲ ಅದು. ಅವರು ಒಳಗಡೆ ಏನೇನ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ ಗುರುಜಿ, ನಮ್ಗೆ ಹೇಳಿಲ್ಲ ಒಟ್ಟಿನಲ್ಲಿ. ಓಕೆ, ಬಟ್ ನಿಮ್ಗೆ ಅನ್ಸೋ ಪ್ರಕಾರ ತಾಯಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತಾ? ಅವ್ರಿಗೆ ಗೊತ್ತೈತಿ ಅಂತ ನಮ್ಗೆ ಇವಾಗ ಜನೆಲ್ಲ ಹೇಳೋದು. ಅವರು ದುಡ್ಡು ಬರ್ಲಿ ಬಿಡು, ಏಜ್ ಆಗಿಲ್ಲ ಅಂದ್ಬಿಟ್ಟು ಮಡಿಕೊಂಡವ್ರೆ. ಓಕೆ, ಅದನ್ನ ಮೇಲೆ ಮಾತಾಡೋಣ. ಸೊ ಈಗ ಅವ್ರಿಗೆ ನೋವು ಬಂತು, ಅವ್ರ ತಾಯಿ ಹೊಡೆದು ಬಡ್ದು ಮಾಡಿ ಬೆಳಗ್ಗೆ 5 ಗಂಟೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮಹಿಳಾ ಸಂಘ ಐತಲ್ಲ ಬೆಂಗಳೂರಲ್ಲಿ, ಮಹಿಳಾ ಸಂಘ. ಓಕೆ, ಮಹಿಳಾ ಸಂಘ ಆಸ್ಪತ್ರೆ ಪಕ್ಕದಲ್ಲಿ ಐತಿ ಬೆಂಗಳೂರಲ್ಲಿ, ಮಾರ್ಕೆಟ್ ತವ. ಅಲ್ಲಿಗೆ ಹೋದ್ರು, ಡೆಲಿವರಿ ಆಯ್ತು. ಇವ್ ಏಜ್ ಆಗಿಲ್ವಲ್ಲ ಅಂತ ತಕಲು ಎಲ್ಲಾರ ಮೇಲೆ ಹೇಳಿದ್ರೆ, ಇವ್ರು ಅಲ್ಲ ಹೆಣ್ಮಕ್ಳಿಗೆ ಅಷ್ಟೊಂಥರ ಭಯಂಕರ ಇಲ್ದಂಗ್ ಬುದ್ಧಿ ಕಳ್ಸ್ಯಾರ ಗುರುಜಿ. ತಪ್ಪ ಅನ್ಸುತ್ತೆ. ಒಂದ್ ನಿಮಿಷ, ನೀವು ಆಯ್ತು 9 ತಿಂಗಳಾದ್ಮೇಲೆ ಹುಡುಗಿಗೆ ಮಗು ಆಯ್ತು ಅಂತಲೇ ಅಂದ್ಕೊಳ್ಳ, ಆಯ್ತಾ? ಆ ಸಮಯದಲ್ಲಿ ಅವ್ರ ತಾಯಿಗೆ ಒಳಗಡೆ ಕುತಂತ್ರ ಏನಿತ್ತು ಬಿಟ್ಬಿಡೋಣ. ಬಟ್ ನಿಮಗ್ ಗೊತ್ತಾಯ್ತಿರ್ಲ್ವ ಇದ್ಯಾಕೋ ಹೊಟ್ಟೆ ಮುಂದಕ್ಕೆ ಬಂದಿದ್? ನಿಮ್ಗೆ ಅಲ್ಲ, ನಮ್ಮನಿಗೆ ಬಂದು ಈ ತರ ಮಾಡ್ಕೊಂಡೋಗಳು ನಮ್ಗೇನ್ ಗೊತ್ತಿಲ್ಲ. ಒಂದ್ ನಿಮಿಷ, ನಿಮ್ಮನೆದು ನಿಮ್ಮ ಮಗುಂದು ನಾನು ಹೇಳ್ತಾ ಇಲ್ಲ. ಅವಳ ದೇಹದಲ್ಲಿ ಏನೋ ಬದಲಾವಣೆ, ನಿಮ್ ಮುಂದೆಲೆ ಓಡಾಡ್ತಿದ್ ಹುಡುಗಿ ಅಲ್ವಾ, ಇದೇನಿದು ಅಂತ ನಿಮ್ಗೆ ಡೌಟ್ ಬರ್ಲಿವಾ? ಇಲ್ವಾ? ಎಲ್ಲ ಡೌಟ್ ಬಂದ್ ಹೇಳ್ರಿ, ಕೇಳಿಲ್ಲ ಗುರುಜಿ. ನಿಮ್ಮ ಮಗಂದು ವಿಚಾರ ಅಲ್ಲ, ನಿಮ್ಮ ಮಗಂದು ಆಮೇಲೆ ಮಾತಾಡೋಣ. ಬಟ್ ಅವಳ ದೇಹ ಬೇರೆಯವ್ರದ್ದು ಅಂತ ಹೇಳಿದ್ರು ನಂಬ್ಲಿಲ್ಲ. ನನ್ನ ಮಗಂದು ಅಂತ ಹೇಳೋದಲ್ಲ, ಬೇರೆಯವ್ರದ್ದು ಇನ್ನೊಬ್ರು ಮೆಸಿಡೆ ಆಗಿಲ್ಲ ಅಂತ ಹೇಳ್ತಾವಳಲ್ಲ, ಅಂತ 30 ಸಾವಿರ ಮುಂದೆ. ಸೊ ಏನೋ ಗೆಡ್ಡೆ ಅಂದ್ರು, ಮೆಸಿಡೆ ಆಗಿಲ್ಲ, ಹೆಂಗಾಯ್ತು? ಆಯ್ತು. ಅವ್ರ ಅಕ್ಕನ ಮನೆಗೆ ಮೆಸಿಡ್ ಆಗ್ಯಾಳ, ಇವಳಿಗೆ ಗೊತ್ತಿಲ್ವಂತೆ. ಮಗಳು ಹೇಳ್ದಂಗ ಇರ್ತಾರ ಗುರುಜಿ. ಆಯ್ತು, ಮಗು ಆಯ್ತು. ಆಮೇಲೆ ಮಗ ಆದ್ಮೇಲೆ ಗೊತ್ತಾಗಿದ್ದು ನನ್ನ ಮಗ ಅಂತ ಗುರುಜಿ. ಯಾರು ಹೇಳಿದ್ದನ್ನ? ಅಲ್ಲೇ ರಿಪೋರ್ಟ್ ಅಲ್ಲಿ ಬಂತು ಅಂತ. ಆಮೇಲೆ ಡಿಸ್ಚಾರ್ಜ್ ಮಾಡ್ಲಿಲ್ಲ ಗುರುಜಿ. ಡಿಸ್ಚಾರ್ಜ್ ಮಾಡಿದ್ರಾ? ಮಾಡ್ಲಿಲ್ಲ. ಅವಾಗ ಹೇಳಿದ್ಲ ಅವಳು. ಯಾರು? ಆ ಹುಡುಗಿ ಹೇಳಿದ್ದ, ಅವ್ರ ಅವ್ವ ಹೇಳಿದ್ದ? ಹುಡುಗಿ ಅವ್ವ ಗೊತ್ತಾಗಿಲ್ಲ ಹೇಳಕ್ಕೆ. ಅವನ್ ಮಗಳಲ್ವಾ ಹೇಳತಕ್ಕ ಅವ್ರ ಬುದ್ಧಿ. ಹೌದು, ನಿಮ್ಗೆ ಯಾರು ಅಂತ ಕೇಳಿದೆ ಅಷ್ಟೇ ಗುರುಜಿ. ಅಲ್ಲಿ ಆಸ್ಪತ್ರೆಗೆ ಡೆಲಿವರಿ ಆಯ್ತಲ್ಲ, ಅವ್ರು ಅಲ್ಲಿ ರಿಪೋರ್ಟ್ ನೋಡಿರಲ್ಲ, ರಿಪೋರ್ಟ್ ನೋಡಿದ ತಕ್ಷಣನೇ ಇವಳು ಹೇಳಿ ಕೇಳ್ಯಾರು, ಒತ್ತಿ ಹೇಳಿಲ್ಲ ಗುರುಜಿ. 10 ಜನದ ಮೇಲೆ ಹೇಳಿ
10 ಜನ ಮೇಲೆ 10 ಜನ ಮೇಲೆ ಹೇಳಿ ನಾನು ಸೌತ್ ಮುಂದೆ ಎಷ್ಟು ಜನ ಕೂತ್ಕೊಳ್ಳೋ ಗೊತ್ತಿಲ್ಲ. 10 ಜನನೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಬಂದ್ರು ಗುರುಜಿ. ಅವ್ರಿಗೆಲ್ಲ ನೋವು ಕೊಟ್ಟಿದ್ದು ನೋವು ಅಲ್ವಾ ಗುರುಜಿ? ಅಂದ್ರೆ ನಿಮ್ಮೂರವರೇ ಬೇರೆ ಬೇರೆಯವ್ರ ಮೇಲೆ? ಬೇರೆ ಬೇರೆ ಅವ್ರ ಹಟ್ಟಿರ ಮೇಲೆಲ್ಲ ಹೇಳಿದ್ದು, ಹಟ್ಟಿ ಜನ ಮೇಲೆ. ಓಹ್ ಓಕೆ ಓಕೆ. ಅಲ್ಲ ಅವ್ರು ಅಲ್ಲ ಮಾಡ್ರನ್ ಯಾರೋ ನೀನ್ ಹೋಗಿರೋದು ಯಾಕೆ ತಕೋ ಬೇರೆ ತವೆಲ್ಲ ಹೇಳಿ ಅವ್ರ ಮಾನ ಮರಿದಿಲ್ಲ ಕರ್ದ ಕಾಲದಲ್ಲಿ ಗುರುಜಿ. 10 ಜನನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರು. ಅವ್ರು ಎಷ್ಟೋ ಅಯ್ಯೋ ಅಪ್ಪ ಅಂದವ್ರೆ, ಅವ್ರು ಎಷ್ಟೋ ಅಯ್ಯೋ ಅಂದವ್ರೆ ಗುರುಜಿ. ನಿಮ್ ಮಗ ಎಷ್ಟನೇವನ್ ಅದ್ರಲ್ಲಿ? ಅದ್ರಲ್ಲಿ 11ನೇನು. ಬಟ್ ಅದೇ ಸತ್ಯ. ಬಟ್ ಮಗ ಏನಂದ ಆಮೇಲೆ? ಆಮೇಲೆ ಏನಂತ ಗುರುಜಿ ಹೇಳ್ದ, ಅವ್ರು ಡಿಸ್ಚಾರ್ಜ್ ಮಾಡ್ಲಿಲ್ಲ. ಅವಾಗ ಹೇಳ್ಬಿಟ್ಟು ಬಂದ್ಬಿಟ್ರು ಅವ್ರು. ಏನಂತ? ಇವ್ರು ಫೋನ್ ಮಾಡಿಬಿಟ್ಟು ಹೋಳೆ ಅವ್ವ ಇವಳು ಹೇಳಿಲ್ವಲ್ಲ, ಫೋನ್ ಮಾಡಿಬಿಟ್ಟು ನೀರ್ ತರಕ್ ಹೋಗೋಳೆ ಚೆಕ್ ಮಾಡಕ್ಕೆ. ವಾಯ್ಸ್ ಮೆಸೇಜ್ ಕಳ್ಸೋಳೆ ನನ್ ಮಗನ್ಗೆ, ನನ್ ಸೌತ್ ಮುಂಡೆ. ಏನಂತ? ಎಲ್ಲಾರ ಮೇಲೂ ಹೇಳ್ದೆ, ಯಾರು ನಂಬ್ತಾ ಇಲ್ಲ. ಅಣ್ಣ ಅನ್ನೋಳು. ಓಹೋ, ಈ ಎಲ್ಲಾರ ಮೇಲೂ ಹೇಳು ಅಂತ ನಿಮ್ ಮಗನೇ ಹೇಳ್ಕೊಟ್ಟಿದ್ದ? ಅವನಿಗೆ ಗೊತ್ತಿಲ್ಲ, ಇವು ಉಡ್ಸ್ಕೊಂಡು ಹೇಳಿರೋದು. ಓಕೆ, ನಿಮ್ ಮಗನ್ ಕಾಪಾಡೋಣ ಅಂತ. ಏನೋ ಗೊತ್ತಿಲ್ಲ, ಅವ್ರೇನ್ ಮಾತಾಡ್ಕೊಂಡ್ರ ಗುರುಜಿ. ಆ ದೇವ್ರು ಭಗವಂತನ ಸತ್ವ ನಮ್ಗೇನು ಗೊತ್ತಿಲ್ಲ ಗುರುಜಿ. ಅದೇನ್ ಗೊತ್ತಾಗ್ದಿದ್ದೇನಿದೀವ, ಬೇರೆಯವ್ರ ಮೇಲೆ ಹೇಳಿದಾರೆ ಅಂದ್ರೆ ನಿಮ್ ಮಗನ್ ಕಾಪಾಡೋದು ಅಂತಲೇ ಅನ್ಕೊಳ್ಳಿ. ಅನ್ಕೊಂಡಿದೀವಿ ನಾವ್ ಈಗ ಅನ್ಕೊಂಡ್ರೆ ಅಷ್ಟೇ, ಹೇಳಿದ್ಮೇಲೆ ಅನ್ಕೊಂಡಿದ್ದು. ಓದಿ ಹೇಳ್ಬೇಕಾದ ಅದು ಹೌದು. ಬಟ್ ಕಡೆಗೆ ಯಾವ್ದೂ ಆಗ್ಲಿಲ್ಲ ಅಂದಾಗ ನಿಮ್ಮ ಮಗನಿಗೆ ಅವರು ಮೆಸೇಜ್ ಮಾಡಿದ್ದಾರೆ. ಹೌದೌದು, ಅವರು ಆಗ್ತಾ ಇಲ್ಲ ಅಂತ. ಅವಾಗ ಡಿಸ್ಚಾರ್ಜ್ ಮಾಡ್ಲಿವಲ್ಲ. ಅಲ್ಲ ನಮ್ದು ಅಂತ ವರ್ಷಗಳದಲ್ಲ, ಇನ್ನೊಬ್ದು ಚೀಟದಲ್ಲ, ಎಲ್ಲ ಒಂದೇ ಅಲ್ವ ಗುರುಜಿ. ಆಯ್ತು, ಹೇಳ್ತಾಯಿ ಡಿಸ್ಚಾರ್ಜ್ ಮಾಡ್ದಿಲ್ದಾಗ ಇವ್ರು ನೀರ್ ತರಕ್ ಹೋಗಿದ್ಲಲ್ಲ, ಅವಾಗ ಇವ್ರು ಮಡಿಬಿಟ್ಟಿದ್ಲಲ್ಲ, ಬೇಗ ಬಂದ್ಬಿಟ್ಲಲ್ಲ, ಮೆಸೇಜ್ ಇದ್ ಮಾಡಕ್ ಆಗ್ಲಿಲ್ಲ ಇವಳಿಗೆ, ಡಿಲೀಟ್ ಮಾಡಕ್ ಆಗಿಲ್ಲ. ಅದ್ ತಕ್ಷಣ ಬಂದಾಗ ಈ ತರ ಮಾಡವ್ನೆ ಅಂದಾಗ ಅವಾಗ ಹಿಡ್ಕೊಂಡು ಲಾಸ್ಟ್ ತೀರ್ಮಾನ ಕೊಟ್ಬಿಟ್ಟು ಇವ್ನ ಹೆಸರು ಹೇಳಿ ಫೋನ್ ನಂಬರ್ ಕೊಟ್ಟಿ ಬಂದ್ರು ಗುರುಜಿ. ಅವ್ನ್ ಲಾರಿಗೆ ಹೋಗಿದ್ದ, ಲಾರಿಯಿಂದ ಬಂದ. ಒಂದ್ ನಿಮಿಷ ಈ ಯೂಟ್ಯೂಬ್ ಏನಾದ್ರು ಆನ್ ಮಾಡಿದ್ರೆ ಆಫ್ ಮಾಡುವ ಮೊದ್ಲು, ಇಲ್ಲ ಕರೆ ಕಟ್ ಆಗುದು. ನನ್ ಧ್ವನಿ ನನಗೆ ಕೇಳ್ತಾ ಇದೆ. ಯೂಟ್ಯೂಬಾ ಅಂದ್ರೆ ಅಲ್ಲಿ ಏನಾದ್ರು ಆನ್ ಮಾಡ್ಕೊಂಡಿದ್ದೀರಾ ಯೂಟ್ಯೂಬಾ, ಅಥವಾ ಆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಮಾಡುವ, ಆಮೇಲೆ ನೋಡ್ಬೋದು ನೀವು. ಆಯ್ತು, ನಿಮ್ ಮಗನ್ ನಂಬರ್ ಕೊಟ್ಟು ಇವ್ರೆ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು. ಹೌದು, ಡಿಸ್ಚಾರ್ಜ್ ಮಾಡ್ಕೊಂಡು ಅವತ್ ಬಂದ್ರು, ನಮ್ಮೂರಿಗೆ ಬರ್ಲಿಲ್ಲ. ಅಷ್ಟೊತ್ತಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತಾ? ಆಯ್ತು, ಕಂಪ್ಲೇಂಟ್ ಕೊಟ್ಟಿಕ್ಕೆ ಬಂದ್ಬಿಟ್ರಲ್ಲ ಪೊಲೀಸ್ನವರು ನಿಮ್ಮಂತಕ್ಕೆ. ಅಲ್ಲಿಂದ ಪೊಲೀಸ್ ಸ್ಟೇಷನ್ ಇಂದ ಕಂಪ್ಲೇಂಟ್ ಬರ್ತಿದ್ದಂಗೆ ನಮ್ಮೂರ್ ಕುದೂರ್ಗ್ ಬಂದ್ಬಿಡ್ತದೆ. ಕುದೂರು ಸುಬ್ನಳ್ಳಿ ಪಕ್ಕ ಕುದೂರ್ ಇದೆಯಲ್ಲ, ಕುದೂರ್ ತಕ್ ಬಂದ್ಬಿಡ್ತದೆ. ನಮ್ದು ಪೊಲೀಸ್ ಸ್ಟೇಷನ್ ಅಂದ್ರೆ ಕುದುರೆಯ. ಆಯ್ತು, ಹೇಳುವ. ಅವ್ರು ಬಂದು ಇಲ್ಲಿ ಚೆಕ್ ಮಾಡಿದ್ರು, ಇಲ್ಲಿ ಇರ್ಲಿಲ್ವಲ್ಲ, ಅವ್ನು ಲಾರಿಗೆ ಹೋಗಿದ್ನಲ್ಲ, ಲಾರಿಗೆ ಬರೋದಕ್ಕೆ ಕಾಯ್ದ್ರು ಹಿಡ್ಕೊಂಡು ಹೋದ್ರು ಗುರುಜಿ. ನಮ್ದು ಮಾನ ಮರ್ಯಾದೆ ಎಂದೇ ಮಾಡಿಲ್ಲ, ಮುಂದೆ ಮಾಡಿಲ್ಲ ಗುರುಜಿ. ನಮಗೆ ಮಾನ ಮರ್ಯಾದೆ ಎಲ್ಲ ಇರ್ಬೇಕು ಅಂತ ಜೀವನ ಮೇಲೆ ಆಸೆ ಇಲ್ಲ ಗುರುಜಿ. ಮಕ್ಕಳು ಒಂದ್ ಕಡೆಗೆ, ಹೆಂಡ್ರ ಒಂದ್ ಕಡೆಗೆ, ನಾವ್ ಒಂದ್ ಕಡೆಗೆ, ಯಾಕೆ ಹೋಯ್ತು ಗುರುಜಿ. ಅದು ಅಚ್ಚಾರ್ತಲ್ಲಿ ನಮ್ ಗೋಳು ಭಗವಂತ ಮುಟ್ಟದ ಗುರುಜಿ. ನಿಮ್ ಕಿಲಿ ತರ ಕೆಲ್ಸ ಮಾಡ್ತಾರ ಮಕ್ಕಳು ಮಂದಿಗಿಲ್ದಂಗೆ ನಂಗ ಆಗೋಯ್ತು ಗುರುಜಿ. ನಮ್ಗೆ ಮಕ್ಕಳು ಒಂದ್ ಕಡೆಗೆ, ಗಂಡ ಒಂದ್ ಕಡೆಗೆ, ತಾಯಿ ಒಂದ್ ಕಡೆಗೆ, ಎಲ್ಲಾರ್ನು ಅಗಸ್ಬಿಟ್ರು ಗುರುಜಿ. ಯಾರು ಮಕ್ಳೊಂದ್ ಕಡೆಗೆ, ತಾಯಿ ಯಾರಿದು, ಯಾರು ನಲ್ಸೋದ್ರು ಅಂತ? ಅವ್ರನ್ನ ನನ್ ಮಗನ ಸೊಸೆ ಮಗ ಸ್ಟೇಷನ್ ಹೊಟ್ಟದ್ನ ಅವ್ರು ಬೇರೆ ಇದ್ರು ಗುರುಜಿ. ಅಂದ್ರೆ ಮಗ ಸೊಸೆ ಬೇರೆ ಇದ್ರು? ಬೇರೆ ಇದ್ರು. ನೀವು ನಿಮ್ಮ ಯಜಮಾನ್ರು ಬೇರೆ ಇದ್ರಿ? ಬೇರೆ ಇದ್ದೀವಿ ನಾವು ಗುರುಜಿ. ಓಕೆ. ಹಿಂಗೆ 60 ವರ್ಷ 70 ವರ್ಷ ನಾವ್ ಯಾರು ನೋಡೋಣ, ಯಾರನ್ನ ಬಿಡೋಣ ಗುರುಜಿ.
ಹ್ಮ್ ಯಾಕಂತಂದಾಗೋಯ್ತು ಗುರುಜಿ ನಮ್ ಕಷ್ಟ. ಹ್ಮ್ ಓಕೆ. ಆಮೇಲೆ ಏನಾಯ್ತು? ಮಗ ಏನ್ ಹೇಳ್ದ? ಏನ್ ಹೇಳ್ತಾನೆ, ಬಂದ್ ಮ್ಯಾಲ್ ಬಿದ್ದು ನಮ್ ಎಣ್ಣೆ, ಅವನ ಎಣ್ಣೆ ಕುಡಿತ ಗುರುಜಿ, ಲಾರಿಗೆ ಹೋಗ್ತಾರಲ್ಲ ಎಣ್ಣೆ ಕುಡ್ ಮನೆಗಿದೆ, ಬಂದ್ ಮ್ಯಾಲ್ ಮನೆ ಕಡ್ಲು ಅಂತಂದ ಹುಡುಗಿನೇ? ಹುಡ್ಗಿ. ಹ್ಮ್ ಏನಾಗಿ ಗುರುಜಿ ಇಷ್ಟೊಂತರ ಯಪ್ಪ ಅನ್ಕೊ ಹಂಗೆ ಆಡ್ತಿದ್ಲು ಬಿಡು ಗುರುಜಿ. ಯಪ್ಪ ಹೇಳಕ್ ಆಸೆ ಆಯ್ತು ಗುರುಜಿ ನಮ್ಗೆ ನಿಮ್ಮ ಹತ್ರ ಮಾತಾಡಕ್ಕೆ ಒಂಥರ ಆಗುತ್ತೆ. ಹ್ಮ್ 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 ನನ್ ನೆಂಡ್ರಿಗ್ಲಿಲ್ಲ, ಎಲ್ಲ ಹೋಗಿದ್ಲು, ಬಂದ್ ಮ್ಯಾಲ್ ಮನೆ ಕಡ್ಲು ಕಣಮ್ಮ ಅಂದ. ನಮ್ಮ ಹತ್ರ ಏನು ಅಂತ ಹೇಳಕ್ ನಂಗೆ ಆ ಮಾತ್ ಕೇಳಕ್ ಆಸೆ ಗುರುಜಿ. ಹ್ಮ್ ಎಂತನಾಗ್ಲಿ ಮ್ಯಾಲ್ ಬಿದ್ದ ಸುಮ್ನೆ ಇರ್ತಾರ ಗುರುಜಿ ಗಂಡಸ್ರು? ಸುಮ್ನಿರ್ತಾರ? ಸುಮ್ನಿರ್ತಾರ? ಎಂತರನಾಗಿರ್ಲಿ ಸುಮ್ನಿರ್ತಾರ? ಹೌದಾ? ಮಾನ ಮರ್ಯಾದೆ ಏಸ್ಕೊಂಡ್ರೆ ಸೊರತದೆ, ಏಸ್ಕೊಂಡವ್ ಏನ್ ಮಾಡ್ತೀಯ ಕುಟ್ ನನ್ ಮಕ್ಳಿಗೆ? ನಿಮ್ ಮಗನಿಗೆ ಏನ್ ಹೇಳಿದ್ರಿ? ಆತ ಮಗ ಹಂಗಂದಾಗ ಏನ್ ಹೇಳಿದ್ರಿ ನೀವು ಮಗನಿಗೆ? ಏನ ನಿನಗ್ ಮಾನ ಮರಿದಿಲ್ವಾ? ಆ ವಯಸ್ಸೇನು ನಿನ್ ವಯಸ್ಸೇನು ಅಂದ್ರೆ ನನ್ಗ್ ಜ್ಞಾನನೇ ಇಲ್ಲ ಕಣಮ್ಮ ಅಂತಾನೆ. ಏನ್ ಹೇಳ್ತಿ ಗುರುಜಿ? ಅಪ್ಪಟಿ ಕುಡ್ತ ನನ್ ಮಕ್ಳಿಗೆ. ನಿಮ್ ಸೊಸೆ ಏನಂದ್ರು? ಏನಂತಾರೆ ಸೊಸೆ? ಇನ್ನೇನು ಹೊಲ್ಟೋದ್ಲ ಅಪ್ಪನ್ ಮನೆಗೆ. ಹೋದ್ರ? ಅವು ಹ್ಮ್ 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 ಮಕ್ಕಳನ್ನ ಹೇಳ್ಕೊಂಡು ಒಂದ್ ಹುಡುಗನ್ ಇಲ್ಲಿ ಬಿದ್ದದೆ, ಒಂದ್ ಹುಡುಗಿ ಅಲ್ಲಿ ಬಿದ್ದದೆ. ಅವ್ರ ಮನೆ ಕೆಲ್ಸ ಮಾಡ್ಕೊಂಡು ಗುಡ್ಲಿ ದಗಸ್ಕೊಂಡು ನನ್ ಸೊಸೆ ಕೈಲಿ ನನ್ನ ಮಗನ್ಗೆ ಮೋಸ ಮಾಡಿದ್, ನನ್ನ ಮಗ ಮೊಮ್ಮಕ್ಳಿಗೆ ಸೊಸೆಗೆ ಮೋಸ ಮಾಡಿದ ಮುಂಡೇರು, ಹನ್ನೆರಡಕ್ ಮುಂಡೇರು. ನಾವ್ ಲಾರಿ ದುಡ್ಡು ಆಡ್ತಿದ್ದು ತಿಸ್ಕೊಂಡ್ ತಲೆ ಹಿಡಿದು ನೋಡ್ರಿ ಎಲ್ಲರೂ ಬೇಸಲ್ಲ. ಅವ್ರೆಲ್ಲ ಹೋಗ್ತಾರೆ ಗುರುಜಿ? ಊರಲ್ಲೇ ಬಿದ್ದವ್ರು ನನ್ ಸೌತಿರು. ಈಗ ಮಗು ಎಲ್ಲಿದೆ? ಅವರು ಇದಕ್ಕೆ ಮಹಿಳಾ ಸಂಘ ಕೊಟ್ಬಿಟ್ರು ಗುರುಜಿ, ಸಾಕಂತಾರಲ್ಲ ಅನಾಥಾಶ್ರಮಗಳ ಮಕ್ಕಳುಗಳನ್ನ, ಅದ್ ಕೊಟ್ಬಿಟ್ರು ಗುರುಜಿ. 15 ದಿವಸ ಟೈಮ್, 1 ತಿಂಗಳ ಟೈಮ್ ಕೊಡ್ತಾರೆ. 15 ದಿವಸ ಕೊಟ್ರು, ಆಮೇಲೆ ಕೊಟ್ರು. ತಿಂಗಳಾದ್ಮೇಲೆ ಅದೇ ಅವ್ರ ಚಿಕ್ಕಪ್ಪ ಏನೋ ಬೈದ್ನಂತೆ, ತಗೋಬತ್ತೀವಿ ಅಂತ ಇದ್ರು. ನಾವ್ ಮದ್ವೆನೆ ಮಾಡ್ಕೊಂತೀವಿ ಅಂತ ಗುರುಜಿ. ನೀವು? ಇನ್ನೇನ್ ಮಾಡಕ್ಕಾಗುತ್ತೆ ಗುರುಜಿ? ಓಕೆ. ಅಂದ್ರೆ ಸೊಸೆ ಇದ್ದಾಗ್ಲಿ ನೀವ್ ಹಂಗಂದ್ರಿ, ಓಕೆ ನಾವ್ ಮದ್ವೆ ಮಾಡ್ಕೊಳ್ತೀವಿ, ಆಗೋದಾಗಿದೆ ಅಂತ. ಹೌದು. ಜನ ಏನಂತಾರೆ ಗುರುಜಿ? ಜನ ಆಡ್ಕಂತಾರಲ್ಲ ಓಕೆ ಅಂತ ಹೇಳ್ದ. ಅವ್ರು ಕೊಡಲ್ಲ ಅಂದ್ರು ಗುರುಜಿ. ಸೊಸೆ ಒಪ್ಪಿಗೆ ತಗೊಂಡ್ ನೀವ್ ಆ ಮಾತು ಹೇಳಿದ್ರ ಅಥವಾ ನೀವು ಸುಮ್ನೆ ಹೇಳ್ಬಿಟ್ರ? ಅವ್ರು ಕೊಡಲ್ಲ ಅಂತ ಡೌಟಿನ ಮೇಲೆ ನಾವು ಹೇಳಿದ್ ಗುರುಜಿ. ಕೊಡಲ್ಲ ಅಂತ ಅವ್ರು 15 ವರ್ಷ ಹುಡುಗಿನ 40 ವರ್ಷ ತನಕ ಕೊಡ್ತಾರ ಗುರುಜಿ. ಓಹೋ, ಈ ಇವ್ರು ಏನು ಈ ಹೆಣ್ಣೆತ್ತಿರ ಅಮ್ಮ ನಿಮ್ ಮಗನಿಗೆ ಹೆಣ್ಣು ಕೊಡಕ್ ಒಪ್ಪಲ್ಲ ಅಂತ ನೀವು ಸುಮ್ನೆ ಆಯ್ತು ತೇಲ್ಸೋಣ ಅಂತ ಹೇಳಿದ್ರಿ? ಹೌದೌದು. ಬಟ್ ನಿಮ್ ಸೊಸೆ ಒಪ್ಪಿಗೆ ಏನ್ ತಗೊಂಡಿರ್ಲಿಲ್ಲ ಹಂಗೆ ಕೇಳೋಕ್ಕಿಂತ ಮುಂಚೆ? ಲಾಯರ್ ಹೇಳಿದ್ದಂಗೆ ಹೇಳ್ದ ಗುರುಜಿ. ಏನಂದ್ರ ಆಮೇಲೆ? ಲಾಯರ್ ಹೇಳಿದ್ರು ಮದ್ವೆ ಮಾಡ್ಕೊತೀವಿ ಇನ್ನು, ಆಮೇಲೆ ಏನೋ ಒಂದ್ ಗತಿ ಆಗುತ್ತೆ, ಅವ್ರ ಹಂಗೂ ಕೊಡಲ್ಲ, ನೀವ್ ಹಂಗೂ ಮಾಡ್ಕೊಡಲ್ಲ ಅಂತ ಹೇಳ್ದ ಗುರುಜಿ. ಅವ್ರು ಕೊಡಲ್ಲ ಅಂದ್ರು. 20 ಲಕ್ಷ ಹೇಳಿದ್ರು. 1 ಎಕರೆ ಹೊಲ ಮಾಡಿದ್ರು ಆಗಲ್ಲ ಗುರುಜಿ. ಅಲ್ಲ ತಿಂದು ಮನೆಗ್ ಮಾಡ್ತಿರೋದು ಯಾರು ಕಳ್ಸ್ಕೊಂಡ್ರಿ? ನಮ್ಗೂರು ಗೋಳಾಡ್ಬಿಟ್ರು. ಇಂತ ತಾಯಿ ಇಂತ ಮಡಿಕೊಂಡಿದ್ದಾಳೆ, ಹಿಂಗ್ ಮಾಡಿಲ್ಲ ನೆಮ್ಸಿ ಮುಂದೆ ಅಂಗಡಿ ಉಳ್ಳೆನಲ್ಲಿ ದುಡ್ಡು ಕೊಡೋದಲ್ಲ, ಇದ್ರಲ್ಲಿ ದುಡ್ಡು ಕೊಡ್ತಾರಲ್ಲ ಹೋಸ್ಪಿಟಲ್ಗಳು, ಅವಳು ಅಂಗನವಾಡಿ ಆಯ ಅಡ್ಗೆ ಮಾಡಳು ಅವ್ರವ್ವ. ಆಮೇಲೆ 20 ಲಕ್ಷ ಆಗಲ್ಲ ಅಂದಾಗ ಏನಂದ್ರು? ಲಾಯರ್ ಕಡೆಯಿಂದ ಮಾತಾಡ್ಸಿದ್ದು ಗುರುಜಿ. ಇಲ್ಲಿ ಮಕ್ಳು ಎಲ್ರು ಗೋಳಾಡ್ತಾರೆ, ಬಡ್ಕೊಂತಾರೆ, ಜೆಚ್ಕೊಂತಾರೆ. ಏನ್ ಮಾಡೋಣ ಗುರುಜಿ? ನಾವು ಇಷ್ಟು ಅಂತ ಕಷ್ಟಪಡೋಣ, ಯಾರು ಕೊಡ್ತಾರೆ ಗುರುಜಿ ಈ ಕಾಲದಲ್ಲಿ? ಇಷ್ಟು ಮೋಸ ಮಾಡ್ತಾರೆ ಅಂತ ಕಾಣದ್ನಲ್ಲ ಕಂಡ್ರಲ್ಲ. ನನ್ನ ಮನೆ ನನಗೆ ಬಡ ಗುರುಜಿ. ಏನೇನ ಮಾಡಿ ತಲಾಕ್ ಮಾಡಿ ಬಿಡ್ಕೊಂಡ್ಬಂದ ಗುರುಜಿ.
ಬಿಡಿಸ್ಕೊಂಬಂದ್ರ? ಇಸ್ಕೊಂಬಂದ್ಬಿಟ್ಟೆ. ಏನ್ ಮಾಡ್ಲಿ? ಇವ್ರಿಗೇನ್ ಕೊಟ್ರಿ? 15 ಲಕ್ಷ ಗುರೂಜಿ. 15 ಲಕ್ಷ? ಆ. ನಮ್ಮ ಮನೇಲಿ ತೆಂಡನೆ ಕಿತ್ಬಿಟ್ರು ಗುರೂಜಿ. ಏನಮ್ಮ? ಮನೆ ಪಾಯನ ಕಿತ್ತಾಕ್ಬಿಟ್ರು. ಅಲ್ಲ ನೆಮ್ಕೆ ಗುಣ ಮರ್ಯಾದೆ ಎಲ್ಲೆಲ್ಲೋ ಹೋಯ್ತು ನೋಡಿ. ಒಂದ್ ಗಂಗದ ಉಣ್ಣೋಗ್ಬಿಟ್ಟು ಇಷ್ಟು ನೋಡ್ಕೊಂತಾರೆ ಅಂತ ಕನಸಲ್ಲಿ ಕಂಡಿಲ್ಲ. ಎಲ್ಲ ಉಪಕಾರ ಮಾಡಿ ಮಾಡಿ ನಾವೇ ಮನ್ಸ್ಕೊಂಡಂಗಾಯ್ತು. ಜನ ಎಲ್ಲ ಹಂಗೆ ಅಂದಿದ್ದು ಗುರುಜಿ. ಮಗಂತ ದುಡ್ಡು ನೋಡ್ಬಿಟ್ಲು ತಲೆ ಹಿಡ್ಕೊಂಡ್ಲು ಬಿಡು ನಿನ್ ಮಗಂತವ. ವಾರಕ್ಕೊಂದಿದ್ದು ಬಂದಾಗಲ್ಲ 15 ಕೋಸಿ ದುಡ್ಡು ಹಾಕ್ತಾರೆ ನಮ್ಮ ಯಾರನ್ನ ಓಟ್ ಪಿಂಚನ್ ದುಡ್ಡ. ಮಗಂತ ದುಡ್ಡು ಆಡ್ತಿತ್ತು ತಲೆ ಹಿಡ್ದು ಆಯ್ಕೊಂಡ್ ತಿಂದು ತಗೋ ದೊಡ್ಡಳಾದ್ಲು ಅಂದ್ರು. ಆಗ್ಲಿ ಬಿಡು ಚೆನ್ನಾಗಿರ್ಲಿ ಅಂದಿಲ್ಲ. ಹೇಳಕ್ಕೆ ಕಣ್ಣ ಕೊಟ್ಟೋಗ್ಬಿಟ್ಕಂದ್ರೆ ಗೊತ್ತಾಗಿ ಇಷ್ಟು ಕಷ್ಟ ಗುರುಜಿ, ಇಷ್ಟು ಕಷ್ಟ. ಮಕ್ಳೇ ಬೇಡ ಅಂದ್ಬಿಡುತ್ತೆ ಗುರುಜಿ. ಏನ್ ಗುರುಜಿ? ಈಗ ನಿಮ್ ಮಗ ಎಲ್ಲಿದ್ದಾರೆ? ಲಾರಿಗೆ ಹೋಗಿದ್ದೇನೆ. ಸಾಲ ತೀರ್ಸ್ಬೇಕಲ್ ಗುರುಜಿ. 15 ಲಕ್ಷಕ್ಕೆ ಏನ್ ಹೊಲ ಮಾರಿದ್ರ ಸಾಲ ಮಾಡಿದ್ರ? ಸಾಲ ಮಾಡಿದ್ವಿ ಗುರುಜಿ. ಕೊಟ್ಬಿಟ್ರ ಅವ್ರಿಗಾಲ 15 ಲಕ್ಷ? ಇಲ್ಲ ಗುರುಜಿ, 15 ಲಕ್ಷ ಕೊಡ್ಲಿಲ್ಲ. ಒಂದ್ ಚೆಕ್ ಕೊಟ್ಟಿದ್ದು ಕಂಪ್ಲೇಂಟ್ ಮಾಡಿ 2 ಲಕ್ಷ ಕೊಡ್ಲಿಲ್ಲ ಗುರುಜಿ. 11 ಲಕ್ಷ ಕೊಟ್ಟಿದ್ವಿ. ಚೆಕ್ ಕೊಟ್ಟಿದ್ದು ಕೊಡ್ತೀವಿ, ಇವಾಗ ಸದ್ಯಕ್ಕಿಲ್ಲ. ನಾವ್ 4 ತಪ್ಪಲ್ಲ ಇಷ್ಟೆಲ್ಲ ಮಾಡ್ರಿ ಅಷ್ಟು ಮಾಡ್ತಿರ್ಲಿಲ್ವಾ? ನಂಬ್ಲಿಲ್ಲ. ಕೊಡಲ್ಲ ನೀವು ಅಂತ ಕಂಪ್ಲೇಂಟ್ ಮಾಡಿ ಚೆಕ್ಕಿನ ಮೇಲೆ. ಅದು ಒಂದ್ ಆಗೋಗ್ಲಿ, ಹಂಗ ಈಚೆಗೆ ಬಂದವನಿ ಅದು ಒಂದ್ ಆಗೋಗ್ಲಿ, ಏನ್ ಮಾಡ್ತೀನಿ ಮಾಡು ಅಂತ ಸುಮ್ಮನಾದೋ ಗುರುಜಿ. ಇನ್ನು ಕೊಟ್ಟಿಲ್ಲ 2 ಲಕ್ಷ. ಹಾಗೇನವ್ವ, ಒಂದು ಕ್ಷಣ ಎಚ್ಚರ ತಪ್ಪಿದ್ರೆ ಬದುಕನ್ನ ಅವ್ರು ಹಾಳು ಮಾಡಿದ್ರು ಯಾರು ಹಾಳು ಮಾಡಿದ್ರು ಅನ್ನೋದಕ್ಕಿಂತ ನಾವು ಪ್ರಜ್ಞೆಯಿಂದ ಬದುಕಬೇಕವ್ವ. ಬಟ್ ಅದಾಗಿ ಹಿಂಗಾಗುತ್ತೆ. ಏನ್ ಮಾಡಿ ಈಗ ನೀವು ಪಾಪ ಮಗನ ಕುರಿತು ನೋವಿದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಮಗ ಇಲ್ಲಿ ಎಲ್ಲಾ ರೀತಿಯಲ್ಲೂ ಸರಿ ಅಂತ ನಾನು ಹೇಳಲಿಕ್ಕೆ ಆಗಲ್ಲ ಅಲ್ಲವ್ವ. ಹಾಗೆ ಬಂದು ಬಿದ್ಲು ಮ್ಯಾಲೆ ಅಂತ ಅಂದಾಗ ನೀವು ಹೇಳ್ಬೋದಾ? ಯಾವುದೇ ಗಂಡಸಾದ್ರೂ ಬಿಡ್ತಾನ ಬಿಡ್ತಾನ? ಒಳ್ಳೆ ಕಥೆ ಆಯ್ತಲ್ಲ. ನಾನು ಹೇಳದೊಂದ್ ಮಾತು, ಬೆಳಗ್ಗೆದ ಅಣ್ಣ 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 ಅಂತ ಓಡ್ತು ಅಣ್ಣಕ್ಕೆ ಹೋಗ್ತಾರ ಗುರುಜಿ. ಹೌದು, ಅಂತವ್ರನ್ನ ಎಕ್ಕಡದಲ್ಲಿ ಹೊಡೆದು ಕಳಿಸ್ಬೇಕಿತ್ತೆ ಹೊರತು ಇವ್ರು ಎಷ್ಟು ಚಿನ್ನ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ ಗುರುಜಿ ನನ್ಗೆ. ಇವಳು ಫೋನಲ್ಲಿ, ನನ್ ಮಗಳು ಫೋನಲ್ಲಿ ಅವಾಗ ಕೊರೋನಾ ಬಂತಲ್ಲ, ಕೊರೋನಾ ಬಂದಿಕ್ಕೆ ಎಲ್ಲ ಫೋನಿಗೆ ಕಳ್ಸ್ಬಿಡಾರಲ್ಲ. ಕೊಟ್ಟು ಫೋನಲ್ಲೇ ಮಾತಾಡಿ ಮಾಡ್ಕೊಂಡಿರೋದು ಗುರುಜಿ. ಅದ್ ಗೊತ್ತಿದ್ದೆ ತಿಂಗಳಿಗೆ 1.5 ತಿಂಗಳು 2 ತಿಂಗಳು. ನಿಮ್ ಮಗನು ಕೂಡ ಮೊದಲಿಂದ ಒಂದ್ ಚೂರು ದುಡ್ಡು ಕೊಟ್ಟು ಪಾಠ ಮಾಡಿದ್ರ? ಅವಳು ಇಸ್ಕೊಂಡಳು ಅವ್ರವ್ವ. ಅಂದ್ರೆ ಸಾಲಕ್ಕೂ ಹಂಗೆ ಸುಮ್ನೆ? ಅದ್ ಗೊತ್ತಿಲ್ಲ ಗುರುಜಿ. ಅವ್ರವ್ರು ಯಾವಾರ ಅವ್ರಿಗೆ ಬಿಟ್ಬಿಟ್ಟಿದ್ ನಾವ್ ಯಾಕೆ ಕೇಳಕ್ ಹೋಗೋಣ ಗುರುಜಿ? ಏನೇನ್ ಮಾಡ್ಕೊಂಡು ಅಂದ್ರೆ ಈಗ ಇದು ಕೇಳಿಸ್ಕೊ, ಇಲ್ಲಿ ನಿಮ್ಮ ಮಗ ಕೂಡ ನಿಮ್ ಸೊಸೆಗ್ ನಿಯತ್ತಾಗಿರ್ಲಿಲ್ಲ ಅಂತ ಅರ್ಥ ಆಯ್ತೈತಲ್ವಾ? ಹೌದು. ಅದರ ಫಲ ಇವತ್ ಸೊಸೆ ಬಿಟ್ಟು ಹೋಗಿ ಮನೆ ಈಗ ಸೂತಗಾಗಿದೆಯಲ್ವಾ? ಹೌದು ನೋಡು. ಮನೆ ನಿನ್ನ ಸೊಸೆನೆ ಈ ಮಗನ್ ತರ ತಪ್ಪು ಮಾಡಿದ್ರೆ ಸೊಸೆ ಬಿಡ್ತಿದ್ರ? ಇಲ್ಲ ಗುರುಜಿ, ಬಿಡ್ತಿರ್ಲ ನಾವು. ಅಂದ್ಮೇಲೆ ಆಕೆ ಸೀತೆ ತರ ಇದ್ದಾಳು ಅನ್ನೋದಾದ್ರೆ ರಾಮನ್ ತರ ಇರ್ಬೇಕಿತ್ತಲ್ಲ.
ಹಂಗಂದ್ರೆ ಹೌದೌದು. ಇವ್ರು ಈ ಕಡೆ ನಿಮ್ಗೆ ಏನ್ ನಂಬಿಕೆ ದ್ರೋಹ ಮಾಡಿದ್ದಾರೆ, ಮಗಳನ್ನ ಬಿಟ್ಟಿದ್ದಾರೆ, ಮಗಳಿಂಗ್ ಮಾಡಿದ್ದಾಳೆ ಅಥವಾ ಜೊತೆಲಿ ಇದ್ದುಕೊಂಡಿದ್ದಾರೆ, ದುಡ್ಡು ಅವ್ರ ಇದು ಸರಿಯಾಗಿ ಇವಾಗ. ನಾನು ಹೇಳ್ತಾ ಇಲ್ಲವ್ವಾ, ಆ ತರ ಹೌದು ಮುಳ್ಳುಗಳು ಹೆಜ್ಜೆ ಹೆಜ್ಜೆಗೂ ಇರ್ತವೆ. ಚಪ್ಪಲಿ ಹಾಕೊಂಡು ಓಡಾಡೋದು ನಮ್ ಬುದ್ಧಿ ಅಲ್ವೇ? ಹೌದ್ ಸರ್, ಅದೇ ನಾನ್ ಹೇಳಿದ್ದು. ನಾನೇನ್ ನನ್ ಮಗ ಅಂತ ಉಳಿಸ್ಕೊಳ್ಳಿಲ್ಲ. ಕಿತ್ತೋದ ಮೇಲೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕಪ್ಪ, ನಾವ್ ಒತ್ತು ತಗೋಬಾರ್ದಾಗಿತ್ತು. ನೋಡಿ ಎಷ್ಟು ಕಷ್ಟ ಆಯ್ತು ಅಂತಂದೆ ಗುರುಜಿ ನಾನು. 15 ಲಕ್ಷ ಸಂಪಾದನೆ ಮಾಡ್ಬೋದೇನೋ ತಾಯಿ, ಆದ್ರೆ ಆ ನಿಮ್ಮ ಸೊಸೆಯ ಮನಸ್ಸಿಗಾದ ಗಾಯ ಇದೆಯಲ್ಲ, ಮಾಯಕ್ ಹಾಕಂತ ಅದಕ್ಕೆ ಯಾರು ಹೊಣೆ? ಅದಕ್ಕೆ ಯಾರು ಕೊನೆ ಆಗತ್ತರಿ? ನೀವು 20 ಲಕ್ಷ ಕೊಟ್ರಿ, ಮಗನ್ ಬಿಡಿಸ್ಕೊಂಡ್ ಬಂದ್ರಿ, ಆಯ್ತು ಏನೋ ಆಗ್ಬಿಟ್ಟಿದೆ ಅಂತ ನೀವು ತಾಯಿಯಾಗಿ ನಿಮ್ಮ ಕರ್ತವ್ಯ ಮಾಡಿದ್ದೀರಿ. ಬಟ್ ಇದು ಒಂದು ನಡತೆಯನ್ನ ಕಳೆದುಕೊಂಡ ಒಬ್ಬ ಗಂಡನ ಜೊತೆ ಬದುಕುವ ಆಕೆಯ ಮನಸ್ಸು ಇನ್ನು ಎಷ್ಟು ದಿನ ಬೇಕು ಸುಧಾರಿಸ್ಕೊಳ್ಳಿಕ್ಕೆ? ಅಯ್ಯೋ ಎಷ್ಟು ಬೇಕು ಅಂತಾರ ಗುರುಜಿ. ತಪ್ಪು ಆಗೋಗ್ಬಿಟ್ಟದಪ್ಪ. ತಪ್ಪು ಆಗ್ಬಿಟ್ಟದ್ಮೇಲೆ ಈಗ ಅದ್ ಮಾಯ್ಬೇಕು ಅಂದ್ರೆ ಎಷ್ಟು ದಿವಸ ಆಗುತ್ತೆ ಗೊತ್ತಾ ಗುರುಜಿ? ಇದು ನಮ್ಮ ಮನ್ಸಿಗೂ ಅರ್ಥ ಆಗುತ್ತೆ. ನೀನೊಂದು ನೀವು ಒಂದು ತಾಯಿ, ನೀವು ಒಂದು ಹೆಣ್ಣು, ಹಿಂಗೆ ನೀವು ಮದುವೆ ಆದ ಬಂದು ಹೊಸದ್ರಲ್ಲಿ ನಿಮ್ಮ ಗಂಡನೇನೋ ಈ ತರ ನಿಮಗೆ ಅನ್ಯಾಯ ಮಾಡಿದ್ರೆ ನಿಮಗೇನು ನೋವಾಗ್ತಿತ್ತು, ನಿಮ್ಮ ಸೊಸೆಗೂ ಪಾಪ ಅದೇ ಆಗಿದೆ, ಎಲ್ಲೋ ದುಃಖದಲ್ಲಿ ಹೋಗಿದ್ದಾರೆ, ಆಯ್ತು ಬಿಡಿ, ಅದು ನಿಧಾನಕ್ಕೆ ಸರಿ ಹೋಗಲಿ. ಆದರೆ ನಾನು ಹೇಳೋ ತಾಯಿ, ಇಂಥದ್ದನ್ನು ನೀವು ಹಂಚಿಕೊಂಡು ಒಳ್ಳೇದು ಮಾಡಿದ್ರಿ. ಯಾಕಂದರೆ ಹೀಗೆ ತಾಯಿ ಮಾತು ಕೇಳೋ ಅಥವಾ ಸ್ವಬುದ್ಧಿಯಿಂದಲೋ 17, 18, 19ಕ್ಕೆ ನಡತೆಗಳನ್ನ ಕೆಡಿಸ್ಕೊಂಡು ಕಾಮವಶರಾಗಿ ಇನ್ಯಾವುದೋ ಪುರುಷನಿಂದ ಹೋಗಿ ಸುಖ ತೀರಿಸ್ಕೊಂಡು ಕಡೆಗೆ ಮಗು ಪಡ್ಕೊಂಡು ಹಿಂಗೆಲ್ಲ ಮಾಡಿಕೊಳ್ಳುವ ಬುದ್ಧಿಯವರು ಅಲ್ಲಲ್ಲೇ ಇರ್ತಾರೆ ಅಂತ ಅನ್ನೋದಾದರೆ, ಯುವಕರು ಎಷ್ಟು ಎಚ್ಚರವಾಗಿರಬೇಕು. ಒಂದು ಕ್ಷಣ ಮೈ ಮರೆತರೆ, ಒಂದು ಕ್ಷಣ ಅವರ ತಾಳಕ್ಕೆ ನೀವು ಕುಣಿದ್ರೆ, ನೀವು ಕುಡಿದಿದ್ರೋ ಅಥವಾ ನೀವು ಕುಡಿದಿರ್ಲಿಲ್ವೋ ಅದು ಮ್ಯಾಟ್ರೇ ಅಲ್ಲ. ಹೌದೌದು. ಕುಡ್ದಿದ್ದ ಅಂತ ಈಗ ಬಿಟ್ರೆ ಮತ್ತೆ ಪೊಲೀಸ್ನವರು ಕುಡ್ದು ಆಗಿದೆಯಮ್ಮ ಇದು ಅಂತ ಹೇಳ, ಕುಡಿದ್ಬಿಟ್ಟು ಕೊಲೆ ಮಾಡಿದ್ರೆ ಅಯ್ಯೋ ಕುಡಿದ್ಬಿಟ್ಟು ಮಾಡೇನಪ್ಪ ಅಂತ ಬಿಡಲ್ಲ. ಅದಲ್ಲ ಗುರುಜಿ ನಾನು ಹೇಳೋದು, 9 ತಿಂಗಳ ತನಕ ತಾಯಿ ಮಕ್ಳಿಗೆ ಹೇಳೋದು ಗೊತ್ತಾಗ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಯ್ತು, ಅನಂತರದ ಬಗ್ಗೆ ಹೇಳ್ತಾ ಇದ್ದೀರಾ, ನಾನು ಆ ಮೂಲ ಬಿಂದುವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಗೆಡ್ಡೆ ಇತ್ತು ಅದು ಇದು ಅಂತ ತೆಗಿಸ್ಲಿಲ್ಲ, ಈಗ 4 ತಿಂಗಳಿಗೆ ತೆಗ್ಸಿದ್ರಿ, 3 ತಿಂಗಳಿಗೆ ತೆಗ್ಸಿದ್ರಿ ಅಂತಲೇ ಅಂದ್ಕೊಳ್ಳೋಣ. ನಾನು ಇಂಥದ್ದೇನೋ ನಡೀತಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ತೆಗ್ಸೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಇಲ್ಲ ಹೌದು, ಇದು ನಡೆದ್ ಕರೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ದೆ. ಅಂದ್ರೆ ಆಯ್ತವ್ವ, ಅವ್ರ ಉದ್ದೇಶ ತಮ್ಮ ಮಗಳಿಗೆ ಇಂಥದ್ದೇನೋ ಆಗ್ತಿದೆ, ತಾವು ಏನೋ ತಪ್ಪಾಗಿದೆ ಅಂತ ಅವರು ಒಂದು ಏನೋ ಒಳಗಡೆನೆ ನಿಮಗೆ ಶಿಕ್ಷೆ ಕೊಡ್ಬೋದಿತ್ತು, ನಿಮ್ಮ ಹತ್ರ ಏನೋ ಈಗ ತಗೊಂಡಿರೋದನ್ನೇ ಅಲ್ಲಿ ತಗೊಳ್ಬೋದಿತ್ತು, ಏನು ಮಾಡ್ಬೋದಿತ್ತು. ಬಟ್ ಅದು ಹೇಳ್ದೆ ಗುರುಜಿ, ನಾನು ಮದುವೆ ಮಾಡ್ತೀವಿ ನಾವು, ಬೇಕಾದ್ರೆ ಏನೋ ತಪ್ಪಾಗಿದೆ ಅಂದ್ರೆ ಒಂದ್ ಮದುವೆ ಮಾಡೋಣ, ಒಂದು ಕೆಲ್ಸ ಕೊಡ್ಸೋಣ, ಏನೋ ಒಂದ್ ಮಾಡ್ತೀವಿ ಕಣಮ್ಮ ಅಂದು. ಹಂಗೂ ಒಪ್ಲಿಲ್ಲ ಗುರುಜಿ, ಒಪ್ಲಿಲ್ಲ. ಅವಳು ಒಪ್ಲಿಲ್ಲ. ನನ್ನ ಮನೆ ಚಿತ್ರ ಎದ್ದೋಯ್ತು ಗುರುಜಿ, ನನ್ನ ಮನೆ ಚಿತ್ರ ಎದ್ದೋಯ್ತು. ಆಯ್ತು, ಬೇಜಾರಾಗಬೇಡಿ ಪಾಪ. ಭಾಳ ಬದುಕನ್ನ ಎಷ್ಟು ಕಟ್ಟಿಕೊಂಡು ಕೃಷಿ ಮಾಡಿ ಜೀವನ ಮಾಡಿಕೊಂಡು ಪ್ರಾಮಾಣಿಕವಾಗಿ ಒಳ್ಳೆ ಮನೆತನ ಅಂತ ಬಂದಾಗ ಹಿಂಗಾದಾಗ ಅದು ಬಹಳ ದೊಡ್ಡ ದುಃಖ ಕೊಡುತ್ತೆ ತಾಯಿ, ನನಗೆ ಅರ್ಥವಾಗುತ್ತೆ. ಏನು ಮಾಡ್ತೀಯವ್ವ, ಎಲ್ಲ ಅಂತ ಕೃಷ್ಣನ ಮನೆಯಲ್ಲೇ ಕೃಷ್ಣನ ಮಗ ಯಾಕೋ ಸ್ವಲ್ಪ ರಾಕ್ಷಸ ಬುದ್ಧಿಯವನಾಗಿದ್ದ. ಹಂಗೆ ಚೆನ್ನಾಗಿ ಬಾಳ್ಕೊಂಡು ಬಂದ ಕುಟುಂಬಗಳಲ್ಲಿ ಅಲ್ಲಲ್ಲೊಬ್ಬೊಬ್ಬರು ಇಂಥವ್ರು ಹುಟ್ಟುತ್ತಾರೆ, ಏನು ಮಾಡ್ತೀರಿ. ಬಟ್ ಇದಕ್ಕೆ ನೀವು ತುಂಬ ಏನೋ ಕೊರಗಿ ದುಃಖ ವ್ಯಕ್ತಪಡಿಸಿ ಎಲ್ಲರ ಮರ್ಯಾದೆ ಹೋಯ್ತು ಅಂತ ತೀರ ಮಾಡಿ ಮಗನು ಏನೋ ಮಾಡಿಕೊಂಡ್ರೆ ಕಡೆಗೆ ಯಾಕೆ ಬೇಕವ್ವ? ಆಯ್ತಾ, ಅವ್ರವ್ರ ಮನೇಲಿ ಇದ್ದಿದ್ದನ್ನು ಯಾರೂ ತಪ್ಸೋಕ್ಕಾಗಲ್ಲ. ನೋಡು ತಾಯಿ, ಆಗಬಾರ್ದು ಇಲ್ಲಿವರೆಗೂ ಏನೂ ಆಗಿಲ್ಲ, ಮುಂದೆಯೂ ಆಗಲ್ಲ. ಆದರೆ ಯಾವುದು ಆಗಬೇಕೋ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ನಿಮ್ಮ ಮಗನ ಹಣೆ ಬರಹದಲ್ಲಿ ಇಂಥದ್ದೇನೋ ಇತ್ತು, ಆಯಿತು. ಆ್ಯಂಡ್ ಇದು ಒಂದು ವೇಳೆ ಕುತಂತ್ರ ಬೇಕು ಅಂತ ಮಾಡಿ ಅಂಥದ್ದೇನು ಇಲ್ಲವ, ಅಷ್ಟೋ ಇಷ್ಟೋ ದೇವ್ರು ಚೆನ್ನಾಗೇ ಇಟ್ಟಿದ್ದ, ಇಲ್ಲೆಲ್ಲೋ ಬಂದು ಹಿಂಗೆ ಆಗಿದೆ. ಹಾಗಂತ ಹಿಂದೆ ಚೆನ್ನಾಗಿದ್ದ ಬದುಕಿಗೆ ನೀನು ಬೆಲೆ ಕೊಡದೆ ಹೋದರೆ ಹೇಗವ? ಎಲ್ಲರ ಬದುಕಲ್ಲೂ ಒಂದು ಕಷ್ಟದಗಳಿಗೆ ಸುಖದಗಳಿಗೆ ಅಂತ ಇರುತ್ತೆ. ಎಷ್ಟು ದಿನ ಚೆನ್ನಾಗಿದ್ರಿ, ಇಲ್ಲೇನೋ ಹಿಂಗಾಯಿತು. ಇದು ಸ್ವಲ್ಪ ದಿನ ಯಾರೂ ನಿನ್ನ ಮನೆ ಕಥೆಯನ್ನು ಬ್ಯಾನರ್ ಹಾಕ್ಸಿ ನಿನ್ನ ಮನೆ ಕಥೆಯನ್ನೇ
ಜೀವನ ಪೂರ್ತಿ ಮಾತಾಡ್ಕೊಂಡು ಕೂತ್ಕೊಳ್ಳೋವಷ್ಟು ಯಾರು ಪುರ್ಸತ್ತಿಲ್ಲವ. 5 ವರ್ಷ 1 ವರ್ಷ 2 ವರ್ಷ ಹೋದರೆ ಎಲ್ಲ ಅದು ಹಳೆಯದಾಗಿ ಎಲ್ಲವೂ ಮಾಯವಾಗಿ ಹೊಸ ಹೊಸ ಕಥೆಗಳು ಈ ಜಗತ್ತಲ್ಲಿ ನಡೀತಾನೆ ಇದ್ದಾವೆ. ನಿನ್ನ ಮನೆಗಿಂತ ಹೀನವಾದ ಘೋರವಾದ ವಿಚಾರಗಳು ನಿಮ್ಮೂರಲ್ಲಿ ಕಳೆದ 10 ವರ್ಷದ ಹಿಂದೆ ಹಂಗೆ ಹಿಂಗೆ ಹಿಂಗೆ ನಡೆದಿರ್ತವೆ. ಯಾರು ಅದನ್ನೇ ಮಾತಾಡ್ಕೊಂಡು ಕೂತ್ಕೊಳ್ಳುವಷ್ಟು ಬಿಡುವಿಲ್ಲ. ನೀವು ನಿಮ್ಮ ಮನೆ ಆಯಿತು, ನಿಮ್ಮ ಮನೆಗೇನೋ ಸ್ವಲ್ಪ ಕಳಂಕ ಏನೋ ತೊಂದರೆಗಳು ಬಂದಿದ್ದಾವೆ, ಕೂತು ಮಾತಾಡಿ ಮಗನಿಗೆ ಧೈರ್ಯ ತುಂಬಿ, ಆಯಿತು ಮಗನೇ ಏನೋ ನಮ್ಮ ಮನೆ ಬರದಲ್ಲಿ ಹಿಂಗಿತ್ತು ಅಂತ ಹರಿಶ್ಚಂದ್ರನಂತವರೇ ರಾಜ್ಯ ಬಿಟ್ಟು ಕಾಡ್ಗೆ ಹೋಗ್ಬೇಕಾಗಿ, ಸ್ಮಶಾನಕ್ಕೆ ಕಾಯ್ಬೇಕಾಗಿ, ರಾಮಚಂದ್ರನೇ ಕಾಡ್ಗೆ ಹೋಗ್ಬೇಕಾಗಿ ಬಂತು. ಏನೋ ನಮ್ಮ ಮನೆ ಬರದಲ್ಲೂ ಹಿಂಗಿದೆ, ಹೆಂಡ್ತಿ ಹಿಂಗೆ ಓದ್ಲು ಹಂಗೋದ್ಲು ಹಿಂಗೋದ್ಲು ಅಂತ ಸಾಯೋದು ಪಾಯೋದು ಯೋಚನೆ ಮಾಡಬೇಡಪ್ಪ. ನಿನ್ನ ಏನೋ ಒಂದು ಕೆಟ್ಟ ಬುದ್ಧಿ ಕೆಟ್ಟಗಳಿಗೆ ಹಿಂಗೆ ಮಾಡ್ಕೊಂಬಿಟ್ಟಿದ್ಯಾ. ಇಲ್ಲಿ ಯಾರನ್ನು ದೂಷಿಸು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಯಾರೋ ನಿಮ್ಮ ಮಗನ ಹುಡುಗಿನೂ ತಾಂಡೋಗಿ ಕತ್ತಿಡ್ದು ರೂಮಿಗೆ ತಳ್ಳಿಬಿಟ್ಟಿದ್ದನ್ನು ಮಾಡಿಸಿದ್ದಲ್ಲ, ಹೌದಲ್ಲ? ಅವರ ಕರ್ಮಗಳು ಅಥವಾ ಅವರವರ ಮನಸ್ಥಿತಿಗಳಿಂದ ಇವಳು ಮೇಲೆ ಬಿದ್ಲೋ ಅಥವಾ ಈತನೇ ಕರ್ಕೊಂಡು ಹೋದ್ನೋ, ಹಂಗಾಯ್ತೋ ಹಿಂಗಾಯ್ತೋ. ಈಗ ನೀವು ಹೆಂಗೆ ಹೋದರೂ ಕೂಡ ಇಬ್ಬರೂ ಅದಕ್ಕೆ ಭಾಗಿಯಾಗಿದ್ದಾರೆ ಅನ್ನೋದೇ ಸತ್ಯ, ಹೌದಲ್ಲವ? ಹೌದು. ಈಕೆದೊಂಚೂರು ಜಾಸ್ತಿ ತಪ್ಪಿರ್ಬೋದು, ಆತಂದೊಂಚೂರು ಕಡಿಮೆ ತಪ್ಪಿರ್ಬೋದು, ಆದರೆ ಏನು ನಡೆದಿದೆಯೋ ಅದರಲ್ಲಿ ಇಬ್ಬರೂ ಭಾಗವಹಿಸಿದ್ದಾರೆ. ಹೌದು. ಹಾಗಾಗಿ ಈ ಜೀವನದ ಈ 65-66 ವರ್ಷದಲ್ಲಿದ್ದೀರ ತಾಯಿ, ಇಲ್ಲಿ ನಾವು ಕುರುಡರಾಗೋದು ಬೇಡ. ಮಗನ ಮೇಲಿನ ತೀರಾ ವ್ಯಾಮೋಹದಿಂದ ಧರ್ಮ ಮರೆಯೋದು ಬೇಡ. ಮಗನೇ, ಏನೋ ನಿನ್ನ ಜೀವನ ಹಿಂಗಿದೆ, ಕುಗ್ಬೇಡ. ಇನ್ನೊಂದು 2-3 ವರ್ಷ ಕಷ್ಟಪಟ್ಟು ದುಡಿ. ಹಂಗೆ ಜನ ಆಡ್ಕೊಳ್ತಾರೆ ಹಿಂಗೆ. ಎಲ್ಲ ಊರು ಬಿಟ್ಟು ಬಹಳ ದೂರ ಇದ್ದುಕೊಂಡೇ ಎಲ್ಲ ದುಡಿಮೆ ಮಾಡು. ಯಾಕಂದ್ರೆ ಹತ್ರ ಇದ್ರೆ ಆಡ್ಕೊಳ್ತಾರೆ ಅಂತ ತಾನೇ. ಈಗ ಬರ್ತಿದ್ದೆ ವಾರಕ್ಕೊಮ್ಮೆ, ಹೌದಲ್ವ? ನಿಮ್ಮಗ 15 ತಿಂಗ್ಳುಗಟ್ಲೆ ಬರ್ತಿಲ್ಲ ಗುರುಜಿ. 6 ತಿಂಗಳಾದ್ರೂ ಊರ್ಗಡಿಗೆ ಬರ್ಬೇಡಪ್ಪ, ಏನು ತೊಂದರೆ ಇಲ್ಲ. ನಮ್ಮನ್ನ ಆಗಾಗ ಬಂದು ನೋಡ್ಕೊಂಡು ಹೋಗು. ಯಾಕಂದ್ರೆ ಜನ ನಿಮ್ಮನ್ನ ನಮ್ಮನ್ನ ನೋಡಕ್ ಬರ್ತಾನೆ ಗುರುಜಿ. ಇವಾಗ ನನ್ ಫೋನೇ ಬಿಸಿಗೆ ಹಾಕೊಂಡ್ಬಿಟ್ಟೆ, ನನ್ ಕೈಲಿ ಮಾತಾಡಲ್ಲೋ. ಇಷ್ಟೆಲ್ಲ ಮಾಡ್ಕೊಂಬಂದುನು ನನ್ ಫೋನೇ ಬಿಸಿಗೆ ಹಾಕೊಂಡ್ ನನ್ ಕೈಲೇ ಮಾತಾಡಲ್ಲ ಗುರುಜಿ. 4-5 ತಿಂಗಳಾಗೋಯ್ತು. ನನ್ಗೆ ಯಾವ್ದು ಸುಖ ಅಂತ ಯಾವ್ದು ಸುಖ ಗಣ್ಣಲ್ಲಿ ಕೂಡ ಸುಡು ಕಟ್ಕೊಂಡ್ ಯಾಕೆ ಮಾತಾಡಲ್ಲವ? ಈಗ ಕೊಟ್ರೆ ಕಾಸು ತೀರ್ಸಪ್ಪ ಅನ್ನೋದು ಕಷ್ಟ ಅವ್ರ ಹತ್ರ. ಏನವ? ಈ ಕಾಸು ಕೊಡಿಸ್ಕೊಂಡ್ ಕೊಟ್ಟಿದೀವಲ್ಲಪ್ಪ, ಅವ್ರು ಬಿಡ್ಸ್ಕೊಂಬರಕ್ಕೆ. ಅವ್ ಕೊಟ್ಕೊಂಡ್ ಹೋಗಪ್ಪ, ಮರ್ಯಾದೆ ಕಳಿತಾರೆ ಅಂದಿದ್ಕೇನೆ ನನ್ ಬೋನ ಬಿಸಿಗೆ ಹಾಕ್ಬಿಡ. ನನ್ ಕೈಲಿ ಮಾತಾಡಲ್ಲ ಗುರುಜಿ. ಚೆನ್ನಾಗಿರ್ಲಿ. ಸಾಲ ಯಾರು ತೀರಿಸ್ತಾವ್ರು ಮತ್ತೀಗ? ಅವನೇ ತೀರಿಸ್ತಾವ್, ನಾನೆಲ್ಲಿ ತೀರ್ಸ್ಲಿ ಗುರುಜಿ? ನನ್ ವಯಸ್ಸಾದಳು. ನೀವು ಅದನ್ನ ಹೇಳಕ್ ಫೋನ್ ಮಾಡಿದ್ರೆ ಎತ್ತಲ್ಲ ಅಂತಲ್ಲ? ಹೇಳಕ್ ಫೋನ್ ಮಾಡಿ ಎತ್ತಲ್ಲ. ಮಕ್ಕಳ ಕೈಲಿ ಹೇಳ್ ಕಳ್ಸ್ಬೇಕು, ಅವ್ರು ಕೊಟ್ಟಾಗ ಇಸ್ಕೊಂಡಾಗ ಕೊಡ್ಬೇಕು. ನಾವ್ ಯಾರು ಈಗ? ನಾವ್ ಯಾರ ದನ ಕೈ? ನಾನು ಎಲ್ಲೇ ಒಳ್ಳೇದ್ ಮಾಡಕ್ ಹೋಗು, ನನ್ಗೆ ಇಂಥ ಕರ್ಬನೆ ಗುರುಜಿ. ನಾನು ಏನ್ ಹಣ ಬಂದ, ನನ್ ನಾಳೆ ಬರೋದೇ ಚೆನ್ನಾಗಿಲ್ಲ. ಆಯ್ತವ, ದುಃಖ ಪಡಬೇಡ. ಯಜಮಾನ್ರ ಆರೋಗ್ಯವಾಗ ಅವ್ರ ಸುಮಾರಾಗ ಅವ್ರ ಗುರುಜಿ. ಅವ್ರಿಗೆ 80 ವರ್ಷ ಆಯ್ತು. ಮಗ ಹೆಂಗೋ ಅದನ್ನ ನಿಭಾಯಿಸ್ಕೊಳ್ತಾನೆ, ನೀನು ಅದಕ್ಕೆ ಯಾಕೆ ಕೊರಗ್ತೀಯ? ಏನೋ ಆಗೋಗಿದೆ. ಅದಕ್ಕೆ ನೀವು ತುಂಬಾ ಕುಗ್ಗಿ ಈ ಸಮಯದಲ್ಲಿ ಆರೋಗ್ಯ ಕೆಡಿಸ್ಕೊಳ್ಬೇಡವ. ಮಗ ಅದನ್ನ ನಿಭಾಯಿಸ್ಕೊಳ್ತಾನೆ. ಇನ್ನೊಬ್ಬ ಮಗ ಚೆನ್ನಾಗಿದ್ದಾರಾ? ಈ ಮನೆ ಇವ್ರಿಗೆ ಮನೆ ಕಟ್ಕೊಟ್ಟೆ ಗುರುಜಿ, ಇಲ್ಲಿರೋನ್ಗೆ. ಅವರು ಅವ್ರಲ್ಲಿ ಕಟ್ಕೊಟ್ರು, ನಾನ್ ಕಟ್ಕೊಟ್ಟಿದ್ದು. ನೀವು ಓಕೆ. ಈಗ ಅವನು ಮನೆ ಕಟ್ಕೊಟ್ಟೆ, ಇವ್ನು ಜೈಲಿಂದ ಬಿಡ್ಸ್ಕೊಂಡ್ ಬಂದೆ ಸಾಲ ಮಾಡಿ. ನಮ್ಗೇನ್ ಮಾಡಿದ್ಯಾ? ಅವ್ರದ್ದೊಂದು ಹಿಂಸೆ ಗುರುಜಿ. ಓ, ಈ ಮಗನಿಗೆ ಇಷ್ಟೆಲ್ಲ ಮಾಡ್ದೆ ಅಂತ? ಮಾಡ್ದೆ, ಅವನ್ಗೆ ಮಾಡ್ದೆ. ನಮ್ಗೇನ್ ಮಾಡಿದ್ಯಾ? ಅಲ್ಲ, ನೀವು ಈತನಿಗೆ ನಿಮ್ಮ ಪರ್ಸಲ್ಲಿ ಇದ್ದು ತಕ್ಕೊಟ್ಟಿದ್ದೀರಾ? ಸಾಲ ಮಾಡೇ ತಾನೇ ಈತನಿಗೆ ಮಾಡಿರೋದು? ಸಾಲ ಮಾಡೇನಿ. ಸಾಲ ಮಾಡಿರೋದು ಅವ್ರನ್ನ, ನಮ್ಮನ್ ಕೇಳ್ಬೇಡ, ಅವ್ರನ್ನೇ ಕೇಳ್ಕೊ. ಆ ಮಗನ್ ಹೆಂಗ್ ಕೇಳ್ತೀರಾ ಈ ಸಾಲ ತೀರ್ಸಕ್ಕೆ? ಅವನು ನಾನು ವಯಸ್ಸಾದ ಕೊಡ್ತಾಳ ಗುರುಜಿ. ಅವನು ಸೇರೆ ಇಸ್ಕೊಂಡ್ ಬಂದಿದ್ದು. ಅಂದ್ರೆ ಈ ಸಾಲ ತೀರ್ಸೋದ್ರಲ್ಲಿ ನಾನು ಜೊತೆ ಇರ್ತೀನಿ ಅಂತ ಹೇಳಿದ್ರ ಆ ಮಗ? ಅವನು ನಮ್ಮ ಅಮ್ಮ ನಾವು ಕೊಡ್ತೀವಿ ಅಂತ ಇಸ್ಕೊಂಡ್ ಬಂದಿದ್ರು. ಈಗ ಅವ್ನ್ ಬಡ್ಡಿ ಕಟ್ಲಿ, ದುಡ್ಡು ಚೀಟಿ ಹಾಕೋರು ಎತ್ ಕೊಡ್ತೀವಿ ಅಂತ ಹೇಳೋರೆ ಗುರುಜಿ. ಅದಾದ್ರೂ ಒಂದ್ ಅಂದಾಜ್ ಚಂದಿಂದ ಹೇಳ್ಬೇಕಲ್ವಾ ಗುರುಜಿ? ಕೊಡೋಣ ಆಯ್ತು, ಹಿಂಗಲ್ಲ ಹಿಂಗ್ ಮಾಡೋಣ ಅಂತ ಹೇಳ್ಬೇಕಲ್ವಾ? ಕಷ್ಟಗಳು ಬಂದ್ರೆ ಒಂದೇ ಸತಿ ಹೀಗೆ ಎಲ್ಲ ನಾಶನ ಮಾಡೋ ತರ ಆಗ್ಬಿಡುತ್ತೆ. ಊರಾಗೆ 30-40 ಮನೆ ಗ್ರಾಮದಾಗ ಆಟ ಸಾಸ್ಕೊಂಡ್ ಬಾಳ್ದೆ. ಇಂಥ ಬಾಳಿಲ್ಲ ಗುರುಜಿ ನಾನು.
ಏನಲ್ಲೇ ಅಂದ್ರೆ ಏನಲ್ಲೇ ನನ್ ಮಗನ ಎತ್ಕೊಂಡು 10-50 ಕೊಡು ಅಂತ ನನ್ ಮನೆ ತಗ ಬರ್ಲಿಲ್ಲ ಗುರುಜಿ ಇವತ್ತವರ್ಗುನು. 50-60-70 ವರ್ಷ ಆದ್ರೂ ಇಂಥವರ್ಗುನು ಯಾರು ನನ್ ಮನೆ ಬಗ್ಗೆ ಕರ್ಕೊಂಡಿರ್ಲಿಲ್ಲ. 50 ಪೈಸೆ ಕೊಡು ಅಂತ ಎರಡ್ ಮೂರ್ ದೇವ್ರು ಮಾಡ್ದೆ, 2 ದೇವ್ರು ಮಾಡ್ದೆ, ಬೇಕಾದಷ್ಟು ದೇವ್ರುಗಳು ಮಾಡ್ದೆ, ಯಾರು ಬಂದಿರ್ಲಿಲ್ಲ ಇಂಥದಕ್ಕ. ಇಂಥ ಮಕ್ಳು ಹುಡ್ತಾರೆ. ಬದುಕಲ್ಲಿ ಪುಣ್ಯ ನಡಿಬೇಕಾದ್ರೆ ಯಾವ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳಲ್ಲ. ಯಾವುದೋ ಹಳೆ ಪುಣ್ಯಗಳು ಕಾಪಾಡಿರ್ತವೆ. ಆದ್ರೆ ಏನು ಮಾಡ್ತೀರಿ, ಮಕ್ಕಳನ್ನು ಹೆತ್ತಾಗ ಅವರ ಕರ್ಮಗಳಲ್ಲಿ ಭಾಗವಹಿಸೋದು ಹೆತ್ತವರಾಗಿ ನಿಮ್ಮ ಕರ್ಮ, ಅದು ನಿಮ್ಮ ಕರ್ತವ್ಯ. ಏನು ಮಾಡಲಿಕ್ಕಾಗಲ್ಲ. ಅಳಬೇಡವ ನೀನು, ಇರಲಿ, ಏನೋ ಆಗಿದೆ, ಹೆಂಗೋ ಸಮಾಧಾನ ಮಾಡಿಕೊಂಡು. ಎಲ್ಲ ನಂಗೆ ಗುರುಜಿ, ನನ್ ತಂಗಿ ಒಬ್ಳು ಹಿಂಗೆ ನನಗೆ ಮೋಸ ಮಾಡ್ಬಿಟ್ಲು. ದುಡ್ಡು ಇಸ್ಕೊಂಡು ಎಲ್ಲ ಕೊಡ್ತೀವಿ ಇಸ್ಕೊಂಡ್ರೆ ಹಿಂಗೆ ಮೋಸ ಮಾಡ್ತಾರೆ. ನಾನ್ ನಿಮ್ಗೆ ತಾಯಿ ಸಮಾನ ಅಲ್ವಾ ಗುರುಜಿ? ಅಲ್ಲ, ನೀವು 65 ವರ್ಷದ ತಾಯಿಯಾಗಿ ನಿಮ್ಮ ಹತ್ರ ಇರೋದನ್ನ ಸ್ವಲ್ಪ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಹೊರತು ಕಷ್ಟ ಅಂದವ್ರಿಗೆಲ್ಲ ಹಿಂಗೆ ಕೊಡ್ತೀವಿ, ಮನೆಗ್ ಮಡಿಕೊಂಡು ಇನ್ನೇ ಮಾಡ್ತೀವಿ, ಕೊಡಿಸ್ತೀನಿ ಅಂತ ಈಸ್ಕೊಂಡ್ರು ಗುರುಜಿ. ಅಲ್ಲವಾ, ನೀ ಈ ಸಮಯದಲ್ಲಿ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದವಾ? ಈಗಲ್ಲ ಗುರುಜಿ, ಅಲ್ಲಿ 4-5 ವರ್ಷ 7-8 ವರ್ಷನೇ ಆಯ್ತು. ಎಷ್ಟು ಕೊಟ್ಟಿದ್ರಿ? ಇಂಥವ್ರಿಗೂ ಹಿಂಗೆ ಯಾರಿಗೂ ಬಡ್ಡಿ ಕೊಡ್ತೀನಿ ಕೊಡು ಅಂತ ತಗೊಂಡ್ ಕೊಡ್ತೀನಿ, ಕೊಡ್ಸ್ಬಿಟ್ಟು ಅಂತ ಇಸ್ಕೊಂಡದ್ರ ಗುರುಜಿ. ಇಂಥವ್ರು ನನ್ ಕೈಲಿ ಮಾತೇ ಬಿಟ್ಬಿಟ್ಟು ಹಿಂಗೆ ಗುರುಜಿ ಒಳ್ಳೇದ್ ಮಾಡ್ಸ್ಕೊಂತಾರೆ, ನನಗೆ ಎಸ್ಬಿಟ್ಟು ದೂರ ಹೊರಟೋಗ್ತಾರೆ. ಅವ್ರೇನಾದ್ರು ಕೈ ಎತ್ತಿದ್ರೆ ನಾನು ಕಟ್ಟೋವಷ್ಟು ಇದ್ದೀನ, ನಾನು ಅದನ್ನ ಮತ್ತೆ ಪಡ್ಕೊಳ್ಳೋವಷ್ಟು, ಕಲೆಕ್ಟ್ ಮಾಡುವಷ್ಟು, ಅವ್ರನ್ನ ಒದ್ದೀಸ್ಕೊಳ್ಳೋವಷ್ಟು ನನ್ಗೆ ಇದೆಯಾ, ಎಲ್ಲ ನೋಡ್ಕೊಂಡು ಕೊಡಿಸ್ಬೇಕವ. ಸುಮ್ಮನೆ ಕೇಳಿಸ್ಬಿಟ್ರು ಅಂದ್ರೆ ಅದು ಹೆಂಗದು? ಸ್ವಂತ ತಂಗಿ ಗುರುಜಿ, ಒಂದೇ ಕೈಯಾಗಿದ್ದು. ಹಣದ ವಿಚಾರ ಬಂದಾಗ ದಾಯಾದಿಗಳಾಗುತ್ತಾರೆ. ಇವಾಗ ನನಗೆ ಅಷ್ಟು ತಿಳುವಳಿಕೆ ಇಲ್ಲ 7-8 ವರ್ಷದ ಮುಂದ್ಗಡೆ ಗುರುಜಿ. ಅದಷ್ಟೇ ತಾಯಿ. ನೋಡಬಾ, ಯಾರಿಗಾದ್ರೂ ನೀವು ಒಂಚೂರು ಹಣ ಕೊಡ್ತಿರೋ, ಯಾರ ಹತ್ರನೂ ಈಸ್ಕೊಡ್ತಿರೋ, ಆ ಕೊಡೋಕ್ಕಿಂತ ಮುಂಚೆ ಅವ್ರ ತಂಗಿ ಆಗಿರ್ಲಿ, ತಮ್ಮ ಆಗಿರ್ಲಿ, ಯಾರೇ ಆಗಿರ್ಲಿ, ಒಂದು ಕೇಳಿಸ್ಕೊಳ್ಳ, ಹಂಗೆ ಕೊಡೋಕ್ಕಿಂತ ಮುಂಚೆ ನೀವೇ ಕೊಟ್ಟಿರಿ ಅಥವಾ ಯಾರ ಹತ್ರನೂ ಈಸ್ಕೊಟ್ಟಿರಿ, ಒಂದು ಅವನು ಈಸ್ಕೊಂಡವನು ಕೈ ಎತ್ತಿದ್ರು ಪರವಾಗಿಲ್ಲ, ನಾನು ಕಟ್ಟುತ್ತೀನಿ ಅನ್ನೋ ಶಕ್ತಿ ಇರಬೇಕು. ಒಂದು ಇಲ್ಲ ಅವನು ಕೊಡಲ್ಲ ಅಂದ್ರೆ ನಾನು ನಾಳೆ ದಿನ ಅದನ್ನ ಹೊರುವಷ್ಟು ಶಕ್ತಿ ನನಗೆ ಇದೆಯಾ ಅನ್ನೋದು ಗೊತ್ತಿರಬೇಕು. ಇದು ಯಾವುದು ಇಲ್ಲದೆ ಎಲ್ಲಾರು ಅಷ್ಟೇ ಈಸ್ಕೊಳ್ಬೇಕಾದ್ರೆ ಎಲ್ಲ ಏನು ಪುಣ್ಯಕೋಟಿ ಹಸುವಿನ ಹಾಗೆ ಬಹಳ ವಿನಯದಿಂದ ವರ್ತಿಸ್ತಾರೆ. ಹೌದೌದು, ಯಾಕಂದ್ರೆ ಕಾರ್ಯ ಸಿದ್ಧಿ ಆಗಬೇಕಲ್ಲವಾ? ಹೌದೌದು. ಹಾಗಾಗಿ ಹಣದ ವಿಚಾರ ಇದೆಯಲ್ಲ, ಇದ್ರೆ ನಿಮ್ಮ ಹತ್ರ ಕೊಟ್ಬಿಡಿ. ಬೇರೆಯವರಿಂದ ಈಸ್ಕೊಡು, ಅದು ಬಹುಶಃ ನೋಡಪ್ಪ ಅಲ್ಲಿ ಕೊಡ್ತಾರಂತ ಹೋಗಯ್ಯ ಅಂತ ದಾರಿ ಹೇಳ್ಬೋದೇ ಹೊರತು, ನೀವು ಮಧ್ಯದಲ್ಲಿ ನಿಂತು ನೀವೆಲ್ಲವನ್ನ ವಹಿಸ್ಕೊಂಡು ನಾನು ಕಟ್ತೀನಿ ಸರ್, ಅವ್ರು ಕಟ್ಟದೆ ಹೋದ್ರೆ ಅಂತ ಈ ಮಟ್ಟಿನ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಹೋದ್ರೆ ನಾಳೆ ದಿನ ಏನು ಅವನ ಹಣೆ ಬರ ಕೆಟ್ಟು ಅವನ ಬುದ್ಧಿ ಬದಲಾಯಿತು ಸಾಲ ತಗೊಂಡ ಮೇಲೆ. ಅವಾಗ ಯಾರು ಮಧ್ಯದಲ್ಲಿ ನಿಂತು ನೀವು ಈ ಕಡೆ ಕೊಟ್ಟವನ ಸಂಬಂಧನೂ ಕಳ್ಕೊಳ್ತೀರಾ, ಆ ಕಡೆ ಅವನ ಸಂಬಂಧನೂ ಕಳ್ಕೊಳ್ತೀರಾ. ಹೌದು, ಹಂಗೆ ಆಗಿದೆ ಗುರುಜಿ. ಈಗ ಅವಳು ಮಾತಾಡಲ್ಲ, ಇಸ್ಕೊಂಡ ಇರೋಳು ಮಾತಾಡಲ್ಲ, ಕೊಟ್ಟಿರೋರು ಮಾತಾಡಲ್ಲ. ಕೊಟ್ಟರು ಮಾತಾಡ್ತಾರೆ, ಕೊಡಿದ್ರು ಕೊಡುವಂದಲ್ಲಿ ಬಿಡ್ತಾರ ನನ್ನ. ಅಲ್ಲ, ಈಗ ಅಟ್ಲೀಸ್ಟ್ ನೆಕ್ಸ್ಟ್ ಅಲ್ಲಿ ಹೋದಾಗ ಕೊಡ್ತಾರ ನಿಮ್ಗೆ? ಇನ್ಯಾರು ಕೊಡ್ತಾರೆ? ಹಂಗೆ ನೋಡ್ತಾ ಈಗ ನಿಮಗೆ 4-5 ವರ್ಷದ ಹಿಂದೆ ಆಗಿರೋದು ಇವತ್ತಿಗೆ ಎಷ್ಟು ತಿಳುವಳಿಕೆ ಬಂದಿದೆ. ಓ, ಹಿಂಗಾದ್ರೆ ಹಿಂಗಾಗುತ್ತೆ, ಒಡ ಹೊಡೆದವ್ರಾಗ್ಲಿ, ತಂಗಿ ಈಚೆಗೆ ಬುದ್ಧಿ ಬಂದ್ಬಿಟ್ಟದ. ನೋಡಪ್ಪ ಅಲ್ಲಿ ಕೊಡ್ತಾರೆ, ಹೋಗ ಇಸ್ಕೋಬೇಕಾದ್ರೆ ಅಂತೀವಿ ಇವಾಗ. ಹಂಗೆ ಮಾಡ್ಬೇಕು ಕೆಲವೊಮ್ಮೆ. ಮುನ್ಸ್ಕೊಂಡ್ರು ಪರವಾಗಿಲ್ಲ, ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಮನೆಗ್ ಬರ್ದೇ ಹೋದ್ರು ಪರವಾಗಿಲ್ಲ, ಕೊಟ್ಬಿಟ್ಟು ಕೆಟ್ಟವಳಾಗೋದಕ್ಕಿಂತ ಇಲ್ಲ ಕಣಪ್ಪ ಅಂದ್ಬಿಟ್ಟು ಸುಮ್ನಾಗ್ಬಿಡಿ. ಅಷ್ಟೇ ಅಷ್ಟೇ. ಯಾಕಂದ್ರೆ ಅದು ಹಾಗೇನವ. ಈಗ ನಿಮ್ಮ ಏನು ಆ ಮಗ, ಯಾರು ಅಲ್ಲಿರೋ ಮಗ, ನಮ್ಮ ತಾಯಿ ನಾನು ಸೇರಿ ಇದನ್ನು ಕಟ್ಟುತ್ತೀವಿ ಅಥವಾ ಏನೋ ನಾವು ವಹಿಸ್ಕೊಳ್ತೀವಿ ಅಂತ ಬಂದ್ರಿ, ಈಸ್ಕೊಂಡು 15 ಲಕ್ಷನೋ 12 ಲಕ್ಷನೋ ಈ ಟ್ಯಾಪೆ ಹೆಸರು ಮಾಡ್ಲಿಕ್ಕೆ. ಹೌದು. ಈಗ ಈ ಇಬ್ರು ಮಕ್ಕಳು ನನಗನ್ಸುತ್ತೆ ಈ ಲಾರಿ ಓಡಿಸ್ಕೊಂಡು ಏನು ಮಾಡ್ತಿದ್ದಾನೆ ಅಥವಾ ಯಾರು ಈ ತಪ್ಪಿಗೆ ಕಾರಣ ಆಗಿದ್ದಾನೆ ಆತನೇ ಇದನ್ನು ಪೂರ್ಣ ವಹಿಸ್ಕೊಳ್ಬೇಕು. ಬಟ್ ಆ ಮಗ ಏನೋ ಹೇಳಿದ್ದಾನೆ ಅಂತ ನೀವು ಕೇಳ್ಬೋದೇ ಹೊರತು, ಬಟ್ ನನ್ನ ಪ್ರಕಾರ ಹಂಗೆ ಕೇಳಿ ಕಟ್ಟಿಸ್ಕೊಳ್ಲಿಕ್ಕಿಲ್ಲ, ಅದು ಧರ್ಮ ಅಲ್ಲ. ಅಂದ್ರೆ ಗುರುಜಿ ಅರ್ಧ ಎಕರೆ ಹೊಲ ಮಾರೋದು ಕಟ್ಟೋದು ಗುರುಜಿ ಅಷ್ಟೇ. ನಾನು ಅದನ್ನೇ ಹೇಳ್ತಿರೋದು. ತೀರಾ ಸ್ಟ್ರೆಸ್ ತಗೊಂಡು ಇಲ್ಲ ಆಸ್ತಿ ಇದೆ ಬಟ್ ನಿಮಗೆ ನೆಮ್ಮದಿ ಇಲ್ಲ, ಇದಿಲ್ಲ ಅಂದ್ರೆ
ಹಂಗ ನೋಡಿದ್ರೆ ಈ ಜಲ್ಲಿಕಲ್ಲು ರೋಡಿಗೆ ಟಾರ್ ಹಾಕೊಂಡು ಈಗ ಏನು ಮನೆ ಗಾರೆ ಕೆಲಸ ಮಾಡ್ಕೊಂಡು ಅಲ್ಲೆಲ್ಲೋ ಒಂದು ಶೆಡ್ ಹಾಕೊಂಡು ಬದುಕ್ತಾರಲ್ಲ, ಅವ್ರ ನೆಮ್ಮದಿನೂ ನಿಮಗಿಲ್ಲ ಅಂದ್ರೆ ಆಸ್ತಿ ಇದೇನು ಪ್ರಯೋಜನ? ಆಸ್ತಿ ನೆನ್ಬೇಕು ನಮ್ಗೆ. ಹಾಗಾಗಿ ಒಂಚೂರು ಮಾರಾದ್ರೂ ಸರಿನವ, ಅದನ್ನ ತೀರಿಸ್ಬಿಟ್ಟು ನೋಡ್ರಪ್ಪ ನಿಮ್ಮ ಬಾಡಿಗೆ ಇನ್ಮೇಲೆ ನೀವು ಇನ್ನೂ ಇಂಥ ಎಡವಟ್ಟು ಮಾಡ್ತಿರೋ ಇಲ್ಲ ಬುದ್ಧಿ ಕಲಿತಿರೋ, ಯಾಕಂದ್ರೆ ಇಲ್ಲ. ಎಲ್ಲಾನು 24 ಗಂಟೆ ಜೊತೆಗಿದ್ದುಕೊಂಡು ಸರಿ ಮಾಡ್ಲಿಕ್ಕೆ ಆಗಲ್ಲವ. ಹೌದು, ಆಗಲ್ಲ ಗುರುಜಿ, ಬಿಟ್ಬಿಟ್ಟಿದೀನಿ, ಬಿಟ್ಬಿಡಿ. ಹೇಳ್ಬಿಟ್ಟಿದೀನಿ. ನನ್ ಕೊನೆ ಲಾಸ್ಟ್ ಇಂಥ ತಕನು ಆಯ್ತು, ನಂಗೆ ಸೊಪ್ಪಿತ್ತು, ಬಚಾವ್ ಮಾಡ್ದೆ, ತಕೊಂಬಂದೆ, ಎಲ್ಲ ಮಾಡ್ದಪ್ಪ. ಇನ್ ಕೈಲಿ ನೀವ್ ಸತ್ತನ ಸೈರಿ ಇದ್ದಾನೆ ಇರ್ರಿ, ನನ್ ಕೈಲಿ ಲಾಸ್ಟ್ ಎಂಡಿಂಗ್ ಇದು. ನಿಜ. ನೀವು ಈಗ ಯಾಕೆ ನೋಡಿದ್ರೆ ತಾಯಿ, ನಿಮ್ಮ ಮಗನ ಇಂತಹ ವಿಚಾರಗಳಿಂದ ನಿಮ್ಮ ಸೊಸೆಗೆ ನೀವು ಕಾಲಿಗೆ ಬಿದ್ದಾದ್ರೂ ಕರ್ಕೊಂಬರ್ಬೇಕು. ಯಾಕಂದ್ರೆ ಬಂದ್ರು ಗುರುಜಿ, ಅಲ್ಲ ಬಂದು 1 ವರ್ಷ ಆಯ್ತು. ಬಂದು ಚೆನ್ನಾಗಿದ್ದಾರೆ ಅಂದ್ರೆ ಅವರು ಏನೋ ಒಂದು ಚಿಕ್ಕ ಪುಟ್ಟ ತಪ್ಪಾದ್ರೂ ಸಹನೆ ಮಾಡ್ಕೊಂಡು ಹೋಗ್ಬೇಕು. ಯಾರವ ಇವತ್ತೇನೋ ಚೆನ್ನಾಗಿದ್ದವ್ರನ್ನೇ ಹಿಡಿಯಕ್ಕಾಗಲ್ಲ, ಅಂಥದ್ರಲ್ಲಿ ಯಾರು ಇಂಥವನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾರೆ? ಯಾರು ಸುಮ್ನಿರಲ್ಲ. ನಾವು ನಂಬುತ್ತಾನೆ, ಅವ್ರನ್ನದು ಗುರುಜಿ. ನಮ್ಮ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕು. ನಿಜ ನಿಜ ನಿಜ. ನಮ್ಮದ್ ಬಿಟ್ಕೊಂಡು ಇನ್ನೊಬ್ರಿಗೆಲ್ಲ ಹೇಳೋದು. ನಮ್ದು ಎಷ್ಟು ತೂತು ನೋಡ್ಕೊಂಡು ಬೇರೆ ತೂತ್ ನೋಡ್ಬೇಕು ನಾವು. ಹಾಗಾಗಿ ನಿಮ್ಮ ಮಗನಿಗೆ ಬುದ್ಧಿ ಹೇಳ್ಬಿಟ್ಟು ನೀವು ಸ್ವಲ್ಪ ತೆಪ್ಪಗೆ ವಯಸ್ಸಿಗೆ ತಕ್ಕಂಗೆ ಸುಮ್ಮನೆ ಇರೋದು ಕಲೀರಿ. ಎಲ್ಲ ಯಾರು ಗುರುಜಿ ಎಲ್ಲ ಒಂದ್ ಕಡೆಯಿಂದ ಲೀಸ್ಟ್ ಬರೀತಿರಲ್ಲ, ನಾನು ಓದಿಲ್ಲ ಬರ್ದಿಲ್ಲ. ಆ ಭಗವಂತ ವಿದ್ಯಾ ಬುದ್ಧಿ ಬ್ಯಾಸರ ಕೊಟ್ಟಿದ್ದ ಎಷ್ಟೇ ಇತ್ತೇನೋ, ಏನು ಇಲ್ದಲ್ಲಿ ಭಗವಂತ ಈ ತಲೆ ಕೊಟ್ಟ ನನಗೆ. ಎಲ್ಲ ಹೇಳ್ಬಿಟ್ಟಿದೀನಿ ನೋಡು. ಇನ್ನ ನೀನ್ ಮಾಡ್ತಿ, ಒಬ್ಬಿಡ್ತಿ, ಇನ್ನೊಂದು ಮಾಡ್ತಿ, ನೀನೇ ಹೋಗ್ಬೇಕು, ನೀನೇ ಬರ್ಬೇಕು. ನೀನ್ ಸತ್ತೋಗ್ಯವನೆಂದ್ರು ನಾನು ಹೆಜ್ಜೆ ಇಕ್ಕಲ್ಲ, ನನ್ ಗಣ್ಣು ಬರಲ್ಲ, ನಿಮ್ ಮಣ್ಣು ಬರಲ್ಲ. ನೀನ್ ಪಾಡ್ ಏನ್ ವ್ಯವಸ್ಥೆ ಮಾಡ್ಕೊಳಪ್ಪ, ಇನ್ನೇನ್ ಕೈ ಮುಗ್ಬಿಟ್ಟಿದೀನಿ ಅಷ್ಟೇ. ಇದು ಎಂಡಿಂಗು. ಸಾಕಾಗ್ಬಿಟ್ಟೈತಿ ನಮಗ್, ಜನ್ಮ ರೋಸ್ಕೋಗ್ಬಿಟ್ಟೈತಿ. ನಿಜ ನಿಜ ನಿಜ. ನಮ್ಗೆ ಏಜ್ ಆಯ್ತು, ಎಲ್ಲ ಟೆನ್ಷನ್ ತಲೆಗಿಕ್ಕಣಕ್ಕಾಗಲ್ಲ, ಮಡಿಕೊಂಡು ಇದ್ದಳಕ್ಕಾಗಲ್ಲ. ನಮ್ ವಯಸ್ಸಿ ತಕ್ಕ ನಾವು ಇರ್ಬೇಕು ಇವಾಗ ಗುರುಜಿ. ನಿಜ ನಿಜನವ ನಿಜ ಇರ್ಬೇಕು. ಆದ್ರೆ ಇವ್ರದ್ದು ಒಂದ್ ಹಿಂಸೆ ಕೊಟ್ರೆ ನಾವ್ ಏನ್ ಮಾಡೋಣ ಗುರುಜಿ? ನಾವ್ ಇರ್ಬೇಕಾ ಸಾಯ್ಬೇಕಾ? ಇರ್ಲಿ ತಾಯಿ, ಎಲ್ಲವನ್ನ ತಾಯಿಯಾಗಿ ನಿಮ್ ಕರ್ತವ್ಯ ಅಷ್ಟು ಮಾಡಿದೀವ, ಬಿಡಿಸ್ಕೊಂಬಂದಿದೀಯ, ಸಾಲ ಇದು ಮಾಡಿದೀಯ. ನೋಡಪ್ಪ, ಒಂಚೂರು ಮಾರ್ಬಿಟ್ಟಾದ್ರು ತೀರಿಸ್ಕೊಂಡು ಹೆಂಡತಿ ಜೊತೆ ನೆಟ್ಟಿಗಿರೋದು ಕಲಿ ಅಂತ ಹೇಳಿ ನೀವು ಸ್ವಲ್ಪ ಏನು ತೋಟ ಮನೆ ಓಡಾಡಿಕೊಂಡು ಭಗವಂತನ ಧ್ಯಾನ ಮಾಡಿಕೊಂಡು ಜೀವನ ದೇಹ ಬಿಡೋ ಸಮಯ ತಾಯಿ. ಸುಮ್ಮನೆ ಯಾಕೆ ಇವನ್ನೆಲ್ಲ ಕೊರ್ಕೊಂಡಿರ್ಬೇಕು? ಇವತ್ತು ಬಾದ್ರೆ ಇವತ್ತು ಹೋಗ್ಬೇಕು ಅಷ್ಟೇ. ಊರ್ನವ್ರು ಹಂಗಂದ್ರೆ ಹಿಂಗಂದ್ರು ನೋಡವ, ಅಂತಿಮವಾಗಿ ಈ ಸಮಯ ನಿಮಗೆ ಎಲ್ಲ ಸಂಸಾರದ ಈ ಬಂಧನಗಳಿಂದ ನೀವೇ ಬೇಕು ಅಂತ ಬಿಡಿಸ್ಕೊಳ್ಬೇಕು, ಅಂಟ್ಕೊಳಕ್ ಹೋಗ್ಬಾರ್ದು ಇನ್ನೂ. ಯಾಕಂದ್ರೆ ಹೋಗ್ತಾ 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 ಸಾವಿನ ಹತ್ತಿರ ಆಗ್ತಾ ಇವರೆಲ್ಲರನ್ನು ನಾವು ಬಿಟ್ಟು ಭಗವಂತನ ಕಡೆ ಹೋಗ್ಲಿಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಇರಬೇಕು. ಅಯ್ಯೋ ಇವ್ರನ್ನೆಲ್ಲಪ್ಪ ಹೆಂಗಪ್ಪ ಬಿಟ್ಟು ಹೋಗೋದು ಅಂತ ಹೊರ್ಕೊಂಡು ಹೋಗೋ ಥರ ನಾವು ಕಚ್ಕೊಂಡ್ ಕೂತ್ಕೊಂಬಾರ್ದು. ಅಲ್ಲ ಗುರುಜಿ, ನಾನು ಯಾರಿಗೆ ಧರ್ಮ ಮಾಡ್ಲಿ, ನನಗೆ ಇಂಥ ಕರ್ಮನೆ ಬರ್ತದ, ನಾನು ಯಾವ ಹೊಣೆ ಬರ ಅಂತ ಕೇಳಿ ಗುರುಜಿ. ಯಾರ್ಗನ ಒಳ್ಳೇದ್ ಮಾಡಕ್ಕು ಅದೇ ಗೋಬರ್ಗ್ ಒಳ್ಳೇದ್ ಮಾಡ್ತೀನಿ, ಅವರು ನಮ್ಮ ಮೇಲೆ ಬೀಳ್ತಾರೆ. ಕಾಲ್ ಹಿಡ್ಕೊಳಕ್ ಬರ್ತಾರೆ, ಕೈ ಹಿಡ್ಕೊಳಕ್ ಬರ್ತಾರೆ, ಕಷ್ಟ ಅಂತ ಎಲ್ಲರಿಗೂ ಮಾಡಿದೀನಿ. ಎಲ್ಲ ನನಗೆ ಹಿಂಗೇ ಮೋಸ ಮಾಡ್ತಾರೆ ಗುರುಜಿ. ಕೊಟ್ಬಿಟ್ಟು ಯಾಕವ ಇದನ್ನ ಮಾಡ್ತೀಯಾ? ಏನೂ ಮಾಡಬೇಡ, ಇನ್ಮೇಲೆ ಸುಮ್ಮನೆ ಇರೋದು ಕಲಿ. ಹಂಗಾಗ್ತವೆ. ಕೊಟ್ಟುಬಿಟ್ಟು ಕೆಟ್ಟವರಾಗೋ ಕಾಲ ಅದಿದ್ದದ್ದೇ. ಹಾಗಂತ ಒಳ್ಳೆತನ ಬಿಡಿ ಅಂತ ನಾನು ಹೇಳ್ತಿಲ್ಲ. ಏನೋ ನಿಮ್ಮ ವಯಸ್ಸಿಗೆ ತಕ್ಕಂತೆ ಈಗ ನೀವು ಅದನ್ನು ತಡ್ಕೊಳ್ಳೋ. ಈಗ ನಮ್ಮಂಥವ್ರಿಗಾದ್ರೆ ಏನೋ ಆದರೆ ನಾವು ಸುಧಾರಿಸ್ಕೊಳ್ತೀವವ, ನಾವು ಮತ್ತೆ ಮೇಲೆ ಬರ್ತೀವವ, ಮತ್ತೆ ದೇಹದಲ್ಲಿ ಶಕ್ತಿ ಇದೆ, ಏನೋ ಒದ್ದಾಡ್ತೀವಿ. ಈ ಸಮಯದಲ್ಲಿ ಯಾವ ಕಣ್ಣೀರಿಗೂ ಕರಗಬೇಡಿ. ನೋಡ್ರಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ಏನೋ ನನ್ನ ಅನುಭವದಲ್ಲಿ 1-2 ಮಾತು ಹೇಳ್ಬೋದು ಬಿಟ್ಟರೆ, ನಾನು ಕೊಟ್ಟುಬಿಟ್ಟು ನಿಮಗೇನು ನನ್ನ ಹತ್ರ ಏನೂ ಇಲ್ಲ, ನೀವು ಹಾಗೆ ಏನೂ ಇಲ್ಲ ಅಂತ ಬದುಕೋದು ಕಲೀರಿ. ಹಂಗಂದ್ರು ನಮಗ್ ಬಿಡ್ತಲ್ಲ, ನಿಮ್ ಪಾದ ನಮ್ ತಲೆ ಮೇಲೆ ಅಂತಾರೆ. ಏನೋ ನೀವು ಇಡೀ ದಿನ ಇದನ್ನೇ ಹೇಳ್ಬೋದು, ನನ್ನ ಕಡೆಯಿಂದ ಇಷ್ಟೇ ಹೇಳೋದು ನಾನು. ಹೌದು, ನಾನಿಂದ ಮುಗ್ದಲ್ಲ. ಕೇಳಿಸ್ಕೊಳ್ಳಿ, ಬುದ್ಧಿ ಕಲಿ ಅಂದ್ರೆ ನಾನೇನ್ ಮಾಡ್ಲಿ ಅದಕ್ಕೆ? ನೀನೇನು ಮಾಡಕ ಕೇಳಿಸ್ಕೊಳ್ಳವ, ಹೇಳ್ತಾನೆ ಇದ್ದೀನಿ. ಕಾಲಿ ಬೀಳ್ದವ್ರ ಮತ್ತೆ ಅನ್ಭವಿಸೋದಿಲ್ಲ. ಎಲ್ಲದು ಕೆರ ಬಿಡತ ಬಿಟ್ಬಿಟ್ಟಿದೀನಿ ಬಿಡಿ. ಕೆರ ಬಿಡ್ತಾರಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ಆಗ್ಲಿಂದ ಅದ್ ಬಿಡವಂತ. ಅಯ್ಯೋ ನಿನ್ ಪಾದ ನನ್ನ ತಲೆ ಮೇಲೆ ಕಣಪ್ಪ ಅಂತ ಬರ್ತಾರೆ.
ಬರ್ತಾರೆ ಅಂತ ಸಾಕ್, ಬಂದಿದ್ದು ಸಾಕು, ವಾಡ್ಸ್ಕೊಂಡಿದ್ದು ಸಾಕು ಬಿಡಿ. ಬೇಡ, ಅದೇನು ಮಾಡಕ್ ಹೋಗ್ಬೇಡವ್ವ. ಈ ಇಲ್ಲ, ಸಲ ಮಾಡ್ತೀನಿ ಎಲ್ಲ ಹೋಗುತ್ತೆ. ಒದ್ದಾಡೋ ವಯಸ್ಸು ಅಲ್ಲ, ಅಂಡ್ ಆ ಪುಣ್ಯ ನಿಮಗೆ ಬೇಕಾಗೂ ಇಲ್ಲ. ಬೇಡ ಬೇಡ. ಗೌರವದಿಂದ ಅವತ್ತಿಂದ ಇವತ್ತಿನವರೆಗೂ ಗೌರವದಿಂದ ಯಾರೊಬ್ರು ಬಾಯಿಗೆ ಸಿಗದಂಗೆ, ಯಾರೊಬ್ರು ಮನೆ ಮುಂದೆ ಹೋಗಿ ಬೇಡ್ದಂಗೆ ಆ ವಂಶವನ್ನ ಆ ಕುಟುಂಬವನ್ನ, ಮನೆತನವನ್ನು ಕಟ್ಟಿಕೊಂಡು ಬಂದಿದೀಯವ, ಆ ಪುಣ್ಯವೇ ತುಂಬಾ ಇದೆ, ಸಾಕದು. ಈಗ ಯಾರಿಗೋ ಉಪಕಾರ ಮಾಡ್ಲಿಕ್ಕೆ ಹೋಗಿ ಕಡಿಗಾಲದಲ್ಲಿ ಸಿಗಾಕೊಂಡು ಕಡೆಗೆ ಮಕ್ಳಿಗೂ ಸೊಸೆಗೂ ಬೇಡದವ್ರಂತೆ, ಕಡೆಗೆ ಯಾರಿಗೂ ಬೇಡದವ್ರಂತೆ ಬೈಸ್ಕೊಂಡು ತೋನ್ಸ್ಕೊಂಡು ಯಾಕೆ ಬದುಕಬೇಕವ? ಅಯ್ಯೋ, ನಿಮ್ಮಂತರ ಅವ್ರೆ ಸಾಕ್ತಾರೆ ಬಿಡಿ ಗುರುಜಿ ಅಂತ. ಎಲ್ಲ ನಾವು ಸೇರ್ಕೊಂಡ್ಬಿಡ ಒಂದು ಅನಾಥಾಶ್ರಮಕ್ಕಂತ. ಬೇಡವ, ನಿನ್ನ ಮನೆಯಲ್ಲಿ ಏನೋ ದೇವರು ಆಯಸ್ಸು ಕೊಟ್ಟಷ್ಟು ಸಮಯ ನಿಮ್ಮ ಊರಲ್ಲೇ, ನಿಮ್ಮ ಮಕ್ಕಳುಗಳ ಮುಂದೆ, ಮೊಮ್ಮಕ್ಕಳುಗಳ ಮುಂದೆ ಎಲ್ಲ ನಿಮ್ಮ ಕಡೆಗಾಲ ಚೆನ್ನಾಗಿರಲಿ. ಆದರೆ ಮನಸ್ಸಿಗೆ ಈ ಮಟ್ಟಿಗೆ ನೀವು ನೋವು ತಗೊಂಡು ಕೂತ್ಕೊಂಡ್ಬೇಡವ. ಅದಾಗುತ್ತೆ. ಯಾರು ನಿಮ್ಮ ಬಳಿ ಏನಾದರೂ ಸಹಾಯ ಕೇಳ್ಕೊಂಬರ್ಲಿ, ಏನೇ ಬರಲಿ, ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಳಿ ಸಹಾಯ ಕೇಳಿಕೊಂಡು 100 ಜನ ಬರಲಿ, ಆದರೆ ನಾನು ನನ್ನ ಶಕ್ತಿ ಏನು, ನನ್ನ ಮಿತಿ ಏನು, ನನ್ನ ವಯಸ್ಸೇನು, ನನ್ನ ಅರ್ಹತೆ ಏನು, ನನಗಿದೆಲ್ಲ ಇರಬೇಕು. ಯಾಕಂದರೆ ಅವ್ರನ್ನೇನೋ ನಾನು ಕಾಪಾಡಲಿಕ್ಕೆ, ಅವ್ರನ್ನೇನೋ ಮೆಚ್ಚಿಸ್ಲಿಕ್ಕೆ ನನ್ನ ಹತ್ರ ಇಲ್ಲದ ಶಕ್ತಿಯ ಬಗ್ಗೆ ನಾನು ಇಲ್ಲದಿರೋದನ್ನು ಆಶ್ವಾಸನೆ ಕೊಟ್ಬಿಟ್ಟು ಅಡ್ಕತ್ರಿಲಿ ಸಿಗಾಕೊಳೋದಕ್ಕಿಂತ, ಇಲ್ಲ ಕಣಪ್ಪ ಆಗಲ್ಲ ಅಂದ್ಬಿಟ್ಟು ಕೆಟ್ಟವಳಾಗೋಣ, ಏನು ತೊಂದರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಇದ್ರೆ ಒಂದು ಮುದ್ದೆ ಇಟ್ಟಿಕ್ಬಿಡೋಣ, ದರುಮ್ ಬರ್ತದೆ. ಅಷ್ಟೇ ಅಷ್ಟೇ ಅಷ್ಟೇ. ಮುನ್ನ ಹೊಟ್ಟೆ ಅಂತ ಬಂದ್ಬಿಟ್ರೆ ಅವ್ನ ಮುದ್ದೆ ಇಟ್ಟಿಕ್ಬಿಟ್ರೆ, ಹೋಗಪ್ಪ ನಮ್ ಕೈಲಿರೋದು ಇಷ್ಟೇ ಕಣಪ್ಪ. ಹೂ ಕಣವ, ಹೌದು. ಅಷ್ಟೇ. ಈಗ ಯಾರೋ ನನ್ನ ಹತ್ರ ಬಂದು, ಗುರುಗಳೇ ನನಗೊಂದು 10 ಲಕ್ಷ ಬೇಕು ಅಂದರೆ, ಇಲ್ಲ ಕಣಪ್ಪ, ನನ್ನ ಕೈಲಿ ಬಹುಶಃ ಒಂದು 10,000, 500 ರೂಪಾಯೋ 10,000 ರೂಪಾಯೋ ಕೊಡ್ಬೋದು. ಅದು ಬಿಟ್ಟರೆ ನಿಂಗೆ ಇಡೀ ದಿನ ಬೇಕಾದ್ರೆ ನನಗೇನು ನಿನಗೊಂದು ನೆಮ್ಮದಿ ಆಗುವಂಥ ಮಾತುಗಳು ಹೇಳ್ತಿ. ಯಾಕಂದ್ರೆ ನನ್ನ ಶಕ್ತಿ ಏನು, ನನ್ನ ರೀತಿ ನೀತಿ ಏನು, ನನ್ನ ಯೋಗ್ಯತೆ ಏನು ನನಗೆ ಗೊತ್ತಿದ್ರೆ, ಅಯ್ಯೋ ನನ್ನ ಬಂದ್ಬಿಟ್ಟಾನೆ ಅಂದ್ಕೊಂಡು ನಾನು 50 ಲಕ್ಷ ಸಾಲ ಮಾಡಿ ಆತನಿಗೆ ಕೊಟ್ಟರೆ ನಾಳೆ ನನ್ನ ಕತೆ ಏನು? ಅದೇ ನಾವ್ ಸಾಯ್ಬೇಕಷ್ಟೇ. ಹಾಂ, ನಾವ್ ಸಾಯೋದು ಬೇಡ, ಅವ್ರ ಹತ್ರಕ್ ಬಿಟ್ಕೊಳೋದು ಬೇಡ ಗುರುಜಿ. ಹೌದಲ್ವಾ? ಹಾಗಾಗಿ ನಮ್ಮ ಹತ್ರ ಏನಿದೆ, ನಮ್ಮ ಶಕ್ತಿ ಎಷ್ಟು, ಅವರು ಬಂದು ಕೇಳ್ಬೋದು. ಇವನ್ ನಿಮ್ಮ ಹತ್ರ ಇರಲಿ 10 ಲಕ್ಷನೇ ಇರಲಿ, ಬಂದರು ಅಂದ್ಕೊಂಡು ಸುಮ್ ಕೊಡೋದಲ್ಲ. ಇಲ್ಲ ಇಲ್ಲ. ನಿಮ್ಮ ಈ ಬದುಕಿನ ಈ ಸಮಯದಲ್ಲಿ ಪಾಪ ಅಲ್ಲ ಗುರುಜಿ, ಇಷ್ಟಕ್ಕೆ ತಿಳ್ಕೊಳ್ಳಿ, ಮಕ್ಳೇ ಮೋಸ ಮಾಡ್ತಾರೆ ಅಂದ್ರೆ ಬೇರೆ ಮೋಸ ಮಾಡೋದು ಹೆಚ್ಚ. ಏನ್ ಮಾಡ್ತೀಯವ, ಹಣ ಆಸ್ತಿ ಅಂತ ಬಂದಾಗ ಯಾವ ಸಂಬಂಧಗಳು ಉಳಿಯಲ್ಲವ. ಅಲ್ಲ, ಇಷ್ಟಕ್ಕೆ ತಿಳ್ಕೊಳ್ಳಿ. ಅಲ್ಲ, ನಾನು ಏನ್ ಕಷ್ಟಪಟ್ಟು ಕರ್ಕೊಂಬಂದೆ ಗುರುಜಿ, ನಾನೇ ಇವತ್ತು ದೂರ ಮಾಡವನಿ ಅಂದ್ರೆ ಬೇರೆ ಕೇಳ್ಬೇಕಾ? ಚೆನ್ನಾಗಿರ್ಲಿ ಬಿಡಿ ಗುರುಜಿ. ಇರ್ಲವ, ಆಶೀರ್ವಾದ ಇರ್ಲಿ ಅವ್ರಿಗೆ. ಆಯ್ತು, ಅವರು ನಿಮ್ಮ ಫೋನ್ ಬಂದ್ ಮಾಡ್ಯಾರೆ, ಬ್ಲಾಕ್ ಮಾಡ್ಯಾರೆ, ಇನ್ನೇನೋ ಮಾಡ್ಯಾರೆ. ನೋಡವ, ಮಕ್ಕಳು ಕಷ್ಟಕ್ಕೆ ಸಿಗಾಕೊಂಡಾಗ ತಾಯಿಯಾಗಿ ನೀವು ನಿಮ್ಮ ಶಕ್ತಿ ಮೀರಿ, ನಿಮ್ಮ ವಯಸ್ಸಿಗೂ ಮೀರಿ ಏನು ಮಾಡಬೇಕು ಅಷ್ಟು ಮಾಡಿದ್ದೀರಾ. ಭಗವಂತನಿಗೆ ನೀವು ಉತ್ತರ ಕೊಡಬೇಕು ಹೊರತು ಇವ್ರು ಯಾರಿಗೂ ಅಲ್ಲ. ಈತ ಫೋನ್ ಬಂದ್ ಮಾಡಿದ ಮಾತ್ರಕ್ಕೆ ನೀವು ಪಾಪಿ ಆಗಲ್ಲ, ಅಥವಾ ಫೋನ್ ಎತ್ತದ ಮಾತ್ರಕ್ಕೆ ನೀವು ಪುಣ್ಯನೂ ಸಿಗಲ್ಲ. ನೀವು ತಾಯಿಯಾಗಿ ಅವ್ನು ಕೇಳಿದ್ರು ಕೇಳದೆ ಹೋದ್ರು ನೀವೇನು ಮಾಡಬೇಕು ಅದು ನೀವು ಮಾಡಿದ್ದೀರಾ. ಆದರೆ ಇಷ್ಟೆಲ್ಲ ಉಪಕಾರ ಮಾಡಿದ ಇವರಿಗೆ ನಾನು ಕೃತಜ್ಞತೆಯಿಂದ ಇರಬೇಕು, ಅವ್ರ ಹತ್ರ 1-2 ಮಾತಾಡಬೇಕು, ಅವ್ರಿಗೆ ನಾನು ಸಮಾಧಾನ ಹೇಳಬೇಕು, ಅಥವಾ ನನ್ನ ನೋವನ್ನು ಅವ್ರ ಹತ್ರ ಹಂಚ್ಕೊಳ್ಬೇಕು, ತಾಯಿಗೆ ನಾನು ಈ ಸಮಯದಲ್ಲಿ 1-2 ಮಾತಾಡ್ತಾ ಅವ್ರ ಸಂಪರ್ಕದಲ್ಲಿ ಇರಬೇಕು ಅನ್ನೋ ಕೃತಜ್ಞತೆ, ಆ ಸದ್ಭಾವನೆ ಅವ್ರಿಗೆ ಬರಬೇಕು. ಅದು ಪಾಪದ ವರ್ತನೆ ಈಗ ಅವ್ರು ಮಾಡ್ತಾ ಇರೋದು. ಆಯ್ತು, ಎಲ್ಲದಕ್ಕೂ ಒಂದು ಫಲ ಇದೆ, ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೀರಾ. ಹಾಗಾಗಿ ಯಾವ ಶಪಿಸುವಿಕೆನೂ ಬೇಡ. ಆಯ್ತು ಮಗ, ನೀನು ಎಲ್ಲೋ ಒಂದು ಕಡೆ ಚೆನ್ನಾಗಿರಯ್ಯ ಅಂದ್ಬಿಟ್ಟು ಸ್ವಲ್ಪ ಈ ಸಂಸಾರ, ಈ ಮಗಂದು ಇದೆಲ್ಲ ಕಣ್ಮುಂದಿರ್ಲಿ, ಎಲ್ಲಾರನ್ನು ನೋಡಿ ನಗರಿ. ಆದ್ರೆ ಗುರುಜಿ, ನನ್ಗೆ ಹೆಣ್ಮಕ್ಳು ಏನಿಲ್ಲ. ಅಲ್ಲ, ನಿಮ್ಮ ಮೊಮ್ಮಕ್ಳು ಅಯ್ಯೋ, ಮಕ್ಳೇ ಆಗಿಲ್ಲ ಅಂದ್ರೆ ಮೊಮ್ಮಕ್ಳಿಂದ ಅವ್ರು ಬಿಡು ಗುರುಜಿ, ಚೆನ್ನಾಗಿರ್ಲಿ ಅವರು. ಅಲ್ಲ, ಆಗು ಅಂತಲ್ಲ, ಮಾತಾಡಿಸ್ಕೊಂಡು ಏನೋ ನಿಮ್ ಬೇಜಾರು ಕಳಿಯುತ್ತೆ. ಹೌದಲ್ವ? ಮೊಮ್ಮಕ್ಳು ಮಾತಾಡಲ್ವ ಜೊತೆ? ನನ್ಗೆ ಮಗನೇ ಹಿಂಗಾಗ ನನಗೆ ಬೇಜಾರ್ ಗುರುಜಿ, ಯಾರ ಹತ್ರ ಆಯ್ತಲ್ಲ, ಮಗ ಮಾಡ್ದಂತ ಮೊಮ್ಮಕ್ಳೇನ್ ಮಾಡ್ಯಾವ? ಮಾತಾಡಿಸಿ, ಕರೆದು ಏನೋ ನಿಮ್ ಕೈಲಿದ್ದಷ್ಟು ಕೊಡಿ, ಮಾತಾಡಿಸಿ. ಯಾಕಂದ್ರೆ ಅಂತಿಮವಾಗಿ ಏನೂ ಜಗತ್ತನ್ನ ಅರಿಯದ, ಜಗತ್ತಿನ ವಿಷದ ಬುದ್ಧಿ ಇಲ್ಲದ ಮಕ್ಕಳು ದೇವ್ರ ಸಮಾನ. ಅಟ್ಲೀಸ್ಟ್ ಈಗ ನಿಮಗೆ ನೆಮ್ಮದಿ ಸಿಕ್ಕರೆ ಇನ್ನೂ ಜಗತ್ತಿನ ವಿಷ ಇಲ್ಲದ ಆ ಮಕ್ಕಳಿಂದ ಸಿಗ್ಬೋದೇನೋ. ಇನ್ನು ಮಿಕ್ಕಿದವರೆಲ್ಲ ಏನೋ ಒಂದು ಒಳಗಡೆ ಇಟ್ಕೊಂಡೇ ಇರ್ತಾರೆ ವಿಷ, ಹೌದಲ್ಲ?
ಅಯ್ಯ ಮಕ್ಳು ಈಗಿನ ಕಾಲದ ಮಕ್ಳೇ ಬೇಡ ಗುರುಜಿ. ಇಲ್ಲಿ ಮಕ್ಳು ಇಲ್ಲದ ಒಂದೇ ಚಿಂತೆ, ಮಕ್ಳಿಗೆ ನಾನಾ ಚಿಂತೆ. ಆಯ್ತವ, ಮಕ್ಕಳಿತ್ತು ಅದೆಲ್ಲ ನಿಭಾಯಿಸೋದು. ಅದಕ್ಕೆ ತಾಯಿ, ನಮ್ಮ ಪುಣ್ಯ ಅಥವಾ ನಮ್ಮ ಪಾಪಗಳು ಮಕ್ಕಳ ರೂಪದಲ್ಲಿ ಬರ್ತಾವಂತೆ. ಹಂಗೆ ಮಗನಿಂದ ಆಗೈತೆ. ನೆಮ್ಮದಿ ಪಡೆದವರು ಇದ್ದಾರಲ್ಲ, ಆ ಮಕ್ಕಳು ಅವರ ಪುಣ್ಯದ ರೂಪದಲ್ಲಿ ಅವರಿಗೆ ಬಂದಿರ್ತಾರೆ. ಇನ್ನೂ ಕೆಲವು ಮಕ್ಕಳು ನಿಮ್ಮದೇನೋ ಒಂದಷ್ಟು ಪಾಪಗಳಿರ್ತಾವಲ್ಲ, ಅವು ಮಕ್ಕಳ ರೂಪದಲ್ಲಿ ಬಂದಿರ್ತವೆ. ಅದರಿಂದ ನೀವು ಕಂದಷ್ಟು ದುಃಖ ಪಡಬೇಕಾಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನೀವು ಸಮಾಜ ಹಿಂಗಂದು, ಊರು ಹಿಂಗಂದುತ್ತೆ, ಹಂಗಂತಾರೆ ಹಿಂಗಂತಾರೆ ನೋಡವ್ವ. ಯಾರು ಇಲ್ಲಿ ನಿಮ್ಮ ಮಗನಿಂದ ನೀವು ದುಃಖ ಅನುಭವಿಸಿರ್ಬೋದೇ ಹೊರತು, ನೀವು ತಾಯಿಯಾಗಿ ನಿಮ್ಮ ಯಾವುದೋ ನಡತೆ, ನಿಮ್ಮ ಯಾವುದೋ ಕೆಟ್ಟ ಕೆಲಸದಿಂದ ಮನೆಯವರೆಲ್ಲ ತಲೆ ತಗ್ಸೋ ಹಾಗೆ ನೀವು ಮಾಡಿಲ್ಲ, ಆಯ್ತಾ? ಇನ್ನೊಂದು ಗುರುಜಿ, ನಮ್ಮ ಅತ್ತೆ ಕಷ್ಟ ಕೊಟ್ಟಿರೋದು, ನನ್ ಗಂಡ ಕಷ್ಟ ಕೊಟ್ಟೋದು, ನಾನ್ ಈ ಮನೆಗಿರೋದೇ ಅರ್ಥ. ಈ ಸಿಕ್ಕಿಲ್ಲ ಗುರುಜಿ, ತಿಳ್ದಲ್ಲಿ ಸತ್ತಿದ್ದೀನಿ. ಈಗ ನೆಮ್ಮದಿ ಉಂಡಕ್ಕೈತೆ, ಈ ನೆಮ್ಮದಿ ಇಲ್ಲ. ಅದು ಹಾಗೇನವ್ವ, ಜಗತ್ತೆಲ್ಲ ಹುಡುಕಾಡಿ ನೆಮ್ಮದಿಯನ್ನು ಮನೆಗೆ ತರೋ ಅಷ್ಟೊತ್ತಿಗೆ ಆಯಸ್ಸು ಅನ್ನೋದು ಕಿಟಕಿಯಿಂದ ಹೊಂಟೋಗ್ಬಿಟ್ಟಿರುತ್ತೆ. ಇಟ್ಟಿಟ್ಕು ಊರು ಮನೆಗೆ ಯಾರದ ಕೊಟ್ರೆ ತಿರ್ಕೊಂಡಿದ್ಬಿಟ್ಟಿದ್ದ, ಮತ್ತೆ ಇಂಟಕ್ಕಿಲ್ಲ. ಗಂಡನ್ ಶಿಕ್ಷೆ ಮಗ ಒಂದಾಗ್ಬಿಟ್ಟು ಒಡೆಯೋರು ಹೊಡೆಯೋರು ಈಗ್ಲೂ ನೆಮ್ಮದಿ ಇಲ್ಲ ಗುರುಜಿ. ನನ್ಗೆ ಹೇಳ್ಕೋಬೇಕು, ನೋವಲ್ಲಿ ಹೇಳ್ಕೋಬೇಕು ಅಂತ 3-4 ವರ್ಷ ಟ್ರೈ ಮಾಡಿದೆ ಗುರುಜಿ, ಸಿಗ್ಲಿಲ್ಲ. ಅಯ್ಯೋ, ಆಗ್ಲವ ತಪ್ಪೇನಿಲ್ಲ. ನೀವು ಹೇಳ್ಕೊಂಡಿದ್ದು ಒಳ್ಳೇದೇ ಆಯ್ತು. ಪಾಪ ಅಷ್ಟೆಲ್ಲ ನೋವು ಅನುಭವಿಸ್ಕೊಂಡು ಇವತ್ತು ಇಲ್ಲಿ ಬಂದು ಹಂಚಿಕೊಳ್ತಾ ಇದ್ದೀರಾ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಈ ಸಮಯದಲ್ಲಿ ತುಂಬ ಕೊರಗಿ ಕಣ್ಣೀರು ಹಾಕಿ ರೋಗ ರುಜಿನಕ್ಕೆ ಬಾಗಿ ಏನು ಬರ್ಸ್ಕೊಳ್ಬೇಡವ. ಆರೋಗ್ಯ ಕಾಪಾಡ್ಕೋ. ನೀವೇ ಕೇಳ್ತಿರಲ್ಲ, ಎಷ್ಟು ಕತೆ ಕೇಳ್ತೀರ, ಎಂತೆಂಥ ಕತೆಗಳನ್ನು ಅನುಭವಿಸ್ತಾ ಇದ್ದಾರೆ ಹೆಣ್ಮಕ್ಳು. ಅದು ಕೇಳೇ ಗುರುಜಿ, ನಾನು ಕಷ್ಟ ಹಚ್ಕೋಬೇಕು ಗುರುಜಿ ಅಂತ ಮಾಡಿ 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 ವಾಟ್ಸಪ್ ಮೆಸೇಜ್ ಎಲ್ಲ ಮಾಡಿದೀನಿ ಗುರುಜಿ. ಪಾಪ ಪಾಪ, ಆಗ್ಲವ. ನೋವೆಲ್ಲ ಒಳಗಡೆ ಮಡಿಕೊಂಡ್ ಬ್ಯಾಡ್ದು, ಹೇಳ್ಕೊಂಡ್ರೆ ಒಂಚೂರು ಹಗುರ ಆಗುತ್ತೇನೋ, ನಿಜ ನಿಜ. ನನ್ ಕಷ್ಟ ಪರಿಹಾರ ಆಗುತ್ತೇನೋ ಅಂತ. ಇಲ್ಲಿ ತಾಯಿ, ಖಂಡಿತ ಒಳ್ಳೇದಾಗುತ್ತೆ. ದುಡ್ಡು ಕಾಸಿನ ವಿಚಾರ ನಿಮ್ಮ ಮಕ್ಳುಗಳು ಅವ್ರು ಏನು ಮಾಡ್ಕೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ನೀವು ತುಂಬ ಅದ್ರ ಬಗ್ಗೆ ನೋವು ಮಾಡ್ಕೊಳ್ಬೇಡಿ, ದುಃಖ ಮಾಡ್ಕೊಳ್ಬೇಡಿ. ನೀವು ಸ್ವಲ್ಪ ಮಕ್ಕಳಿಗೆ ಅದು ಇದು ಏನು ಹೇಳೋದು ಬಿಟ್ಬಿಡಿ, ಬೇಡ, ಯಾರು ಕೇಳಲ್ಲ, ಆಯ್ತಾ? ಹೇಳ್ಬಿಟ್ಟು ದುಃಖ ಪಡೋದಕ್ಕಿಂತ ಅವ್ರ ಮನೆಗೆ ಬಿಟ್ಬಿಟ್ಟು ಕೈ ಮುಗಿದ್ಬಿಟ್ಟಿದೀನಿ ಗುರುಜಿ. ಸಾಕಪ್ಪ, ಸಾಕು, ಇಲ್ಲಿಗೆ ಸಾಕು ಮಾಡ್ಬಿಡಿ, ನಮ್ಮನ್ನ ಕೈ ಮುಗಿದ್ಬಿಟ್ಟಿದೀನಿ. ಹೆಣ್ಣು ಗಂಡು ತಂದ್ಬಿಟ್ಬಿಟ್ಟು ಸಾಕಪ್ಪ, ನಮ್ ಕತೆ ನಿಮ್ಗೆ ಬೇಡ, ನಾವ್ ಸಾಯ್ತೀವ ಬರುತ್ತೀವ, ನಮ್ ಪಾಡಿ ನಮ್ಮನ್ನ ಬಿಟ್ಬಿಟ್ರಪ್ಪ ಅಂತ ಕೈ ಮುಗಿದ್ಬಿಟ್ಟಿದೀನಿ. ಹುಡುಗಿ ಸೊಸೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಅವರ ಮಗನ ಜೊತೆ, ನಿಮ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರ? ನಾನ್ ಮಾತಾಡ್ಸಲ್ಲ ಗುರುಜಿ. ಸೊಸೆನ ನೀವ್ ಮಾತಾಡ್ಸಲ್ವಾ, ಅವ್ರು ಮಾತಾಡ್ಸಲ್ವಾ? ನಾನೇ ಮಾತಾಡ್ಸಲ್ಲ, ಅವ್ರು ಮಾತಾಡ್ಸ್ತಾರೆ, ನಾನೇ ಮಾತಾಡ್ಸಲ್ಲ. ಯಾಕೆ? ನಾವ್ ಸರಿ ಇಲ್ವಲ್ಲ. ಯಾರು ಹೇಳಿದ್ ಸರಿ ಇಲ್ಲ ಅಂತ? ಅವ್ರೆ, ನಿಮ್ ಸೊಸೆನೆ? ನನ್ ಕರ್ಕೊಂಡ್ಬಿಟ್ಟಿದ್ ಸರಿ ಇಲ್ಲ ಅಂದ್ರೆ ನಿಮ್ ಮಗನ್ನ ಕರ್ಕೊಂಬರ್ಬೇಡ ಅಂದ್ರ ಅವ್ರು ಜೈಲಿಂದಲ್ಲ? ಹೌದಾ? ಏನೋ ನೋವಿಗೆ ಹಂಗ ಅಂದಿರ್ಬೋದು ನೀವು, ಅದಕ್ಕೆ ತಪ್ಪು ತಿಳ್ಕೊಂಡ್ರ? ನಾವು ನೋವದ್ ನನಗ್ ನೋವಿಲ್ಲ ಗುರುಜಿ. ಕರ್ಕೊಂಬಂಡ್ ಬೇಡ ಅಂದಿದ್ದು ನಿಮಗೆ ಬೇಜಾರಾಯ್ತಾ? ಅಲ್ಲ, ಒಂದ್ಸತಿ ಅಲ್ಲ ಗುರುಜಿ, ಏನೋ ಆಯ್ತು ಹೋಯ್ತು ಅಂತ ಹೇಳಿದ್ಮೇಲೆ ಸಾವು ಸತಿ ನೀನ್ ಕರ್ಕೊಂಬರ್ಬೇಡ ನೀನ್ ಮತ್ತೆ ನನ್ನೇ ಬಿಸ್ಬಿಟ್ಟು ನೀನೇ ಚೆನ್ನಾಗಿದ್ಯಾ? ಈಗ ಗಂಡನ ಜೊತೆ ಅವರೇ ಚೆನ್ನಾಗವ್ರೆ, ನಿಮ್ಗೆ ಸ್ವಲ್ಪ ದೂರ ಇದ್ದೀರಾ ಈಗ ನೀವೇ? ಹೌದು, ಅದಕ್ಕೆ ಅಲ್ವ ನಾನು ಹೇಳಿದ್ದು, ನೀವ್ ಚೆನ್ನಾಗಿರ್ಲಿ ಅಂತ ತಾನೇ ಕರ್ಕೊಂಬಂದಿದ್ದು ನಾನು. ನನ್ನೇ ದೂರ ಮಾಡ್ಬಿಟ್ಟಿದ್ರಿ ಮತ್ತೆ. ಅವ್ರು ಮಾತಾಡ್ಸಿರ್ ನೀವೇ ಮಾತಾಡ್ತಿಲ್ವಲ್ಲ ಮತ್ತೀಗ? ಯಾರು ಅವ್ರು ನಾನು ಮಾತಾಡ್ಸಕ್ಕೂ ಬರಲ್ಲ, ನಾನು ಮಾತಾಡಕ್ಕೂ ಹೋಗಲ್ಲ ಗುರುಜಿ, ಬಾಕಲಾಗಿ ತಿರ್ಗಾಡ್ತೀನಿ ನಾನು. ಈಗ ನೀವು ಬೇರೆ ಮನೆ, ಅವ್ರು ಬೇರೆ ಮನೇಲಿ ಇರೋದಾ? ಬೇಡ ಗುರುಜಿ, ನಾವ್ ಹಿಂಗೆ ಇರ್ಲಿ ಸದ್ಯಕ್ಕೆ. ನಮ್ಗೆ ನೆಮ್ಮದಿ ಇದ್ಬಿಟ್ರೆ ಸಾಕು ಗುರುಜಿ, ಯಾವ ಸವಸು ಬೇಡ ನನಗೆ. ನೆಮ್ಮದಿ ಯಾರೋ ಮಾತಾಡ್ಸೋದ್ರಿಂದ ಬರಲ್ಲವಾ? ನೀವು ಕೂತ ಜಾಗದಲ್ಲಿ ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಯಾರು ನೆಮ್ಮದಿ ತಂದು ಕೊಡಲ್ಲ. ಯಾರು ಮಾತಾಡಿಸ್ತಿದ್ರು, ಯಾರು ನಿಮ್ಮನ್ನ
ಮಾತಾಡಿಸ್ದೇ ಇದ್ರು, ಊಟ ಹಾಕದೇ ಇದ್ರು, ಆಯ್ತಪ್ಪ ಹುಟ್ಟಿಸಿದ ದೇವ್ರು ಏನೋ ಒಂದು ದಾರಿ ಮಾಡಿರ್ತಾನೆ. ಸೊಸೆ ಅಷ್ಟೇ. ಬಗ್ಗೆನೂ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಯಾಕಂದ್ರೆ ಗಂಡ ಸಡನ್ನಾಗಿ ಇಂಥದ್ದೆಲ್ಲ ಮಾಡಿ ಏನೋ ದುಡ್ಡು ಕಾಸಲ್ಲಿ ಮೋಸ ಹೋದ, ದುಡ್ಡು ಕಾಸಲ್ಲಿ ಎಡವಟ್ಟು ಮಾಡ್ದ, ಕುಡ್ಕೊಂಡು ಬಂದ, ಇದೆಲ್ಲ ಬೇರೆನವ. ಅಲ್ಲಿ ಹೌದು. ಒಂದು ಮಗುವಿಗೆ ಹಿಂಗ ಒಂದು ಹುಡುಗಿ ವಿಚಾರದಲ್ಲಿ ಹಿಂಗ್ ಮಾಡಿ ಮಗು ಮಾಡಿ ಈ ಮಟ್ಟಿಗೆ ಸರಿ ಅವ್ನ್ ಮಾಡ್ದ ಗುರುಜಿ, ನೀನ್ ಹೆಂಗ್ಸು ಮನೆಗೆ ಇದ್ದಲ್ಲ ನೀನ್ ಹೆಂಗ್ಸು, ಅವ್ರ ತಲೆ ಓಡಾಡ್ಕೊಂಡು ಅವ್ರ ತಲೆ ಚೆನ್ನಾಗಿದ್ದು ಅವ್ರಿಗೆ ಅಡ್ಗೆ ಊಟ ಮಾಡೋ ವಸ್ತೀವಲ್ಲ, ಇದು ಗೊತ್ತಿರ್ಲಿಲ್ವಾ ಗುರುಜಿ ನಿನಗೆ? ಅಲ್ಲ, ನಿಮ್ ತಾಯಿಯಾಗಿ ನಿನ್ಗೆ ಗೊತ್ತಿಲ್ಲ, ಅವ್ರ ಸೊಸಿಗೇನ್ ಗೊತ್ತಿರುತ್ತೆ? ಅವ್ರ ಮನೆಗ್ ನಾನಿದ್ನ, ಅವ್ರ ಗಂಡ ಹೆಂಡ್ರಿದ್ದು, ನನ್ನ ಮನೆಗೆ ಯಾಕೆ ಬಂದಿದ್ಲ ಅವಳು? ಅಂದ್ರೆ ಈ ನೀನ್ ಗಂಡ್ ಮಾಡಿದ್ದನ್ನ ನೀನ್ ನೋಡ್ಕೊಂಬೇಕಿತ್ತು ಅಂತಲ್ಲ. ಹೌದು, ಗಂಡ ಅವ್ರ ಮನೆಗ್ ಬರ್ತಿದ್ದು ಓದ್ತಿದ್ದು ಅವ್ರಿಗೂ ಗೊತ್ತಿಲ್ವ ನಿನ್ಗೆ? ಮನೆಗ್ ಹುಡುಗಿ ಬರ್ತಿದ್ಲಲ್ಲ, ಓದ್ತಿದ್ಲಲ್ಲ, ಏನು ಎತ್ತ ಇವಳು ಏನ್ ಮಾಡ್ತಾಳ ಏನ್ ಬಿಡ್ತಾಳೆ ಜ್ಞಾನಿ ಗಂಡ್ಸಿಗೆ. ಅವ್ಳು ಎತ್ತು ಮುಂಡ್ಕಂತೂ ಬಿಟ್ಬಿಟ್ಲು, ಯಾವನ್ ತಕ ನಾವು ಬೆನ್ಸ್ಕೊಂಡ್ಲಿ ಬೆಟ್ಟು ಮಾಡ್ಕೊಂಡಂತ ಈ ಮುಂಡಿಗೆ ಜ್ಞಾನ ಇರ್ಲಿವ ಕಟ್ಕೊಂಡಿದ್ದವಳಿಗೆ. ಆಯ್ತು, ನಿಮ್ಮ ಸೊಸೆ ಇದನ್ನೆಲ್ಲ ನೋಡ್ಕೊಂಡು ಸರಿ ಮಾಡ್ಬೇಕಿತ್ತು ಅಂತ. ಹೌದೌದು, ನಮ್ ಗಂಡಿರ್ನ ನಾವು ಒದ್ದು ಬಸ್ತಲ್ಲಿ ಇಟ್ಕೊಬೇಕು ಗುರುಜಿ. ಅವ್ನ ಅಂತ ಕುಡ್ತನೇ ಆಗ್ಲಿ ಇನ್ನೊಂದೇ ಆಗ್ಲಿ ಕುಡ್ದವ್ನ ಮನೆಗೆ ಸತ್ತೋಗ್ಲಿ, ನಾನು ಅದ್ರ ಲೆಕ್ಕ ಅಲ್ಲ. ಚಿಲ್ರೆ ಕೆಲಸ ಮಾಡವ ನನ್ ಗಂಡ ಎಲ್ಲಿ ಓದ್ತಾನೆ ಎಲ್ಲಿ ಓದ್ತಾನೆ, ಏನ್ ಮಾಡ್ತಾನೆ ಏನ್ ಬಿಡ್ತಾನೆ, ಹೆಂಗವನೇ ಸೊಸೆ ಮುಂದ್ ಮಾಡಿದ್ನ ಇದನ್ನ? ಮುಂದೂ ಮಾಡಿಲ್ಲ ಗುರುಜಿ. ಅವರು ಚೆನ್ನಾಗಿದ್ದು ತಾನೆ ನಿನ್ ಹತ್ರ ಈ ತರ ನಡೆದಿದ್ದು. ಅವ್ನು ನಿನ್ ಮನೆಗ್ ಬರ್ತಾರತ್ತಾನೆ ಈ ತರ ನಡೆದಿದ್ದು, ನನ್ನ ಮನೆಗ್ ಬರುವಾಗ ಯಾಕಾಗಿರ್ಲಿಲ್ಲ? ಅಲ್ಲವ, ಮನೆಗ್ ಬರ್ತಿದ್ರು ಅನ್ನೋ ವಿಚಾರ ಇಟ್ಕೊಂಡು ಸೊಸೆನ ಆರೋಪಿ ಮಾಡ್ತೀಯಲ್ಲವ ನೀನು? ಅಲ್ಲ ಗುರುಜಿ, ನಾನು ಒಂದು ಒಳ್ಳೆ ಬುದ್ಧಿ ಹೇಳ್ತಾ ಇದ್ದೀನಿ. ಅವ್ರ ಕೆಲ್ಸಕ್ಕೆ ಹೋಗಿವಿ, ನನಗೆ ಅರ್ಥ ಈಗ ಆಯ್ತು. ನಿಮ್ಗೊಬ್ಳು ಮಗಳಿದ್ದು, ಮಗಳು ಗಂಡ ಹಿಂಗೇನೋ ಮಾಡಿದಾಗ ನಿಮ್ಮ ಯಾರು ಮಗಳ ಅತ್ತೆ, ನಿನ್ಗೇನ್ ನೆಟ್ ಜ್ಞಾನ ಇಲ್ವಾ, ನಿಂಗೆ ಮಾನ ಮರ್ಯಾದಿಲ್ವಾ, ನಿನ್ ಗಂಡು ನೆಟ್ಟು ನೋಡ್ಕೊಬೇಕಲ್ವಾ? ಈಗ ನೋಡಿ ಅವಳ ಜೊತೆ ನಾವು ಹೋಗಿದ್ದಾನೆ ಅಂದಾಗ ನನ್ನ ಮಗಳಿಗೆ ಏನ್ರಿ ಗೊತ್ತಿರುತ್ತೆ ಅಂತ ಹೇಳ್ತೀಲ್ವಾ? ಯಾರು ಹೇಳಕ್ಕಾಗಲ್ಲ. ನೀನು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡ್ ಹೋಗೋಳು ನೀನು, ಅವ್ಳ ಸಂಬಳ ತರ ಕರ್ಕೊಂಡ್ ಹೋಗೋಳು ನೀನು, ಅವ್ರ ಮನೆ ಏನು ಮಾಡೋರೇನು ಬರೋಳು ನೀನು, ಇಲ್ಲಿಂದ ಮಾಡಿ ಕೊಟ್ಕೋಸೋಳು ನೀನು. ಅವಳು ಹೆಂಗ ಅವಳೆ ನನ್ ಗಂಡ ಹತ್ರ ಆ ಮುಂಡೆ ಕಿತ್ತೊಂದ ಸೌತಿದ್ದು ನೋಡ್ಕೊಳಕ್ಕಾಗ್ಲಿವಲ್ ಗುರುಜಿ ನೀನು. ಇಲ್ಲಿಂದ ಅಡ್ಗೆ ಮಾಡ್ಕೊಟ್ ಕಳ್ಸಿವೆ, ಆ ಫೋನ್ ಬಂದ್ರೆ ಆಸ್ಪತ್ರೆಗೆ ಹೋಗಿವೆ, ಅಂಗನವಾಡಿ ಸಂಬಳ ತರಕ್ ಹೋಗಿವೆ, ಸಾಮಾನ್ ತಂದ್ಕೊಡಕ್ ಹೋಗಿವೆ. ನೀನ್ 12,000 ಕೊಟ್ಟಲ್ವಾ ಮ್ಯಾಕೆ ಮಾರಿದ್ದು? ನಾನು ಏನಕ್ ಕೊಟ್ಟೆ ಅಂತ ಗೊತ್ತಾ ಗುರುಜಿ? ಅವಳು ಕಷ್ಟ ಸುಖಕ್ಕಾಗಿದ್ಲು. ನನ್ನ ಮಗ ಮಾಡೋದ್ರಿಂದ ಕೊಡ್ತಾನೆ ಇರ್ಲಿಲ್ಲ, ನಾನು ಸತ್ತೋದ್ರು. ಕಷ್ಟ ಸುಖಕ್ಕೆ ಏನ್ಕಾಗಿದ್ರು? ಕಷ್ಟ ಸುಖಕ್ಕೆ ಏನ್ಕಾಗಿದ್ರವ ಅವ್ರ? ಕಾಲು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಗುರುಜಿ, ಒಂದ್ ಹೇಳ್ತಾ ಇದ್ದೆ, ಕಾಲು ಪೂರ್ತಿ ಎದ್ದೋಗ್ಬಿಟ್ಟಿತ್ತು ತಂದು. ಸೊಸೆ ಬಿಟ್ಬಿಟ್ಟು ಹೋಗ್ಬಿಟ್ಲು ನನ್ನ. ಅವ್ರವ್ವ ಹುಡ್ಗಿರವ್ವ, ನನಗೆ ಆ ಹುಡ್ಗಿ ಅಷ್ಟು ನನಗೇನ್ ಇರ್ಲಿಲ್ಲ. ಹುಡ್ಗಿರವ್ವ ಬಟ್ಟೆ ಕೊಟ್ಟಾಳೆ, ನೀರ್ ಕಾಸು ಇದ್ದಾಳೆ, ಇವೆಲ್ಲ ಮಾಡಿದ್ಲು ಗುರುಜಿ. ಅದೊಂದು ಉಪಕಾರ, ಅಷ್ಟಕ್ ಮಾತ್ರ ನಾನು ಮಗಳ ತರ ಮಡಿಕೊಂಡಿದ್ದೆ. ಕಷ್ಟ ಸುಖ ಹಾಕೊಂಡು ಮಗ ಮದುವೆ ಮಾಡಿಸ್ತೀನಿ, ದುಡ್ಡು ಕೊಟ್ಟೆ ಎಲ್ಲ ಮಾಡಿಸ್ತೆ. ಅದೊಂದಕ್ಕಾಗಿರತ್ ನಾನು ಅಷ್ಟು ಮಾಡಿದ್ದೀನಿ ಗುರುಜಿ. ಆಯ್ತವ. ಈಗ ಇದಕ್ಕೆ ನಾನು ಹೇಳ್ತಾ ಕೂರ್ಬೋದು, ಬಟ್ ನಿಮಗೆ ಅರ್ಥ ಆಗಿರುತ್ತೆ. ಮಗನ ವಿಚಾರದಲ್ಲಿ ಕುರುಡಾಗ ಮಾತಾಡೋದು ಬೇಡ, ಆಯ್ತಾ? ಕೇಳಿಸ್ಕೊಳ್ಳಿ, ಸೊಸೆಯನ್ನ ನೀವೇನೋ ಬೇರೆ ಕಾರಣ ಕೊಟ್ಟು ದೂರಿ, ಆಯ್ತವ. ನೀನು ನಿಮ್ಮ ಅನುಭವದಲ್ಲಿ ನೀವು ದೊಡ್ಡವರೇ, ನಾನ್ ಚಿಕ್ಕವನೇ ತಾಯಿ, ನಾನೇ ಕಡಿಮೆ ಅಂತಲೇ ಹೇಳ್ತೀನಿ. ನೀವೊಂದು ವೇಳೆ ನಿಮ್ಮ ಸೊಸೆಯನ್ನ ಇದಕ್ಕೆ ಬಹಳ ದೊಡ್ಡ ತಪ್ಪಿತಸ್ಥ ಸ್ಥಾನದಲ್ಲಿ ಕೂರಿಸೋದಾದ್ರೆ, ಈ ಜಗತ್ತಲ್ಲಿ ನಡೆದಿರೋ ಗಂಡಸರ ಹೊಲಸು ತಿಳ್ಕೊಬೇಡಿ, ನಿಮ್ಗೆಲ್ಲ ಹೇಳಿದ್ದು ನೀನೇ ಸರಿ ತಾಯಿ. ನಂದಿನೇ ಸೋರ್ ಮಾಡ್ಬಿಟ್ಟವ್ರಲ್ಲ ಗುರುಜಿ ನನ್ನ. ಅಲ್ಲ ಆಯ್ತು, ಈಗ ನಾನೇ ಸೋಲ್ತೀನಿ ಬಿಡವ. ಇಲ್ಲ 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 ಇಲ್ಲ, ಅದನ್ನ ಅಂದ್ರೆ ಒಂದ್ ವೇಳೆ ನೀವು ಸೊಸೆಯನ್ನು ತಂದು ನೇರವಾಗಿ ತಪ್ಪಿತಸ್ಥ ಜಾಗದಲ್ಲಿ ಕೂರಿಸೋದಾದ್ರೆ ನಿನ್ನ ಮಗನಿಗೆ ಬದುಕು ಯೋಗ್ಯತೆನೇ ಇರಲ್ಲ ಮತ್ತೆ ಈ ಜಗತ್ತಲ್ಲಿ. ನಾನು ಸೊಸೆ ಇವತ್ತು ಕುಂಡ್ಸಲ್ಲ ಅವಳ ಮೂಲೆಗೆ, ಇನ್ನೊಂದ್ ದಿವ್ಸ ಕುಂಡ್ಸ ಮಟ್ಟ ಇದ್ರೆ ನಂಗೆ ಕರ್ಕೊಂಡ್ ಮನೆಗ್ ಬಿಡ್ತಿರ್ಲಿಲ್ಲ. ಅವ್ ಬೇಡ ಅಂದ್ರು ನಂಗ ಸೊಸೆ ಗಂಡ ಬೇಕು ಅಂತ ಕರ್ಕೊಂಡ್ ಬಿಟ್ಟಿದೀನಿ ಗುರುಜಿ ನಾನು. ಮಗನ ನಿಮ್ ಮನ್ಸಲ್ಲೂ ಕೂಡ ಸೊಸೆಗೆ ಬೇರೆ ಕಾರಣಕ್ಕೆ ಇಲ್ಲ ಗುರುಜಿ, ಅವಳು ನಮ್ಮ ಮಗನ ಮಾತಾಡ್ಬೋದು ಅಷ್ಟೇ, ಮಾತಾಡ್ಬೋದು. ಸೊಸೆ ತಂದಿದೀನಿ, ಹೌದು. ಆ ಹೆಂಗಸು ಆ ಹುಡುಗಿ ಎಲ್ಲ ನಿಮ್ ಕಣ್ಣು ಮುಂದೆನೂ ಇದ್ರು, ಎಲ್ಲ ನಿಮ್ ಮುಂದೆನೂ ಓಡಾಡ್ತಿದ್ರು. ನಿಮ್ ಸೊಸೆಗೆ ಹೆಂಗ್ ದರ್ಶನ ಸಿಕ್ತಿತ್ತು ಆ ದರ್ಶನ ನಿಮ್ಗೂ ಸಿಕ್ತಿತ್ತು.
ಹೌದೌದು ಸೊ ಇಲ್ಲಿ ಹೌದು ಹಂಗೆ ಹುಡುಕ್ತಾ ಹೋದ್ರೆ ಎಲ್ಲಾರು ತಪ್ಪಿತಸ್ತ್ರೆ. ಆದ್ರೆ ಹೌದೌದು ಇಲ್ಲಿ ಮಗನ ಒಂದು ಅಜಾಗರೂಕತೆ, ಮಗನ ಒಂದು ಹೌದು ನಿಯತ್ತಿಲ್ಲದ ಮನಸ್ಥಿತಿ, ತನ್ನ ಈ ತನ್ನ ಇವನೊಂದು ಮಾಡಿರಕ್ಕೆ ಎಲ್ಲಾರು ಇವಾಗ ಕೆಡ್ತಾ ಬಿಟ್ಟಿದೀವಿ. ಅವತ್ತ ಹುಡುಗಿ ಮ್ಯಾಲ ಬಿದ್ಲು ಅಂದಾಗ ಒಂದ್ ವೇಳೆ ಹೆಂಡತಿ ಅಲ್ಲೇ ಇದ್ಲು ಅನ್ನೋದಾದ್ರೆ ಹೆಂಡತಿ ಅವನು ಇಬ್ಬರು ಸೇರಿ ಎಕ್ಕಡದಲ್ಲಿ ಹೊಡೆದು ಓಡಿಸ್ಬೇಕಿತ್ತು ಆಚೆ. ಅವಳು ಹೆಚ್ಚು ಕಡಿಮೆ ಆಚೆಗೆ ಹೋಗ್ಯವಳೆ. ಈ ಮುಂದೆ ಏನ್ ಮಾಡೋದ್ ಸಲಾದ್ರಿಗಿತ್ತಿ ಅವಳಿದ್ದ ಜುಟ್ಟು ಹಿಡಿಯೋದು ಒಂದ ಕುಯ್ದು ಹಾಕ್ಬಿಡೋಳು ಅಲ್ಲೇ. ಇನ್ನು ಟೈಮಿಗೆ ಮಾಡಿರೋದು ಇವಳು. ಆಯ್ತು ತಾಯಿ, ಇರ್ಲಿ, ಎಲ್ಲ ಮೀರಿದ್ದೀಯವ್ವ, ನಿನ್ ಕರ್ತವ್ಯ ನೀನ್ ಮಾಡಿದ್ದಿ, ಸಮಾಧಾನವಾಗಿರವ್ವ, ತುಂಬಾ ಟೆನ್ಷನ್ ಮಾಡ್ಕೊಂಬೇಡ. ಜನ ಏನಾದ್ರೂ ಅನ್ಲಿ, ತಾಯಿಯಾಗಿ ನಿಮ್ಮ ಪಾಲಿನ ಕರ್ಮಗಳನ್ನು ನೀವು ಅನುಭವಿಸ್ಲೇಬೇಕು. ದೇವರ ಸ್ಮರಣೆ ಮಾಡ್ತಾ ಯಾರ ಸವಾಸವೂ ಬೇಡ, ಯಾರಿಗೂ ಉಪಕಾರ ಮಾಡೋದು ಬೇಡ. ಮಕ್ಕಳು ಅವ್ರವ್ರ ಜೀವನ ನೋಡ್ಕೊಳ್ಳೋಷ್ಟಿದ್ದಾರೆ, ಬಿದ್ದರೆ ಎದ್ದೊಳ್ತಾರೆ, ಸೀದೋದ್ರೆ ಸರ್ ಮಾಡ್ಕೊಳ್ತಾರೆ. ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ಯಜಮಾನ್ರ ಜೊತೆ ಏನೋ ನಿಮ್ಮ ಕೈಲಾದ್ದು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾ ಈ ಕತೆಗಳನ್ನೆಲ್ಲ ಕೇಳಿ ಯಾರ್ಯಾರೋ ಐಸಿಯುನಲ್ಲಿ ಇದ್ದುಕೊಂಡು ರೋಗ ಬದುಕೊಂಡು ಡಯಾಲಿಸಿಸ್ ಮಾಡಿಸ್ಕೊಂಡು ತಿಂಗಳಿಗೆ 20-30-40 ಸಾವಿರ ಆಸ್ಪತ್ರೆ ಖರ್ಚು ಕಟ್ಟೋಕ್ಕೂ ದುಡ್ಡಿಲ್ಲದೆ ಕಾಯಿಲೆ ಕಸಾನಗಳಿಂದ ಆಸ್ಪತ್ರೆಗೂ ಮನೆಗೂ ಓಡಾಡ್ತಿರೋರ ನಡುವೆ ನಿನ್ನ ಆರೋಗ್ಯ ನಿಮ್ಮ ಮನೆಗ್ದು ಎಷ್ಟೋ ಬೆಟರ್ ಅವ, ಆಯ್ತಾ? ದೇವ್ರ ಅದೊಂದು ಆರೋಗ್ಯ ಕೊಟ್ಟನೆ ಸ್ವಾಮಿ. ಅದನ್ನಾದ್ರೂ ಅದೊಂದು ಹೇಳ್ದಲ್ಲ ಪುಣ್ಯ, ಹೌದಲ್ಲ, ಯಾವ್ದು ಇಲ್ದಂಗೆ ನಿಮ್ದಾಗ ಮಡಿಗೆ ಅದೊಂದು ಮಡಿಗೆ ನೆನ್ಸ್ತಾ ಇದೀನಿ ದೇವ್ರ. ಅದು ಒಂದೇ ತಾಯಿ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆಯವ? ಏನಿಲ್ಲ, ಇದ್ರೆ ವಾದ ಮಾಡ್ಬೋದು, ಫೈಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅದಿದ್ರೆ. ನೋಡಿ ಹಂಗೆ ಇನ್ನು ಈ ಶ್ವಾಸಿ ಇಟ್ಟಿಕ್ಕದೆ ಇದ್ರು ಇನ್ನೂ ಒಂದು 5-6 ವರ್ಷ 10 ವರ್ಷ 15 ವರ್ಷ ನಿಮ್ಮ ಇಟ್ಟು ನೀವೇ ಮಾಡ್ಕೊಂಡು ಉಣ್ಬೋದು, ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ? ಇನ್ನು ತೊಳೆಯಕ್ಕೆ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ತೊಳೆಯಕ್ಕೆ ಬೆಳೆಯಕ್ಕೆ ಯಾರು ಬರ್ತಾ ಇಲ್ಲ ಅಂದ್ರೆ ಇನ್ನು ರೋಗ ಬರ್ಸ್ಕೊಂಡು ಕೊರ್ಕೊಂಡು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಒಳಗಡೆ ನೀವು ಏನೋ ಗೊಂದಲ ಮಾಡ್ಕೊಂಡು ರೋಗ ಗೀಗ ಬಂದ್ರೆ ಈಗಲೇ ಹಿಂಗೆ ಇನ್ನು ಕೆಳಗಡೆ ಬಿದ್ದಾಗ ಇವ್ರಿಗೆಲ್ಲ ಭಾರ ಆಗಿ ಚೀತು ಅಂತ ಅನ್ಸ್ಕೊಳ್ಳೋದು ಬೇಡಪ್ಪ. ಆದಷ್ಟು ಅವ್ರವ್ರು ಮಾಡಿದ ಕರ್ಮಗಳನ್ನು ಅವ್ರು ಅನುಭವಿಸ್ಕೊಳ್ಳಿ. ನಾನಾಗಿ ಈಗ ನನ್ನ ವಯಸ್ಸಿಗೆ ತಕ್ಕಂಗೆ ಹೆಂಗೆ ನಾನು ಪ್ರಕೃತಿಯಲ್ಲಿ ಓಡಾಡಿಕೊಂಡು ದೇವಸ್ಥಾನಗಳಲ್ಲಿ ಕೂತ್ಕೊಂಡು ದೊಡ್ಡವ್ರ ಹತ್ರ ಕೂತ್ಕೊಂಡು ಹೆಂಗೆ ಕಾರ್ಯಕ್ರಮಗಳನ್ನ ಕೇಳಿಕೊಂಡು ಮನಸ್ಸನ್ನು ಆದಷ್ಟು ಸಮಾಧಾನವಾಗಿ, ಯಾಕಂದರೆ ಇಷ್ಟು ವರ್ಷ ನಂದು ನಮ್ಮವರು ಬಿಡಬಾರ್ದು ಹಾಳಾಗುತ್ತೆ ಅಂತ ಪಾಪ ಕಷ್ಟಪಟ್ಕೊಂಡು ಬಂದ್ಬಿಟ್ಟಿದ್ದೀರ. ಒಂದೇ ಸರಿ ಬಿಟ್ಬಿಡವ ಎಲ್ಲಾರನು ಅಂತ ಹೇಳಿದ್ರೆ ಬಿಡೋದು ಕಷ್ಟ ನನಗೆ, ಯಾಕಂದರೆ ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದೀರಾ. ಬಿಟ್ಬಿಡವ ಕಡೆಗೆ ಅವ್ರವ್ರು ಮಾಡ್ಕೊಳ್ಳಿ ಅಂದರೆ ಬಿಡಿಸ್ಕೊಳ್ಳೋದು. ಅಯ್ಯೋ ಸೊಸೆ ಮಾತಾಡದೆ ಹೋದ್ರು, ಮಗ ಮಾತಾಡದೆ ಹೋದ್ರು, ಅಯ್ಯೋ ಉಂಡ್ರೋ ತಿಂದ್ರೋ ಏನಾಯ್ತೋ ಎತ್ತೋ, ಪಾಪ ನಿಮ್ಮದು ಹೆಣ್ಗರುಳು ಹಂಗಿರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಸತ್ಯ ಏನು ಗೊತ್ತನವ, ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ಬಿಡಿಸ್ಕೊಂಬಿಡ್ಬೇಕು ಸ್ವಲ್ಪ. ಅದರಿಂದ ನಿಮ್ಮ ಮನಸ್ಸನ್ನು ಹಿಂದೆ ಹೇಗೆ ಆಮೆಗಳು ತಮ್ಮ ಕಾಲು ತಲೆಯನ್ನು ಅಪಾಯ ಬಂದ ತಕ್ಷಣ ಚಿಪ್ಪೊಳಗಡೆ ಎಳ್ಕೊಳ್ತಾವಲ್ಲವ, ಹಂಗೆ ನಮ್ಮ ಮನಸ್ಸನ್ನ ಮೊಮ್ಮಕ್ಕಳು, ಮಗ, ಸೊಸೆ, ಹೊಲ, ತೋಟ ಈ ಮೋಹದಿಂದ ಸ್ವಲ್ಪ ಒಳಗಡೆ ಕೆಳ್ಕೊಂಬಿಡ್ಬೇಕು. ಯಾಕಂದ್ರೆ ಈಗ ಭಗವಂತನ ಕಡೆ ಗಮನ ಬರೋ ಸಮಯ. ಈಗ ನೀವು ಇನ್ನೂ ಲೋಕದ ಕಡೆ ಹೋದ್ರೆ ಬಿಡಿಸ್ಕೊಳ್ಳೋದು ಯಾವಾಗ? ಲೋಕ ಕಡೆನೂ ಇಲ್ಲ ಗುರುಜಿ. ನೀವ್ ಹೇಳಿದ ಮಟ್ಟ ನಿಮ್ ಕತೆ ಕೇಳಿ 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 ಎಲ್ಲ ಬಿಟ್ಕೊಂಡ್ಬಂದ್ಬಿಟ್ಟಿದೀನಿ ಗುರುಜಿ. ಆರಾಮವ, ಆಯ್ತು ಪಾಪ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದು ಕಡಿಗೆ ಹಿಂಗಾದಾಗ ದುಃಖ ಇರುತ್ತೇನು ಮಾಡ್ಲಿಕ್ಕೆ. ಮಕ್ಕಳಾಗದೇ ಇರೋರ್ದು ಒಂದು ಗಂಡ ಕೀ ಕೇಳ್ಸಲ್ಲ ಗುರುಜಿ. ಕಟ್ಕೊಂಡು ನಾನು 2 ಮಕ್ಕಳನ್ನ ಎತ್ತಿ ಇಟ್ಟಿಲ್ದ ಕಾಲದ ಸಾಕಿ ಸೊಸೆಗಳು ಮನೆತನ ಮಾಡಿ ಅವ್ರನ್ನ ದೊಡ್ಡವ್ರು ಮಾಡಿ ಅವ್ರ ಅಪ್ಪನ ಮನೆಗೆ ಕರ್ಕೊಂಡೋಗಿಲ್ಲ, ತಿನ್ನಕ್ ಇಟ್ಟಿಲ್ಲ, ಅವಾಗ ಸಾಕಿ ನನ್ಗೆ ಎಷ್ಟು ಕಷ್ಟ ಆದ್ರೆ ಜಲಮಂತ್ರಕ್ಕೂ ಬೇಡ ಅನ್ನೋ ಕಷ್ಟ ಬಂದ್ಬಿಟ್ಟೈತೆ ಗುರುಜಿ. ಆದ್ರೂ ನೀಚ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆಯ್ತವ, ನಿಮ್ಗೆ ಆ ಶಕ್ತಿ ಇವತ್ತಿನ ಕಾಲದವ್ರಿಗೆಲ್ಲವ ನಿಮ್ಮಂತವ್ರ ಆಗಿರೋದಕ್ಕೆ ಅದನ್ನೆಲ್ಲ ಓಡಾಡ್ಬಿಡೋರು. ನಿಜನವ. ಅದಕ್ಕೆ ನಾನು ಹೇಳ್ತೇನೆ, ಅದು ನಿಮ್ಮ ದೊಡ್ಡ ಗುಣ ತಾಯಿ. ಅಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಿ, ನನಗೆ ಬಹಳ ಖುಷಿ. ಯಾಕಂದ್ರೆ ಕಿವಿ ಕೇಳದ ಗಂಡನ ಕಟ್ಕೊಂಡು 2 ಮಕ್ಕಳು ಸಾಕೊಂಡು ಗಂಡಸ್ತರ ಊರ್ನವ್ರಿಗೆಲ್ಲ ಅವ್ರಿಗೆ ಯಾರ ಕಾಲದಸಿಗೂ ಹೋಗದಂಗೆ ಮನೆ ಸಂಸಾರ ಹಾಳಾಗಕ್ಕೆ ಬಿಡ್ದಂಗೆ ಕಾಪಾಡ್ಕೊಂಡು ಏನು ಅವತ್ತು ಒಂದು ಕರ್ಬೇವಿದ್ರೆ ಈರುಳ್ಳಿದ್ರೆ ಬೆಳ್ಳುಳ್ಳಿಲ್ಲ ಅನ್ನೋ ಕಾಲದಿಂದ ಅದೆಲ್ಲ ಒಗ್ಗನ್ಗೆ ಹೋದ್ರಿ ನೀವು ಒಗ್ಗನ್ಗೆ ಹೋದ್ರಿ ಏನಾರೆ ಗುರುಜಿ 1-3 ಕಿಟ್ ಕೊಟ್ಬಿಡು ಸಾಕಣಪ್ಪ. ಸಾಯಂಕಾಲ ಕಸ ಕಳೆ ನನ್ನಂಗಾಗಿರೋದು ಗುರುಜಿ, ಇಟ್ಟಿಲ್ಲ. ಹೌದು ಪಾಪ ನೋಡಿ, ಆ ಕಾಲದಿಂದ ಬಂದಿದ್ದೀರವ್ವ. ದೇವ್ರ ನಮ್ಮನ್ನೆಲ್ಲೋ
ಸತ್ ನಂತರವೂ ಸಾಯೋಕ್ಕಿಂತ ಮುಂಚೆಯೂ ಈ ಕಡೆಗಾಲದಲ್ಲಿ ಯಾರ ಪಾದಕ್ಕೂ ನೀವು ಹೋಗಬಾರ್ದು, ಯಾವ ಹೋಗಲ್ಲ ಗುರುಜಿ. ಕೊರ್ಕೊಂಡು ನೀವು ಸಾಯಬಾರ್ದು. ನಿಮ್ಮ ಅಂತ್ಯವೂ ಕೂಡ, ನಿಮ್ಮ ಕಡೆಗಾಲವೂ ಕೂಡ ಏನು ನಾನು ಹೇಳ್ದಂಗೆ ಇವ್ರು ಕೊರ್ಗ ಬಿಟ್ಬಿಟ್ಟು ನಿಮ್ಮ ಮನಸ್ಸನ್ನ ಸ್ವಲ್ಪ ಒಳಗಡೆ ಎಳ್ಕೊಂಡು ಈ ಒಳ್ಳೆದ್ರ ಕಡೆ ಜ್ಞಾನ, ಅಧ್ಯಾತ್ಮ, ಜನರ ಕತೆ, ದೇವರ ಕತೆ ಹಿಂಗೇ ಇರ್ಬೇಕವ ಮನ್ಸು. ಹಂಗೆ ಮಲ್ಗಿದ್ದ ಜಾಗದಲ್ಲೇ ಹೊಂಟ್ಬಿಡ್ಬೇಕು, ಯಾರಿಗೂ ಭಾರ ಆಗಬಾರ್ದು. ಸ್ವಾಮಿ ಮುನೇಶ್ವರ ಪೂಜೆ ಮಾಡ್ತೀನಿ ಸ್ವಾಮಿ ಗುರುಜಿ. ಹ್ಮ್ ಅಯ್ಯ ಅವ್ನ್ ಬಿಡಲ್ಲ ನನ್ನ. ಆಗ್ಲಿ. ಬೆಳಿಗ್ಗೆ ವಾರ ಕೈಲಿ ಆಗಲ್ಲ, ಆಗಿದ್ರು ಶುಕ್ರವಾರ ಗುರುವಾರ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತೀನಿ ಗುರುಜಿ. ಆಗುದಕ್ಕೆ ನೆಮ್ಮದಿ ಬಿಡುತ್ತಾ ಇಲ್ವಲ್ಲ ನಾನು ಪೂಜೆ ಮಾಡು ಅಂತಾನಲ್ಲ. ಆಯ್ತು, ಅದಕ್ಕೆ ಶಕ್ತಿಯನ್ನು ಭಗವಂತ ಆತನೇ ಕೊಡ್ತಾನೆ. ನೀ ತಲೆ ಕೆಡಿಸ್ಕೊಂಬೇಡ. ಅವ್ನ್ ಪೂಜೆ ಮಾಡ್ಕೊಂಡು ಗಂಡನ್ ಸೇವೆ ಮಾಡ್ಕೊಂಡು ಒಂದು ಸುಮ್ಮನೆ ಒಂಚೂರು ಹೊಸ್ಲಿಗೆ ನೀರ್ ಹಾಕಿ ಒಂದು ರಂಗೋಲಿ ಬಿಟ್ಟು ಒಂದು ಗಂಧಕಡ್ಡಿ ಹಚ್ಚೋ ಸ್ಥಿತಿಲಿ ಎಲ್ಲಿ ತೀರಾ ವರ್ಷಿ ಗುಡಿಸಿ ಆಗದೆ ಇರೋ ಸ್ಥಿತಿಗೆ ಬಂದ್ರು ಒಂದು ಗಂಧಕಡ್ಡಿ ಹೆಚ್ಚಾದ್ರೂ ನೀನು ಅವರಿಗೆ ನಡ್ಕೊಳ್ಳೋದು ಕಲಿತಿದೀಯಲ್ಲವ, ಮಾಡಿದ್ರು ಮುಂದುವರ್ಸದ್ನ. ಆಯ್ತಾ? ಭಗವಂತನ ದಯ ಏನ್ ಮಾಡ್ಲಿ ಗುರುಜಿ. ಶಕ್ತಿ ಕೊಡ್ತಾನೆ, ಮತ್ತೆ ಇದೆಲ್ಲವನ್ನ ಮೀರೋ ಶಕ್ತಿ ಕೊಟ್ಟಿರೋದು ಅವನೇ. ಆಯ್ತಾ? ಎಂಥ ಕಗ್ಗಂಟನ್ನ ಕತ್ತಲನ್ನ ದಾಟಿ ಈಗ ಒಂದ್ ಸ್ವಲ್ಪ ಬೆಳಕಿಗೆ ಬಂದಿದ್ದೀರಾ, ಇಲ್ಲಿಂದ ಒಳ್ಳೇದೇ ಆಗುತ್ತೆ. ಯೋಚಿಸಬೇಡವ, ಆರೋಗ್ಯವನ್ನ ಆಶೀರ್ವಾದ ಇರ್ಲಿ ಗುರುಜಿ. ನನ್ಗೊಂಚೂರು ನಿಮ್ದೇ ಸಹಾಯ ಹೇಳ್ಬಿಡಿ ಗುರುಜಿ. ಒಳ್ಳೇದಾಗುತ್ತವ. ನಿನ್ಗೆ ಯಾವಾಗ ಬೇಜಾರಾಗುತ್ತೆ ಕರೆ ಮಾಡು. ಯಾರು ಇಲ್ಲ ಅಂತ ಅಂದ್ಕೊಳ್ಬೇಡ. ಎಲ್ಲಿ ಎಷ್ಟೋ ಜನ ನೊಂದವರು ಕರೆ ಮಾಡಿ ಮಾತಾಡಿದಾಗ ಅವ್ರ ಕತೆ ಕೇಳ್ತಾ, ಅಯ್ಯೋ ನಮ್ಮಂಗ ಅವರು ಅಲ್ವೇ, ಅವ್ರ ಮುಂದೆ ನಮ್ದು ಏನಪ್ಪ, ದೇವರು ಚೆನ್ನಾಗಿಟ್ಟಿದ್ದಾನೆ ಅಂದ್ಕೊಳ್ಳೋದು ಕಲಿಯವ. ಹೋಗ್ತಾ ಹೋಗ್ತಾ ಕಾಲ ಬರುತ್ತೆ, ಒಳ್ಳೇದಾಗುತ್ತೆ. ನೀವು ಸುಮ್ಮನೆ ಇಲ್ಲದೆ ಇರೋದನ್ನು ಕೊರಗ್ತಾ ಅವ್ರಿವ್ರಿಗೆ ಶಪಿಸ್ಕೊಂಡು ಕೂತ್ಕೊಳ್ಬೇಡಿ. ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ. ಆ ಹುಡುಗಿಗೋ ಅವ್ರ ಅಮ್ಮನಿಗೋ ಯಾರಿಗೂ ಶಪಿಸ್ಬೇಡವ. ಅವ್ರವ್ರ ಕರ್ಮ. ನಿಮ್ಮ ಮಗನ ಎಡವಟ್ಟುಗಳು, ಅವರವ್ರ ಎಡವಟ್ಟುಗಳೆಲ್ಲವೂ ಇದ್ದೇ ಇದ್ದಾವೆ. ಶಪಿಸೋದು ಬೇಡ, ಆಶೀರ್ವದಿಸೋದು ಬೇಡ. ನೀವು ಮಧ್ಯದ ಸ್ಥಿತಿಯಲ್ಲಿ ನಿಂತು ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಶನೇಶ್ವರ ಕಾಪಾಡ್ತಾನೆ. ಆಯ್ತಲ್ವಾ? ಶನೇಶ್ವರನೋ ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಬಹಳ ಖುಷಿ ಆಯ್ತು ಕಾರ್ಯಕ್ರಮದಲ್ಲಿ. ಪಾಪ 3 ವರ್ಷ ಟ್ರೈ ಮಾಡಿ ಇವತ್ತು ಸಿಕ್ಬಿಟ್ಟಿದೆ ಪಾಪ ನಿಮಗೆ. ಅಯ್ಯೋ ಎಷ್ಟು ಏನಮ್ಮ? ಹಲೋ, ಹೇಳಿ ಗುರುಜಿ. ಓ 3 ವರ್ಷ ಆದ್ಮೇಲೆ ಸಿಕ್ಬಿಟ್ಟಿದೆ. ನಿಮ್ಮಂತ ಹಿರಿಯರ ಹತ್ರ ಮಾತಾಡಿ ನನ್ಗೂ ಖುಷಿ ಆಯ್ತಪ್ಪ. ಚೆನ್ನಾಗಿದ್ದೀರ? ಇನ್ನು ಮದ್ವೆ ಆಗಿಲ್ಲ? ಮದ್ವೆ ಆಗಿಲ್ಲ, ಆಗ್ಬೇಕವ್ವ. ಆಗ್ಬೇಕು ಗುರುಜಿ. ಅಲ್ಲಿ ದಿವಸ ಕಷ್ಟ ಸುಖ ಅನುಭವಿಸ್ಬಿಡ್ಬೇಕು. ಮತ್ ನೋಡಿ, ಈಗ ಮಕ್ಳೇ ಬೇಡ ಅಂತೀರಿ, ಮದ್ವೆ ಆದ್ಮೇಲೆ ಮಕ್ಳಾಗಲ್ವಾ? ಈಗ ಆಗ್ಬಿಟ್ಟಿದ್ವಿ. ಹುಟ್ಟಕ್ಕಿನ ಮೊದ್ಲು ಹುಡ್ತಿದ್ರೆ ಅಂದ್ರೆ ಸರಿಗಿತ್ತು, ಹುಟ್ಟಿದ್ಮೇಲೆ ಆಗ್ಲೇಬೇಕಲ್ಲ. ಅದಕ್ಕೆ ಈಗ ಮದ್ವೆ, ಈಗ ಹೇಳಿ ನೀವು ಮದ್ವೆ ಆಗ್ಬೇಕೋ ಬೇಡವೋ? ನಾನು ಆಗ್ಬೇಕು. ಹಾಗೆ ಎಂತದನ ಒಂದ್ ಹುಳ ಆಗ್ಬಿಡ್ಲಿ. ಹುಳ ಒಂದ್ ಹುಳ ಆಗ್ಬಿಟ್ರೆ ಏಜ್ ಜಾಸ್ತಿ ಆದ್ಮೇಲೆ ಮದ್ವೆ ಆದ್ರೆ ಇವಾಗೆಲ್ಲ ಅರ್ಧ ದಿವ್ಸಕ್ಕೆ ಹೋಗ್ತೀವಿ ಗುರುಜಿ ನಾವು. ಕಾಲ ನಮ್ದಿಷ್ಟ, ನಿಮ್ದಿಷ್ಟು ಇಲ್ಲ. ನಿಜ 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 ನಿಜ. ಅಲ್ಲ ಬೈಕಬೇಡಿ, ನಾವ್ 60 ವರ್ಷನೇ ಇದ್ದೀವಿ. ಈಗಿನ ಕಾಲದವ್ರು 60 ವರ್ಷ ಇರಲ್ಲ ಗುರುಜಿ. ಇರ್ಲವಾ? ಅವರವರ ಆಯಸ್ಸು ಅವರವರ ಪ್ರಾರಬ್ಧದಲ್ಲಿ ಬಿಟ್ಟಿದ್ದು ಭಗವಂತ. ಇಲ್ಲ, ಏಜ್ ಯಾಲೆ ಆಗಿದೆ 30, 28. ಹೌದೌದು, ತಿಳ್ಕೊಂಡ್ಬಿಟ್ಟಿದ್ದೀರಾ? ಹೇಳ್ತಾ ಇರ್ತೀರಲ್ಲ ಕಾರ್ಯಕ್ರಮದಲ್ಲಿ. ನನಗೆ 28 ಕಣವ. ಆಗಿ ಇನ್ನ ಸಾಕು ಏಜು. ಎಂತದ ತಾಯಿನ ನೋವ ಬಂದ್ಬಿಟ್ಟು ಮದ್ವೆ ಆಗ್ಲಿ. ಹೆಣ್ಣು ಸಿಗ್ಬಾರ್ದನವ? ಇಂಥ ಒಳ್ಳೆ ಹೆಣ್ಣು ಸಿಗಲ್ವಾ ಗುರುಜಿ? ಏನಿಲ್ಲವ, ಕಾಲ ಬಂದಾಗ ಯಾರು ತಡಿಯೋಕಾಗುತ್ತೆ? ಏಜ್ ಇವಾಗ 26 ವರ್ಷ 20 ವರ್ಷಕ್ಕಾದ್ರೆ ಆಲೆ ಏಜ್ ಅಂತಾರೆ. ನೀನ್ 30 ವರ್ಷ ಬಂದ್ಬಿಡ್ತು ಗುರುಜಿ. ಅಮ್ಮ ಚೆನ್ನಾಗವ್ರ? ಚೆನ್ನಾಗಿದ್ದಾರವ್ವ, ಥ್ಯಾಂಕ್ ಯು. ಅಪ್ಪ ತಂದೆ ಇಲ್ಲವ್ವ, ತಂದೆ ಇಲ್ಲ. ಇಲ್ವಾ? ಹೋಗ್ಲಿ, ಅಮ್ಮನ್ ಚೆನ್ನಾಗ್ ಸಾಕ್ಬಿಟ್ಟು ನೀವ್ ಮದ್ವೆ ಆಗಿ ಒಂದ್ ಮಗು ನೋಡಕ್ ಬೇಡ ಅಮ್ಮ? ಆಗ್ಲಿ. ಇದು ಮುಂದುವರ್ಸ್ಬೇಕು, ಮದ್ವೆ ಮುಂದುವರ್ಸಿ ಗುರುಜಿ. ಮದ್ವೆಗೆ ಹೇಳ್ಬಿಡಿ ಎಲ್ಲ ನಮ್ಗೆ. ಆಯ್ತು, ಬರ್ತೀರಾ? ಬರ್ತೀವಿ, ಹೇಳಿ ಗುರುಜಿ. ಅದೆಲ್ಲಿದೆ? ಮೈಸೂರಲ್ಲಿ ಇದ್ದೀರಾ ನೀವು? ನೋಡಿ, ಬೆಂಗಳೂರ್ವರೆಗೂ ಬರ್ಬೇಕು ನೀವು ಹಂಗಾರೆ.
ಬರ್ತೀವಿ ನಿಮ್ ಮದ್ವಿಗೆ ಹೇಳಿದ್ರೆ ಗ್ಯಾರಂಟಿ ಬರ್ತೀವಿ ಗುರುಜಿ. ಆಯ್ತವ, ಅಂತ ಸಂದರ್ಭ ಬಂದ ಖಂಡಿತ ಎಲ್ಲಾರ್ಗು ಹೇಳ್ತೀನಿ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗಿ ಒಳ್ಳೆ ಹುಡುಗಿ ಸಿಕ್ಕಿ ಒಳ್ಳೆ ಸಂಸಾರ ಮಾಡಂಗಾಗ್ಲಿ ಗುರುಜಿ. ನಿಮ್ಮ ಆಶೀರ್ವಾದನವ. ನಿಮ್ಮ ಮನೇನು ಚೆನ್ನಾಗಿರ್ಲಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಒಳ್ಳೇದಾಗ್ಲಿ ತಾಯಿ. ಶುಭವಾಗ್ಲವ. ಆಯ್ತು ಗುರುಜಿ. ಆಯ್ತು, ಒಳ್ಳೇದಾಗ್ಲಿ. ಶುಭವಾಗ್ಲಿ. ಕಥೆನೇ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಥರದ ಜನರು ಇರ್ತಾರೆ, ಎಲ್ಲ ಥರದ ಘಟನೆಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಬಟ್ ಏನಂದರೆ 15 ವರ್ಷದ ಹೆಣ್ಮಗಳು ಆ ಥರ ನಡ್ಕೊಂಡ್ಲು ಅಂದಾಗ ನಂಗೆ ಆಶ್ಚರ್ಯ. ಬಟ್ ಏನು ಮಾಡ್ತೀರಿ, ಕತೆಗಳು ಸುಳ್ಳು ಅಂತಲೂ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾನು ಕೇಳ್ಪಟ್ಟಿದ್ದೀನಿ, ಈ 16, 15, 17 ವರ್ಷಕ್ಕೆ ದಾರಿ ತಪ್ಪೋ ಮಕ್ಕಳುಗಳಂತೂ ಆ ಸಂಖ್ಯೆನೇ ಹೆಚ್ಚಾಗ್ಬಿಟ್ಟಿದೆ. ಪಾಪ ಹೆಣ್ಮಕ್ಳು ತಿಳ್ಕೊಳ್ಬೇಕು, ಒಳ್ಳೆ ರೀತಿ ಬಾಳಬೇಕು. ಸುಮ್ಮನೆ ಜೀವನ ಹಾಳಲ್ವೇ? ಮತ್ತು ಹಾಗೆ ದಾರಿ ಕೆಡಿಸೋರು ಇರ್ಬೋದು. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ದಾರಿ ತಪ್ಪಬಾರ್ದು, ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಒಳ್ಳೆಯದಾಗ್ಲವ.